Hi students, I am back with our next chapter from geography, which is lithosphere. Okay, 12th chapter lithosphere of our 8th standard. Okay, ಮಕ್ಕಳೇ ಇಲ್ಲಿ ಫಸ್ಟು ಲೆಸನ್ನಿನ ಮೀನಿಂಗ್ ನೋಡೋಣ. ಲೆಸನ್ ಹೆಸರಿನ ಮೀನಿಂಗ್, ಲೆಸನಲ್ಲಿ ಏನು ಕಲಿತೀವಿ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಲಿಥೋ ಮೀನ್ಸ್ ಮಕ್ಕಳೇ ರಾಕ್. ಓಕೆ, ಕಲ್ಲನ್ನು ನಾವು ಲಿಥೋ ಅಂತ ಕರಿತೀವಿ, ರಾಕ್ಸ್ನ ಲಿಥೋ ಅಂತ ಕರಿತೀವಿ. ಓಕೆನಾ ಮಕ್ಕಳೇ, ಇದು ಲಿಥೋಸ್ಪಿಯರ್ ಅಂದರೆ ಫುಲ್ ಮೀನಿಂಗ್ ಏನು ಹೇಳ್ಬೋದು ಅಂದರೆ ದ ಔಟರ್ ಮೋಸ್ಟ್ ಅಥವಾ ದ ಔಟರ್ ಮೋಸ್ಟ್ ಹಾರ್ಡ್ ಲೇಯರ್ ಆಫ್ ದಿ ಅರ್ತ್ ಅಂತ ಹೇಳ್ಬೋದು. ಇದು ನಮ್ದು ಏನು ಅರ್ತ್ ಇದೆಯಲ್ಲ, ಈ ಅರ್ತಿನ ಇದು ಏನು ಔಟರ್ ಮೋಸ್ಟ್ ಹಾರ್ಡ್ ಲೇಯರ್ ಇದೆಯಲ್ಲ ಮಕ್ಕಳೇ, ಇದನ್ನ ನಾವು ಲಿಥೋಸ್ಪಿಯರ್ ಅಂತ ಕರಿತೀವಿ. ಆಯ್ತಾ, ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಈ ಲೇಯರ್ ಮೇಲೇನೆ ಮಕ್ಕಳೇ ನಾವೆಲ್ಲ ಜೀವನ ಮಾಡೋಕ್ಕೆ ಸಾಧ್ಯ. ಇಲ್ಲಿ ಒಳಗೆ ನಾವು ಅರ್ತ್ ಒಳಗೆ ಹೀಗೆ ಹೋದ್ರೆ, ಇಲ್ಲಿ ಒಳಗೆ ಹೋದ್ರೆ ಅಂದ್ರೆ ನೀವು ಸೆಂಟರ್ ಅಂತ ಅನ್ಕೊಂಡ್ಬಿಡಿ, ಇದು ಹೀಗೆ ನಿಮಗೆ ಅರ್ಥ ಆಗಲ್ಲ. ಆಯ್ತಾ, ನಿಮಗೆ ಬರೀ ಈಗ ಲಿಥೋಸ್ಪಿಯರ್ ಮೇಲಿಂದ ಗೊತ್ತಾಗಿದೆ, ಇದು ಸರ್ಫೇಸ್. ಆಯ್ತಾ ಮಕ್ಕಳೇ, ಇಲ್ಲಿ ನಾವು ಜೀವನ ಮಾಡೋಕ್ಕಷ್ಟೇ ಸಾಧ್ಯ. ಲಿಥೋಸ್ಪಿಯರಲ್ಲಿ ಮಾತ್ರ ನಾವು ಮೇಲಿರೋದು, ಹ್ಯೂಮನ್ ಬೀಯಿಂಗ್ಸ್, ಪ್ಲಾಂಟ್ಸ್, ಅನಿಮಲ್ಸ್ ನಾವೆಲ್ಲ ಏನಿದ್ದೀವಲ್ಲ ಲಿಥೋಸ್ಪಿಯರ್ ಮೇಲೆ ಇರೋದು. ಆಯ್ತಾ, ಇಲ್ಲಿ ಒಳಗೆ ಹೋಗ್ತಾ ಹೋಗ್ತಾ ಇಲ್ಲಿ ಬೇರೆ ಬೇರೆ ಪಾರ್ಟ್ಸ್ ಬರುತ್ತೆ. ಒಳಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅರ್ಥಲ್ಲಿ ಅಂದರೆ ಮಕ್ಕಳೇ, ಏನು ಆಕ್ಸಿಜನ್ ಸಿಗಲ್ಲ ನಮಗೆ. ಆಯ್ತಾ, ಬ್ರೀದಿಂಗ್ ಪ್ರಾಬ್ಲಮ್ ಆಗುತ್ತೆ. ಆಕ್ಸಿಜನ್ ಹೋಗ್ತಾ ಹೋಗ್ತಾ ಇಲ್ಲಿ ಅಂಡರ್ ಗ್ರೌಂಡ್ ಅಲ್ಲಿ ಆಕ್ಸಿಜನ್ ಇಲ್ಲ. ಇದು ಲಿಥೋಸ್ಪಿಯರ್ ಅಂದರೆ, ಲಿಥೋಸ್ಪಿಯರು ಇಲ್ಲಿ ಮೇಲಿನ ಏನು ಕ್ರಸ್ಟ್ ಮತ್ತೆ ಮ್ಯಾಂಟಲಿನ ಒಂಚೂರು ಪಾರ್ಟ್ಸ್ ಬರುತ್ತೆ. ಆಯ್ತಾ, ಲಿಥೋಸ್ಪಿಯರ್ ಔಟರ್ ಮೋಸ್ಟ್ ಲೇಯರ್ ಆಫ್ ದಿ ಅರ್ತ್ ಈಸ್ ನೋನ್ ಆಸ್ ಲಿಥೋಸ್ಪಿಯರ್ ಅಂತ ಹೇಳ್ಬೋದು ಮಕ್ಕಳೇ. ಆಯ್ತಾ, ಒಳಗೆ ನಮಗಿರಕ್ಕಾಗಲ್ಲ. ಯಾವ ಲೇಯರ್ ಮೇಲೆ ಅನಿಮಲ್ಸ್, ಪ್ಲಾಂಟ್ಸ್, ಲಿವಿಂಗ್ ಆರ್ಗಾನಿಸಮ್ಸ್ ಇದಾವೆ ಅಂದರೆ ಅದು ಲಿಥೋಸ್ಪಿಯರ್. ಓಕೆನಾ ಮಕ್ಕಳೇ, ಈ ಲೆಸನಲ್ಲಿ ನಾವು ಏನೇನು ಕಲಿತೀವಿ ಅನ್ನೋದನ್ನ ನೋಡೋಣ. ದ ಮೀನಿಂಗ್ ಆಫ್ ಲಿಥೋಸ್ಪಿಯರ್ ಆ್ಯಂಡ್ ಇಟ್ಸ್ ಇಂಪಾರ್ಟೆನ್ಸ್. ಲಿಥೋಸ್ಪಿಯರ್ ಅಂದರೆ ಏನು ಮತ್ತು ಅದು ಯಾಕೆ ನಮಗೆ ಬೇಕು. ದ ಸ್ಟ್ರಕ್ಚರ್ ಆಫ್ ದಿ ಅರ್ತ್ ಆ್ಯಂಡ್ ಇಟ್ಸ್ ಕಾಂಪೋಸಿಷನ್. ಅರ್ತಿನ ಸ್ಟ್ರಕ್ಚರ್ ಹೇಗಿದೆ, ಆಯಿತಾ, ಅದರಲ್ಲಿ ಏನು ಇದೆ ಅನ್ನೋದು ನೋಡ್ತೀವಿ. ಸ್ಟ್ರಕ್ಚರ್ ಆಫ್ ರಾಕ್ಸ್, ರಾಕ್ಸ್ ಹೇಗೆ ಆಗಿದ್ದಾವೆ ಅದನ್ನು ನೋಡ್ತೀವಿ. ನೆಕ್ಸ್ಟ್ ಅಬೌಟ್ ದಿ ಇಂಟರ್ನಲ್ ಫೋರ್ಸಸ್, ವಾಲ್ಕೆನೋಸ್, ಅರ್ಥ್ಕ್ವೇಕ್ಸ್ ಎಕ್ಸೆಟ್ರಾ. ಮತ್ತು ಅರ್ತ್ ಒಳಗೆ, ಇಂಟರ್ನಲ್ ಅಂದರೆ ಒಳಗೆ ಯಾವ ಫೋರ್ಸಸ್ಗಳಿದ್ದಾವೆ, ಅರ್ಥ್ಕ್ವೇಕ್, ವಾಲ್ಕೆನೋಸ್, ಇದೆಲ್ಲ ಹೇಗಾಗುತ್ತೆ, ಇದೆಲ್ಲ ಅರ್ತ್ ಒಳಗಿಂದ ಬರೋದು, ಹೌದಲ್ವಾ? ಇದೆಲ್ಲ ಹೇಗೆ ಬರುತ್ತೆ ಅನ್ನೋದನ್ನು ನೋಡ್ತೀವಿ. ದ ಎಕ್ಸ್ಟರ್ನಲ್ ಫೋರ್ಸಸ್ ಲೈಕ್ ಟೆಂಪರೇಚರ್, ಮತ್ತು ಮೇಲೆ ಅರ್ತ್ ಮೇಲೆ ಯಾವ ಫೋರ್ಸಸ್ ಇದೆ, ಫಾರ್ ಎಕ್ಸಾಂಪಲ್ ಟೆಂಪರೇಚರ್, ವಿಂಡ್, ರೈನ್, ಇದೆಲ್ಲ ಹೇಗೆ ಎಫೆಕ್ಟ್ ಆಗುತ್ತೆ ಅರ್ತಿಗೆ ಅಂತ ನೋಡ್ತೀವಿ. ಮತ್ತು ದ ಮೀನಿಂಗ್ ಆಫ್ ಅಂಡರ್ಗ್ರೌಂಡ್ ವಾಟರ್ ಆ್ಯಂಡ್ ಇಟ್ಸ್ ಇಂಪಾರ್ಟೆನ್ಸ್. ಅಂಡರ್ಗ್ರೌಂಡ್ ವಾಟರಿನ ಮೀನಿಂಗ್ ಏನು ಮತ್ತು ಅದು ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನು ನೋಡ್ತೀವಿ ಮಕ್ಕಳೇ. ಇವತ್ತು ನಾವು ಬರೀ 4 ಪಾಯಿಂಟ್ಸ್ನ ನೋಡ್ತೀವಿ. ಆಯಿತಾ, ಎಲ್ಲಿವರೆಗೂ ನಾವು ಇವತ್ತು ಓದ್ತೀವಿ ಅಬೌಟ್ ದ ಇಂಟರ್ನಲ್ ಫೋರ್ಸಸ್ ತನಕ ಓದ್ತೀವಿ. ಎಕ್ಸ್ಟರ್ನಲ್ ಫೋರ್ಸಸ್ಸಿಂದ ಪಾರ್ಟ್ 2 ಅಲ್ಲಿ ಓದ್ತೀವಿ. ಆಯಿತಾ ಮಕ್ಕಳೇ, ಚಾಪ್ಟರ್ ಚೂರು ದೊಡ್ಡದಿದೆ, ಅದಕ್ಕೆ ಅರ್ಧ ಇವತ್ತು ಮಾಡ್ತೀನಿ, ಅರ್ಧ ನೆಕ್ಸ್ಟ್ ವಿಡಿಯೋದ್ರಲ್ಲಿ ಬರುತ್ತೆ. ಓಕೆನಾ ಮಕ್ಕಳೇ, ಈಗ ಸ್ಟ್ರೈಟಾಗಿ ಚಾಪ್ಟರಿಗೆ ಹೋಗೋಣ. ವಾಟ್ ಈಸ್ ಮೀನ್ ಬೈ ಲಿಥೋಸ್ಪಿಯರ್, ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ನ ನೋಡೋಣ. ದ ಔಟರ್ ಮೋಸ್ಟ್ ಸಾಲಿಡ್ ಲೇಯರ್ ಆಫ್ ದಿ ಅರ್ತ್ ಈಸ್ ನೋನ್ ಆಸ್ ಲಿಥೋಸ್ಪಿಯರ್. ನಾನು ಹೇಳಿದೆ, ತೋರಿಸ್ದೆ ನಿಮಗೆ ಯಾವುದು ಲಿಥೋಸ್ಪಿಯರ್ ಅಂತ. ಲಿಥೋ ಮೀನ್ಸ್ ರಾಕ್, ಬರ್ದಿದ್ದೀನಿ. ಲಿಥೋ ಅಂದರೆ ಏನು, ಕಲ್ಲು ಅಂತ. ಆಯಿತಾ, ದಿಸ್ ಲೇಯರ್ ಈಸ್ ವೆರಿ ಥಿಕ್ ಇನ್ ದ ಕಾಂಟಿನೆಂಟ್ ಆ್ಯಂಡ್ ಕ್ವೈಟ್ ಥಿನ್ ಅಂಡರ್ ದ ಸಿ. ನೋಡಿ ಮಕ್ಕಳೇ, ಕಾಂಟಿನೆಂಟ್ಸ್ ಏನಿರುತ್ತಲ್ಲ, ನಾವು ಮೊನ್ನೆ ಓದಿದ್ದೀವಿ. ಕಾಂಟಿನೆಂಟ್ಸ್ ಅಂದರೆ ಏನು, ಲ್ಯಾಂಡ್ ಪಾರ್ಟಲ್ಲಿ ಈ ಲಿಥೋಸ್ಪಿಯರ್ ಏನಿರುತ್ತೆ, ಲ್ಯಾಂಡ್ ಪಾರ್ಟಲ್ಲಿ ಥಿಕ್ ಇರುತ್ತೆ ಮಕ್ಕಳೇ ಕಾಂಟಿನೆಂಟ್ಸ್ ಹತ್ರ. ಮತ್ತು ವಾಟರ್ ಏನಿರುತ್ತಲ್ಲ ಓಷನ್ಸ್ ಹತ್ರ, ಇದು ಥಿನ್ ಆಗಿ ಇರುತ್ತೆ. ಥಿನ್ ಅಂದರೆ ಮಕ್ಕಳೇ ಏನು, ತೆಳು. ಆಯಿತಾ, ಥಿಕ್ ಅಂದರೆ ದಪ್ಪ. ಆಯಿತಾ, ಥಿಕ್ ಇರುತ್ತೆ ಇಲ್ಲಿ ಲ್ಯಾಂಡ್ ಪಾರ್ಟಲ್ಲಿ, ಥಿನ್ ಆಗಿರುತ್ತೆ ವಾಟರ್ ಪಾರ್ಟಲ್ಲಿ. ಓಕೆನಾ, ಅರ್ಥಲ್ಲಿ ಈ ಕಾಂಟಿನೆಂಟ್ಸ್ ಹತ್ರ ಥಿಕ್ ಇರುತ್ತೆ, ಓಷನ್ಸ್ ಹತ್ರ ಥಿನ್ ಇರುತ್ತೆ. ಓಕೆನಾ ಮಕ್ಕಳೇ, ದ ಲಿಥೋಸ್ಪಿಯರ್ ಕನ್ಸಿಸ್ಟ್ ಆಫ್ ರಾಕ್ಸ್. ಲಿಥೋಸ್ಪಿಯರಲ್ಲಿ ಏನೇನಿರುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ರಾಕ್ಸ್ ಇರುತ್ತೆ ಮಕ್ಕಳೇ. ರಾಕ್ಸಿಂದ ಲಿಥೋಸ್ಪಿಯರ್ ಆಗಿರುತ್ತೆ. ಮತ್ತು ಏನಿರುತ್ತೆ, ಪ್ಲಾಟ್ಯೂಸ್ ಇರುತ್ತೆ, ಮೌಂಟೇನ್ಸ್ ಇರುತ್ತೆ, ರಾಕ್ಸ್, ಸಾರಿ ಕೆಳಗಿನ ಲೈನ್ ಓದ್ಬಿಟ್ಟೆ, ರಾಕ್ಸ್ ಇರುತ್ತೆ. ಆಮೇಲೆ ಮಿನರಲ್ಸ್ ಇರುತ್ತೆ ಮಕ್ಕಳೇ. ಮಿನರಲ್ಸ್ ಅಂದರೆ ಏನು ಗೊತ್ತಾ, ಈಗ ನಾವು ಏನು ಹೇಳ್ತೀವಲ್ಲ, ಗೋಲ್ಡ್, ಸಿಲ್ವರ್, ಆಯಿತಾ, ಇದೆಲ್ಲ ಮಿನರಲ್ಸ್. ಐರನ್ನು,
ಮೈಕಾ ಇದೆಲ್ಲ ಹೇಳ್ತೀವಲ್ಲ, ಇದೆಲ್ಲ ಮಿನರಲ್ಸ್. ಓಕೆನಾ ಮಕ್ಕಳೇ. ಮತ್ತು ಸಾಯಿಲ್ ಇರುತ್ತೆ. ಯಾವ್ದಾವ್ದು ಲಿಥೋಸ್ಫಿಯರ್ ಆಗಿರುತ್ತೆ ಅಂತ ಹೇಳಿದ್ರೆ ಇದೆ. ಸಾಯಿಲ್ ಇರುತ್ತೆ ಲಿಥೋಸ್ಫಿಯರ್ ಅಲ್ಲಿ, ರಾಕ್ ಇರುತ್ತೆ, ಮಿನರಲ್ಸ್ ಇರುತ್ತೆ. ಈ 3 ಇದರಿಂದ ಲಿಥೋಸ್ಫಿಯರ್ ಆಗಿರುತ್ತೆ. ಆಯ್ತಾ. ಲೈಫ್ ಎಕ್ಸಿಸ್ಟ್ ಆನ್ ದಿಸ್ ಲೇಯರ್ ವಿತ್ ದ ಹೆಲ್ಪ್ ಆಫ್ ಅಟ್ಮಾಸ್ಫಿಯರ್. ಮತ್ತೆ ನಮಗೆ ಏನು ಬೇಕು, ಲಿಥೋಸ್ಫಿಯರ್ ಮೇಲೆ ನಾವು ಇದ್ದೀವಿ. ಆಯ್ತಾ. ಈ ಮನೆ ಇದೆಲ್ಲ ಏನು ಕಟ್ಕೊಂಡಿದ್ದೀವಲ್ಲ ನಾವು, ಇದೆಲ್ಲ ಲಿಥೋಸ್ಫಿಯರ್ ಮೇಲೆ ಕಟ್ಕೊಂಡಿರುವಂಥದ್ದು. ನಾವಿರುವಂಥದ್ದು ಲಿಥೋಸ್ಫಿಯರ್ ಮೇಲೆ. ಮತ್ತೆ ಲಿಥೋಸ್ಫಿಯರ್ ಮೇಲೆ ಇದ್ದೇ ನಮಗೆ ಯಾವುದು ಬೇಕು, ಅಟ್ಮಾಸ್ಫಿಯರ್ ಬೇಕು. ಏನು ನಮ್ಮ ಸುತ್ತಲೂ ಅಟ್ಮಾಸ್ಫಿಯರ್ ಏನಿದೆಯಲ್ಲ, ಅದರಲ್ಲಿ ಡಸ್ಟ್ ಪಾರ್ಟಿಕಲ್ಸ್, ಏರ್, ವಾಟರ್ ಡ್ರಾಪ್ಲೆಟ್ಸ್, ವೇಪರ್ಸ್ ಎಲ್ಲ ಇದೆಯಲ್ಲ, ಇದು ಅಟ್ಮಾಸ್ಫಿಯರ್. ಆಯ್ತಾ. ಮತ್ತೆ ಹೈಡ್ರೋಸ್ಫಿಯರ್ ಬೇಕು. ಹೈಡ್ರೋಸ್ಫಿಯರ್ ಅಂದರೆ ಹೈಡ್ರೋ ಅಂದರೆ ವಾಟರ್. ಆಯ್ತಾ. ಈ ಸ್ಪಿಯರ್ ಬೇಕು. ಇದ್ರ ಮೂರಿಂದ ನಾವು ಜೀವಂತವಾಗಿರೋದಕ್ಕೆ ಸಾಧ್ಯ. ಕಾಂಟಿನೆಂಟ್ಸ್ ಆರ್ ಪಾರ್ಟ್ಸ್ ಆಫ್ ದಿ ಲಿಥೋಸ್ಫಿಯರ್ ವೇರ್ ಡಿಫ್ರೆಂಟ್ ಲ್ಯಾಂಡ್ ಫಾರ್ಮ್ಸ್ ಲೈಕ್ ಮೌಂಟೇನ್ಸ್, ಪ್ಲಾಟ್ಯೂಸ್, ಪ್ಲೇನ್ಸ್ ಎಕ್ಸೆಟ್ರಾ ಆರ್ ಫೌಂಡ್. ಕಾಂಟಿನೆಂಟ್ಸ್ ಆರ್ ಪಾರ್ಟ್ಸ್ ಆಫ್ ದಿ ಲಿಥೋಸ್ಫಿಯರ್. ಈ ಕಾಂಟಿನೆಂಟ್ಸ್ ಏನಿದೆಯಲ್ಲ, ಇದೆಲ್ಲ ಏನು ಪಾರ್ಟ್, ಲಿಥೋಸ್ಫಿಯರಿನ ಪಾರ್ಟ್ಗಳು. ಆಯಿತಾ. ಇದರಲ್ಲಿ ಡಿಫ್ರೆಂಟ್ ಲ್ಯಾಂಡ್ ಫಾರ್ಮ್ಸ್ ಯಾವ್ದಾವ್ದಿದೆ, ಮೌಂಟೇನ್ಸ್ ಇದೆ ಡಿಫ್ರೆಂಟ್ ಆಗಿ, ಪ್ಲಾಟ್ಯೂಸ್ ಬರುತ್ತೆ, ಆಮೇಲೆ ಪ್ಲೇನ್ಸ್ ಬರುತ್ತೆ. ನಾವು ಗಂಗಾಟಿಕ್ ಪ್ಲೇನ್ ನೋಡಿದ್ವಲ್ಲ, ಆಯಿತಾ, ಅದು ಆರ್ ಫೌಂಡ್. ಆ ಥರ ಬೇರೆ ಬೇರೆ ಡಿಫ್ರೆಂಟ್ ಆಗಿ ಲ್ಯಾಂಡ್ ಇದೆ. ಆಮೇಲೆ ಅರ್ತ್ಸ್ ಇಂಟೀರಿಯರ್ ಆ್ಯಂಡ್ ಕಾಂಪೋಸಿಷನ್. ಅರ್ತಿನ ಒಳಗೇನಿದೆ, ಅರ್ತು ಹೇಗೆ ಡಿಫ್ರೆನ್ಶಿಯೇಟ್ ಆಗಿದೆ, ಹೇಗೆ ಬೇರೆ ಬೇರೆ ಆಗಿದೆ, ಬೇರೆ ಬೇರೆ ಮೀನ್ಸ್ ಏನೇನಿದೆ ಒಳಗೆ ಡಿಫ್ರೆಂಟ್ ಆಗಿ ಅನ್ನೋದನ್ನ ನೋಡೋಣ. ಡೂ ಯು ನೋ ವಾಟ್ ಈಸ್ ದೇರ್ ಇನ್ಸೈಡ್ ದ ಅರ್ತ್? ನಿಮಗೆ ಗೊತ್ತಾ ಅರ್ತ್ ಒಳಗೆ ಏನಿದೆ ಅಂತ? ಇಲ್ಲ ಅಲ್ವಾ? ನೋಡೋಣ ಏನಿದೆ ಅಂತ. ಅವರ್ ಪ್ಲಾನೆಟ್ ಅರ್ತ್ ಈಸ್ ಮೋರ್ ದ್ಯಾನ್ 4.6 ಬಿಲಿಯನ್ ಇಯರ್ಸ್ ಓಲ್ಡ್ ಆ್ಯಂಡ್ ಸ್ಟಿಲ್ ಇನ್ ದ ಪ್ರೋಸೆಸ್ ಆಫ್ ಚೇಂಜಿಂಗ್. ನೋಡಿ ಮಕ್ಕಳೇ, ನಮ್ಮ ಅರ್ತ್ ಏನಿದೆಯಲ್ಲ, ಇದು ಈಗ ಕ್ರಿಯೇಟ್ ಆಗಿರುವಂಥದ್ದಲ್ಲ, 4.6 ಬಿಲಿಯನ್ ಇಯರ್ಸ್ ಅಗೋ ಕ್ರಿಯೇಟ್ ಆಗಿರುವಂಥದ್ದು. ಎಷ್ಟು ಹಿಂದೆ ಅರ್ತ್ ಕ್ರಿಯೇಟ್ ಆಗಿರುವಂಥದ್ದು ಮಕ್ಕಳೇ? 4.6 ಬಿಲಿಯನ್ ಇಯರ್ಸ್ ಅಗೋ. ನಿಮಗೆ ಬಿಲಿಯನ್ ಅಂದರೆ ಗೊತ್ತಾಗಿರ್ಬೋದು, ನಾನು ಹೇಳ್ತೀನಿ ನೋಡಿ. ಫಸ್ಟ್ ಒನ್ಸ್ ಬರುತ್ತೆ, ಆಮೇಲೆ ಟೆನ್ಸ್ ಬರುತ್ತೆ, ಆಮೇಲೆ ಹಂಡ್ರೆಡ್ಸ್ ಬರುತ್ತೆ, ಆಮೇಲೆ ಥೌಸಂಡ್ಸ್ ಬರುತ್ತೆ, ಆಮೇಲೆ ಮಿಲಿಯನ್ಸ್ ಬರುತ್ತೆ, ಆಮೇಲೆ ಬಿಲಿಯನ್ಸ್ ಬರುತ್ತೆ. ಆಯಿತಾ. ಓಕೆನಾ ಮಕ್ಕಳೇ? ಹೀಗೆ ಬರ್ತಾ ಹೋಗುತ್ತೆ. ಆಯಿತಾ. ಅಷ್ಟು ಬಿಲಿಯನ್ ಇಯರ್ಸ್ ಅಗೋ, 4.6 ಬಿಲಿಯನ್ ಇಯರ್ಸ್ ಅಗೋ ಅರ್ತ್ ಹ್ಯಾಸ್ ಕ್ರಿಯೇಟೆಡ್ ಆ್ಯಂಡ್ ಇಟ್ ಈಸ್ ಚೇಂಜಿಂಗ್. ಇದು ಒಂದೇ ಥರ ಇಲ್ಲ, ಚೇಂಜ್ ಆಗ್ತಾ ಇದೆ. ಆಯಿತಾ ಮಕ್ಕಳೇ? ಮ್ಯಾನ್ ಈಸ್ ಇನ್ ಕ್ವೆಸ್ಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಚೇಂಜಸ್. ಮ್ಯಾನ್ ಏನು ಮಾಡ್ತಿದ್ದಾನೆ, ಹುಡುಕ್ತಾ ಇದ್ದಾನೆ, ಈ ಚೇಂಜಸ್ನ ಕಂಡು ಹಿಡಿತಾ ಇದ್ದಾನೆ. ಆಯಿತಾ. ಅಂಡರ್ಸ್ಟ್ಯಾಂಡ್ ಮಾಡ್ಕೊತಿದ್ದಾನೆ, ಇದು ಹೇಗೆ ಚೇಂಜಸ್ ಆಗ್ತಿದೆ, ಯಾಕೆ ಚೇಂಜಸ್ ಆಗ್ತಿದೆ, ಮತ್ತೆ ಏನು ಚೇಂಜ್ ಆಗಬಹುದು ಅನ್ನೋದು. ಆಯಿತಾ. ಆ್ಯಂಡ್ ಈಗರ್ ಟು ನೋ ಮೋರ್ ಅಬೌಟ್ ದ ಇನ್ಸೈಡ್ ಆಫ್ ದಿ ಅರ್ತ್. ಮತ್ತು ಭೂಮಿ ಒಳಗೆ ಏನಿದೆ ಅನ್ನೋದು ಕಂಡು ಹಿಡಿತಾ ಇದ್ದಾನೆ. ಆಯಿತಾ. ಅದು ಏನಿದೆ ಅಂತ ಕಂಡು ಹಿಡಿಯೋದಕ್ಕೆ ಕುತೂಹಲ ಇದೆ ಅಂತ ಹೇಳ್ತಿದ್ದಾರೆ. ವಾಟ್ ಈಸ್ ಇನ್ಸೈಡ್ ದ ಅರ್ತ್ ಇಸ್ ಸ್ಟಿಲ್ ಅ ಮಿಸ್ಟ್ರಿ ಫಾರ್ ಮ್ಯಾನ್. ಏನಿದೆ ಅನ್ನೋದು ಇನ್ನೂ ಒಂದು ಮಿಸ್ಟ್ರಿ ಆಗಿದೆ, ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಆಯಿತಾ. ಮಿಸ್ಟ್ರಿ ಆಗಿದೆ, ಹುಡುಕಬೇಕು ಅನ್ನೋ ಕುತೂಹಲ ಇದೆ. ವಿತ್ ಇಯರ್ಸ್ ಆಫ್ ಸ್ಟಡಿ ಆ್ಯಂಡ್ ರಿಸರ್ಚ್, ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಬೀನ್ ಏಬಲ್ ಟು ಗೆಟ್ ಇನ್ಫಾರ್ಮೇಷನ್ ಅಬೌಟ್ ದ ಮೆಟೀರಿಯಲ್ಸ್ ಇನ್ಸೈಡ್ ದ ಅರ್ತ್ ಅಪ್ ಟು 10 to 12 ಕಿಲೋಮೀಟರ್ಸ್. ಓಕೆನಾ ಮಕ್ಕಳೇ? ವಿತ್ ಇಯರ್ಸ್ ಆಫ್ ಸ್ಟಡಿ ಆ್ಯಂಡ್ ರಿಸರ್ಚ್, ಓದ್ತಾ ರಿಸರ್ಚ್ ಮಾಡ್ತಾ, ಸ್ಟಡಿ ಮಾಡ್ತಾ ಹ್ಯೂಮನ್ ಬೀಯಿಂಗ್ಸ್ ಎಲ್ಲಿ ತನಕ ಕೇಪಬಲ್ ಆಗಿದ್ದಾರೆ ಅಂದರೆ 10 to 12 ಕಿಲೋಮೀಟರ್ಸ್. ಆಯಿತಾ. ಭೂಮಿ ಸರ್ಫೇಸ್ ಮೇಲಿಂದ, ಇದು ಭೂಮಿ ಸರ್ಫೇಸ್ ಅಂದರೆ ಮಕ್ಕಳೇ, ಆಯಿತಾ, ಇದು ಭೂಮಿಯ ಸರ್ಫೇಸ್. ಓಕೆನಾ? ಈ ಸರ್ಫೇಸ್ ಇಂದ ಎಷ್ಟು ಕಿಲೋಮೀಟರ್ಸ್ ಒಳಗೆ ತನಕ? 10 to 12 ಕಿಲೋಮೀಟರ್ಸ್ ಒಳಗೆ ತನಕ ಅಷ್ಟೇ ಅವರಿಗೆ ಕಂಡು ಹಿಡಿಯೋದಕ್ಕೆ ಆಗಿರುವಂಥದ್ದು. ಅದ್ರ ಕೆಳಗೆ ಯಾಕೆ ಆಗಿಲ್ಲ ಇನ್ನವರಿಗೆ ಅಂದರೆ, ಗೋಯಿಂಗ್ ಬಿಯಾಂಡ್ ದಿಸ್ ಡೆಪ್ತ್ ಈಸ್ ವೆರಿ ಡಿಫಿಕಲ್ಟ್ ಡ್ಯೂ ಟು ದ ಇನ್ಕ್ರೀಸ್ ಆಫ್ ಟೆಂಪರೇಚರ್ 1 degree ಸೆಲ್ಸಿಯಸ್ ಫಾರ್ ಈಚ್ 32 meters. ಓಕೆ ಮಕ್ಕಳೇ? ಇದ್ರ ಕೆಳಗೆ ಹ್ಯೂಮನ್ ಬೀಯಿಂಗ್ಸಿಗೆ ಹೋಗೋಕ್ಕಾಗಿಲ್ಲ. ಯಾಕಂದರೆ ನಾನು ಆವಾಗಲೇ ಹೇಳಿದೆ, ಭೂಮಿಯ ಒಳಗೆ ಏನಿಲ್ಲ, ಆಕ್ಸಿಜನ್ ಇಲ್ಲ. ಆಯಿತಾ. ಅಟ್ಮಾಸ್ಫಿಯರ್ ಇಲ್ಲ. ಆಯಿತಾ. ಗ್ಯಾಸಸ್ ಇಲ್ಲ. ಅದರಿಂದ ಒಳಗೆ ಹೋಗೋದಕ್ಕೆ ಹ್ಯೂಮನ್ ಬೀಯಿಂಗ್ಸ್ಗೆ ಪ್ರಾಬ್ಲಮ್ ಆಗುತ್ತೆ, ಉಸಿರಾಡೋದಕ್ಕೆ ಆಗೋದಿಲ್ಲ. ಆಯಿತಾ ಮಕ್ಕಳೇ? 10 to 12 ಕಿಲೋಮೀಟರ್ಸ್ ಅಷ್ಟೇ ಹೋಗಿದ್ದಾರೆ, ಅದ್ರ ಕೆಳಗೆ ಹೋಗೋಕ್ಕಾಗಿಲ್ಲ. ಯಾಕಂದರೆ ಒಂದು 32 meters. ಆಯಿತಾ. 1 ಕಿಲೋಮೀಟರ್ಗೆ 100 meters ಆಗುತ್ತೆ. ಆಯಿತಾ. ಅದು 32 ಮೀಟರ್ಸಿಗೂ 1 degree ಸೆಲ್ಸಿಯಸ್ ಟೆಂಪರೇಚರ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಆ ಟೆಂಪರೇಚರ್ ನಮಗೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆಯಿತಾ. ಅದಕ್ಕೆ ಅಷ್ಟು ಕೆಳಗೆ ಹೋಗಿ ಫೈಂಡ್ ಔಟ್ ಮಾಡೋದಕ್ಕೆ ಏನೂ ಆಗ್ತಿಲ್ಲ.
To understand more about the Earth's interior, humans are dependent on indirect evidence such as seismic waves. ಆಯ್ತಾ ಮಕ್ಕಳೇ, ಅದ್ರ ಒಳಗೆ ಏನಿದೆ ನಮಗೆ ಗೊತ್ತಾಗ್ತಿಲ್ವಲ್ಲ. ಈಗ ಹೇಗಾದರೂ ಕಂಡು ಹಿಡಿಬೇಕು. ಈಗ ಹೇಗೆ ಕಂಡು ಹಿಡಿತಾ ಇದ್ದಾರೆ ಅಂದರೆ, ಭೂಮಿ ಒಳಗಿಂದ ಏನು ವಸ್ತುಗಳು ಹೊರಗಡೆ ಬರ್ತಿದೆಯಲ್ಲ, ಫಾರ್ ಎಕ್ಸಾಂಪಲ್ ಸೆಸ್ಮಿಕ್ ವೇವ್ಸ್ ಏನು ಹೊರಗಡೆ ಬರುತ್ತಲ್ಲ, ವಾಲ್ಕೆನೋ ಹೊಡ್ಕೊಂಡಾಗ ಮಕ್ಕಳೇ, ನಿಮಗೆಲ್ರಿಗೂ ಗೊತ್ತಿರುತ್ತೆ ವಾಲ್ಕೆನೋ ಹೀಗಿರುತ್ತೆ. ಆಯ್ತಾ ಮಕ್ಕಳೇ, ವಾಲ್ಕೆನೋಸ್ ಹೀಗಿರುತ್ತೆ. ಇದು ಹೊಡ್ಕೊಂಡಾಗ ಇದ್ರ ಒಳಗಿಂದ ಏನು ಹೊರಗಡೆ ಬರುತ್ತಲ್ಲ, ಲಾವಾ, ಕಲ್ಲು ಬಂಡೆಗಳು, ಇದೆಲ್ಲ ಏನು ಹೊರಗಡೆ ಬರುತ್ತಲ್ಲ, ಅದರಿಂದ ಏನು ಮಾಡ್ತಿದ್ದಾರೆ, ಎವಿಡೆನ್ಸ್ಗಳನ್ನು ಹುಡುಕ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಯ್ತಾ, ಅದರಿಂದ ಎವಿಡೆನ್ಸ್ಗಳನ್ನು ಹುಡುಕಿದ್ದಾರೆ ಅಂತ ನಿಮಗೆ ಅರ್ಥ ಮಾಡಿಸೋದಕ್ಕೆ ವಾಲ್ಕೆನೋ ತೋರಿಸ್ದೆ. ಆಯ್ತಾ, ಹ್ಯೂಮನ್ಸ್ ಆರ್ ಡಿಪೆಂಡೆಂಟ್ ಆನ್ ಇಂಡೈರೆಕ್ಟ್ ಎವಿಡೆನ್ಸ್. ಡೈರೆಕ್ಟ್ ಎವಿಡೆನ್ಸ್ ಅಲ್ಲ, ಇಂಡೈರೆಕ್ಟ್ ಆಗಿ ಏನು ಇವ್ರಿಗೆ ಸಿಗ್ತಿದೆ, ಸಚ್ ಆಸ್ ಸೆಸ್ಮಿಕ್ ವೇವ್ಸ್, ವಾಲ್ಕೆನಿಕ್ ಮೆಟೀರಿಯಲ್ಸ್, ವಾಲ್ಕೆನೋ ಹೊಡ್ಕೊಂಡಾಗ ಏನು ಮೆಟೀರಿಯಲ್ಸ್ ಹೊರಗಡೆ ಬರ್ತಿದೆ ಅದರಿಂದ. ದ ಅರ್ತ್ಸ್ ಇಂಟೀರಿಯರ್ ಕಂಪ್ರೈಸಸ್ ವೇರಿಯಸ್ ಮೆಟೀರಿಯಲ್ಸ್ ಇನ್ ಡಿಫ್ರೆಂಟ್ ಫಾರ್ಮ್ಸ್. ತುಂಬ ಮೆಟೀರಿಯಲ್ಸ್ ಇದೆ, ಬೇರೆ ಬೇರೆ ಮೆಟೀರಿಯಲ್ಸ್ ಸಿಗ್ತಾ ಇದೆ ಇನ್ ಡಿಫ್ರೆಂಟ್ ಫಾರ್ಮ್ಸ್, ಬೇರೆ ಬೇರೆ ಫಾರ್ಮ್ಸಲ್ಲಿ. ಲಿಕ್ವಿಡ್ ಫಾರ್ಮಲ್ಲಿ ಬರುತ್ತೆ, ಸಾಲಿಡ್ ಫಾರ್ಮಲ್ಲಿ ಬರುತ್ತೆ, ಆಯಿತಾ, ಗೇಷಿಯಸ್ ಫಾರ್ಮಲ್ಲಿ ಬರುತ್ತೆ, ಆಯಿತಾ, ಈ ಥರ ಬೇರೆ ಬೇರೆ ಫಾರ್ಮ್ಸಲ್ಲಿ ಬರುತ್ತೆ. ಆನ್ ದ ಬೇಸಿಸ್ ಆಫ್ ಡೆನ್ಸಿಟಿ ಆಫ್ ಮೆಟೀರಿಯಲ್, ಕೆಮಿಕಲ್ ಕಾಂಪೋಸಿಷನ್ ಆ್ಯಂಡ್ ಫಿಸಿಕಲ್ ಸ್ಟೇಟ್. ಡೆನ್ಸಿಟಿ ಅಂದರೆ ಮಕ್ಕಳೇ ಮಾಸ್ ಇರುತ್ತಲ್ಲ, ಆ ಮಾಸ್ ಎಷ್ಟು ವಾಲ್ಯೂಮಲ್ಲಿ ತುಂಬೋದು ಅಂತ. ಮಾಸ್ ಅಂದರೆ ಫಾರ್ ಎಕ್ಸಾಂಪಲ್ ಏನಾದರೂ ಮ್ಯಾಟರ್, ಏನಾದರೂ ಥಿಂಗ್ ಎಷ್ಟು ಜಾಗದಲ್ಲಿ ಅದು ಹಿಡಿಸತ್ತೆ ಅಂತೀವಲ್ಲ, ಅದನ್ನು ಡೆನ್ಸಿಟಿ ಅಂತೀವಿ. ಆ ಡೆನ್ಸಿಟಿನ ನೋಡ್ಕೊಂಡು ಮೆಟೀರಿಯಲ್ಸಿಂದು ಕೆಮಿಕಲ್ ಕಾಂಪೋಸಿಷನನ್ನು ಇದು ಮಾಡಿ ಆ್ಯಂಡ್ ಫಿಸಿಕಲ್ ಸ್ಟೇಟ್ನ ಆಫ್ ಮ್ಯಾಟರ್, ದ ಅರ್ತ್ಸ್ ಇಂಟೀರಿಯರ್ ಇಸ್ ಕ್ಲಾಸಿಫೈಡ್ ಇಂಟು 3 ಮೇನ್ ಲೇಯರ್ಸ್. ಅದನ್ನೆಲ್ಲ ನೋಡಿಬಿಟ್ಟು 3 ಲೇಯರ್ಸಲ್ಲಿ ಅರ್ಥಿನ ಲೇಯರ್ಸ್ನ ಕ್ಲಾಸಿಫೈ ಮಾಡಿದ್ದಾರೆ. ದೇ ಆರ್ ಕ್ರಸ್ಟ್, ಮ್ಯಾಂಟಲ್ ಆ್ಯಂಡ್ ಕೋರ್. ಇದು ಅರ್ತ್ ಅಂದರೆ ಮಕ್ಕಳೇ, ಇದನ್ನು 3 ಲೇಯರ್ಸಲ್ಲಿ ಡಿವೈಡ್ ಮಾಡಿದ್ದಾರೆ. ಆಯಿತಾ, ಇಲ್ಲಿಂದ ಇಲ್ಲಿವರೆಗೆ ಫುಲ್ಲು ಅರ್ತ್ ಅಂತ ಅಂದ್ಕೊಳ್ಳಿ. ಇಲ್ಲಿಂದ ಇಲ್ಲಿವರೆಗೆ ಫುಲ್ಲು ಅರ್ತ್ ಅಂತ ಅಂದ್ಕೊಳ್ಳಿ. ನಾನು ಹೀಗೆ ಬರಿತೀನಿ, ಆಯಿತಾ, ಯಾಕಂದರೆ ಹೋಗ್ತಾ ಹೋಗ್ತಾ ಇಲ್ಲಿ ಆಳ ಇದೆ ಅಂತ ಗೊತ್ತಾಗಲಿ ಅಂತ. ಆಯಿತಾ, ಇದರಲ್ಲಿ ಮೇಲ್ ಬರುತ್ತೆ ಕ್ರಸ್ಟ್, ಇಲ್ಲಿ ಬರುತ್ತೆ ಮ್ಯಾಂಟಲ್, ಇದು ಬರುತ್ತೆ ಕೋರ್. ಕ್ರಸ್ಟ್, ಮ್ಯಾಂಟಲ್, ಕೋರ್. ಓಕೆ, ಓಕೆನಾ ಮಕ್ಕಳೇ? ಈಗ ನೋಡೋಣ, ಭೂಮಿನ 3 ಪಾರ್ಟ್ಸಲ್ಲಿ ಡಿವೈಡ್ ಮಾಡಿದ್ದಾರೆ. ಮೇಲ್ ಬರುವಂತಹ ಪಾರ್ಟ್ ಏನು ಕ್ರಸ್ಟ್, ಅದ್ರ ಮಧ್ಯದಲ್ಲಿ ಬರುವಂಥದ್ದು ಮ್ಯಾಂಟಲ್, ಅದ್ರ ಕೆಳಗೆ ಬರುವಂಥದ್ದು ಕೋರ್ ಅಂತ ಹೇಳ್ಬಿಟ್ಟು. ಅದು ಹೇಗಿದೆ, ಅದರಲ್ಲಿ ಏನಿದೆ ಅನ್ನೋದನ್ನೆಲ್ಲ ಈಗ ನೋಡೋಣ. ದ ಕ್ರಸ್ಟ್ ಇಸ್ ದ ಅಪ್ಪರ್ ಮೋಸ್ಟ್ ಲೇಯರ್ ಆಫ್ ದಿ ಅರ್ತ್. ಅಪ್ಪರ್ ಮೋಸ್ಟ್, ಮೇಲಿನ ಮೋಸ್ಟ್ ಲೇಯರ್ ಏನಿದು ಕ್ರಸ್ಟ್, ಅರ್ತಿನ ಕ್ರಸ್ಟ್ ಲೇಯರ್ ಅಂತ ಹೇಳ್ತಾ ಇದ್ದಾರೆ. ಆಯಿತಾ, ಅಪ್ಪರ್ ಮೋಸ್ಟ್ ಲೇಯರ್ ಆಫ್ ದಿ ಅರ್ತ್ ಈಸ್ ನೋನ್ ಆಸ್ ಕ್ರಸ್ಟ್. ರಿಚ್ ಇನ್ ಸಿಲಿಕಾ, ಅಲ್ಯೂಮಿನಿಯಂ ಆ್ಯಂಡ್ ಮ್ಯಾಗ್ನೀಷಿಯಮ್. ಇದರಲ್ಲಿ ಏನು ಸಿಗ್ತಿದೆ ಮಕ್ಕಳೇ ಅಂದರೆ, ಇದು ನೀವು ನೆನ್ಪಿಟ್ಕೊಳ್ಬೇಕು. ಇದೆಲ್ಲ 1 ಮಾರ್ಕ್ಸ್ ಕ್ವಶನ್ಸು, ಇದರಲ್ಲೇ ಬರಿತೀನಿ, ಆರಾಮಾಗಿ ನೆನ್ಪಿಟ್ಕೊಳ್ಳಿ. ಆಯಿತಾ, ಇಲ್ಲೇ ಬರೆದು ಅರ್ಥ ಮಾಡಿಸ್ತೀನಿ. ಸಿಲಿಕಾ, ಅಲ್ಯೂಮಿನಿಯಂ ಆ್ಯಂಡ್ ಮ್ಯಾಗ್ನೀಷಿಯಮ್. ಸಿಲಿಕಾ, ಅಲ್ಯೂಮಿನಿಯಂ ಆ್ಯಂಡ್ ಮ್ಯಾಗ್ನೀಷಿಯಮ್, ಇದರಲ್ಲಿ ಇಷ್ಟು ಸಿಗ್ತಿದೆ ಮಕ್ಕಳೇ. ಈಗ ನೆನ್ಪಿಟ್ಕೊಳ್ಬೇಕು, ClMg ಅಂತ. ClMg, ಆಯಿತಾ. ಕ್ರಸ್ಟಲ್ಲಿ ನಮಗೆ ಏನೇನು ಸಿಗುತ್ತೆ, ಸಿಲಿಕಾ, ಅಲ್ಯೂಮಿನಿಯಂ, ಮ್ಯಾಗ್ನೀಷಿಯಮ್, ClMg. ಆಯಿತಾ, ಸಿ ಅಂದರೆ ಸಿಲಿಕಾ, Al ಅಂದರೆ ಅಲ್ಯೂಮಿನಿಯಂ, Mg ಅಂದರೆ ಮ್ಯಾಗ್ನೀಷಿಯಮ್. ಆಯಿತಾ, ClMg ಇದು ಎಲ್ಲಿ ಸಿಗುತ್ತೆ, ಕ್ರಸ್ಟಲ್ಲಿ ಸಿಗುತ್ತೆ. ರಿಚ್ ಇದೆ. ಆಯಿತಾ, ಇದು ಜಾಸ್ತಿ ಎಲ್ಲಿ ಸಿಗೋದು ನಮಗೆ, ಕ್ರಸ್ಟಲ್ಲಿ. ಆಯಿತಾ ಮಕ್ಕಳೇ, ಇದೇನು ಮಕ್ಕಳೇ, ಇದು ಮಿನರಲ್ಸ್. ದಿಸ್ ಇಸ್ ಜನರಲಿ ನೋನ್ ಆಸ್ ಲಿಥೋಸ್ಫಿಯರ್. ಇದನ್ನ ಜನರಲ್ ಆಗಿ ಇದನ್ನೇ ನಾವು ಲಿಥೋಸ್ಫಿಯರ್ ಅಂತ ಹೇಳೋದು. ಇದು ಮತ್ತೆ ಇಲ್ಲಿಂದ ಒಂಚೂರು ಪಾರ್ಟ್ ಬರುತ್ತೆ ಮಕ್ಕಳೇ ಲಿಥೋಸ್ಫಿಯರಿಗೆ. ಆಯಿತಾ, ಇದಿಷ್ಟು, ಇದು ನಾನೇನು ಬ್ಲೂ ಅಲ್ಲಿ ತೋರಿಸಿದ್ದೀನಲ್ಲ, ಇದಿಷ್ಟು ಲಿಥೋಸ್ಫಿಯರ್ ಅಂತ ಅಂದ್ಕೊಳ್ಳಿ. ಆಯಿತಾ, ಇದಿಷ್ಟು ಲಿಥೋಸ್ಫಿಯರ್ ಬರುತ್ತೆ. ಆಯಿತಾ ಮಕ್ಕಳೇ? The depth of this layer is around 60 kilometers.
ಇಲ್ಲಿ ಅರ್ತ್ ಸರ್ಫೇಸ್ ಇಂದ ಇಲ್ಲಿವರೆಗೆ ಎಷ್ಟು ಡೆಪ್ತ್ ಇದೆ ಮಕ್ಕಳೇ, ಇಲ್ಲಿಂದ ಇಲ್ಲಿವರೆಗೆ 60 ಕಿಲೋಮೀಟರ್ಸ್ ಇದೆ. ಇದಿಷ್ಟು ಯಾವ ಪಾರ್ಟು? ಕ್ರಸ್ಟ್. 60 ಕಿಲೋಮೀಟರ್ಸ್ ಅಂಡರ್ ತನಕ ಯಾವಾಗ ಬರುತ್ತೆ ಅದೆಲ್ಲ ಕ್ರಸ್ಟಿನ ಪಾರ್ಟ್. ಇನ್ ದ ಅಪ್ಪರ್ ಪಾರ್ಟ್ ಆಫ್ ದಿ ಕ್ರಸ್ಟ್ ಓನ್ಲಿ ಲೈಟರ್ ಮೆಟೀರಿಯಲ್ಸ್ ಆರ್ ಫಾರ್ಮ್ಡ್. ಇದು ಅಪ್ಪರ್ ಪಾರ್ಟ್ ಅಲ್ಲಿ ಕ್ರಸ್ಟ್ ಅಲ್ಲಿ ಬರೀ ನಮಗೆ ಏನು ಸಿಗುತ್ತೆ? ಲೈಟರ್ ಮೆಟೀರಿಯಲ್ಸ್, ಅದು ವೆಯ್ಟ್ ಅಲ್ಲಿ ಕಮ್ಮಿ ಇರಬೇಕು ಆಯ್ತಾ, ಲೈಟ್ ವೆಯ್ಟ್ ಇರಬೇಕು, ಆ ಥರ ಮೆಟೀರಿಯಲ್ಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಸಿಯಾಲ್. ಸಿಯಾಲ್ ಅಂದರೆ ಅದೇ ಸಿಯಾಲ್, ಸಿಲಿಕಾ ಆ್ಯಂಡ್ ಅಲ್ಯೂಮಿನಿಯಂ, ಅದನ್ನು ಸಿಯಾಲ್ ಅಂತ ಹೀಗೆ ಬರೀತಾರೆ, SIAL ಆಯಿತಾ, ಸಿಯಾಲ್. ಆರ್ ಕಾಂಟಿನೆಂಟಲ್ ಕ್ರಸ್ಟ್, ಅಥವಾ ಅದನ್ನು ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಹೇಳ್ತೀವಿ. ದ ಲೋವರ್ ಪಾರ್ಟ್ ಆಫ್ ದಿ ಕ್ರಸ್ಟ್ ಈಸ್ ರಿಚ್ ಇನ್ ಸಿಲಿಕಾ ಆ್ಯಂಡ್ ಮ್ಯಾಗ್ನೀಷಿಯಂ. ಈ ಅಪ್ಪರ್ ಪಾರ್ಟಲ್ಲಿ ಮಕ್ಕಳೇ, ಇಲ್ಲಿ ಅಪ್ಪರ್ ಪಾರ್ಟ್ ಅಂದರೆ ಒಂದಿಷ್ಟು ಇಟ್ಕೊಳ್ಳಿ ನೀವು ಆಯಿತಾ. ಈ ಅಪ್ಪರ್ ಪಾರ್ಟಲ್ಲಿ ಸಿಯಾಲ್ ಸಿಕ್ಕಿದ್ರೆ ನಮಗೆ, ಈ ಲೋವರ್ ಪಾರ್ಟಲ್ಲಿ ಏನು ಸಿಗುತ್ತೆ? ಇಲ್ಲಿಂದ ಇಲ್ಲಿವರೆಗೆ ಸೀಮಾ ಸಿಗತ್ತೆ, SIMA ಆಯ್ತಾ. ಅಪ್ಪರ್ ಪಾರ್ಟಲ್ಲಿ ಏನು ಸಿಗುತ್ತೆ ಮಕ್ಕಳೇ? ಸಿಯಾಲ್ ಸಿಕ್ಕಿದ್ರೆ ಲೋವರ್ ಪಾರ್ಟಲ್ಲಿ ಸೀಮಾ ಸಿಗುತ್ತೆ. ಸಿಯಾಲ್ ಅಂದರೆ ಸಿಲಿಕಾ ಆ್ಯಂಡ್ ಅಲ್ಯೂಮಿನಿಯಂ, ಸೀಮಾ ಅಂದರೆ ಸಿಲಿಕಾ ಆ್ಯಂಡ್ ಮ್ಯಾಗ್ನೀಷಿಯಂ. ಓಕೆ, ಆ್ಯಂಡ್ ಇಟ್ ಈಸ್ ಕಾಲ್ಡ್ ಸೀಮಾ ಆರ್ ಓಷಾನಿಕ್ ಕ್ರಸ್ಟ್. ಇದನ್ನ ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಹೇಳ್ತೀವಿ, ಇದು ಓಷಾನಿಕ್ ಕ್ರಸ್ಟ್ ಅಂತ ಹೇಳ್ತೀವಿ. ಅಂದರೆ ಮಕ್ಕಳೇ, ಇದು ಓಷನಲ್ಲಿ ಸಿಗುತ್ತೆ ಜಾಸ್ತಿ, ಇದೇನು ಕಾಂಟಿನೆಂಟ್ಸ್ ಅಲ್ಲಿ ಲ್ಯಾಂಡ್ ಅಲ್ಲಿ ಸಿಗುತ್ತೆ ಅಂತ ಆಯ್ತಾ ಮಕ್ಕಳೇ. ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಕ್ರಸ್ಟ್ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಅರ್ತಿನ 3 ಲೇಯರ್ಸ್ ಇದೆ, ಕ್ರಸ್ಟ್, ಮ್ಯಾಂಟಲ್, ಕೋರ್. ಅದ್ರಲ್ಲಿ ನಾವು ಕ್ರಸ್ಟ್ ನ ಕಲಿತಾ ಇದ್ದೀವಿ. ಕ್ರಸ್ಟ್ ಏನು? ಕ್ರಸ್ಟ್, ದ ಮೀನಿಂಗ್ ಆಫ್ ಕ್ರಸ್ಟ್ ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ ಎಕ್ಸಾಮ್ ಅಲ್ಲಿ, ಟೆಸ್ಟ್ ಅಲ್ಲಿ, ವಾಟ್ಸ್ ದ ಮೀನಿಂಗ್ ಆಫ್ ಕ್ರಸ್ಟ್ ಅಂತ, ದ ಔಟರ್ ಮೋಸ್ಟ್ ಲೇಯರ್ ಆಫ್ ದಿ ಅರ್ತ್ ಈಸ್ ನೋನ್ ಆಸ್ ಕ್ರಸ್ಟ್. ಓಕೆ, ಈ ಕ್ರಸ್ಟ್ ಅಲ್ಲಿ ಮತ್ತೆ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂತೀವಿ. ಕಾಂಟಿನೆಂಟಲ್ ಕ್ರಸ್ಟ್, ಕಾಂಟಿನೆಂಟ್ಸಿನ ಕ್ರಸ್ಟ್, ಯಾಕಂದ್ರೆ ಸಿ ಅಲ್ಲಿ, ವಾಟರ್ ಅಲ್ಲಿ ಮಕ್ಕಳೇ ಏನಿದೆ, ಲ್ಯಾಂಡ್ ತುಂಬಾ ಕೆಳಗಡೆ ಇದೆ ಆಯ್ತಾ, ವಾಟರ್ ಅಲ್ಲಿ ಹೋದ್ರೆ. ಆದ್ರೆ ನಾವು ಲ್ಯಾಂಡ್ ಅಲ್ಲಿ ಇದ್ರೆ ನಮಗೆ ಲ್ಯಾಂಡ್ ಅಲ್ಲಿ ಇದ್ರೆ ಲ್ಯಾಂಡ್ ಮೇಲೇನೆ ಇರುತ್ತೆ ಆಯ್ತಾ. ವಾಟರ್ ಅಲ್ಲಿ ಹೋದ್ರೆ ನಮಗೆ ಲ್ಯಾಂಡ್, ವಾಟರ್ ಕೆಳಗೆ ಸಿಗುತ್ತೆ ಆಯ್ತಾ. ಅಲ್ಲೇನು ಸಿಗುತ್ತೆ? ನಮಗೆ ಸೀಮಾ ಸಿಗುತ್ತೆ. ಅದನ್ನ ಓಷಾನಿಕ್ ಕ್ರಸ್ಟ್ ಅಂತ ಹೇಳ್ತೀವಿ. ಸೀಮಾ ಅಂದ್ರೆ ಸಿಲಿಕಾನ್ ಆ್ಯಂಡ್ ಮ್ಯಾಗ್ನೀಷಿಯಂ ಆಯ್ತಾ. ಅದೇ ಸಿಯಾಲ್ ಅಂದ್ರೆ ಸಿಲಿಕಾನ್ ಆ್ಯಂಡ್ ಅಲ್ಯೂಮಿನಿಯಂ ಆಯ್ತಾ ಮಕ್ಕಳೇ. ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಈ ಜಾಗದಲ್ಲಿ ರಿಚ್ ಆಗಿ ಸಿಗೋದು ಸಿಲಿಕಾನ್, ಅಲ್ಯೂಮಿನಿಯಂ, ಮ್ಯಾಗ್ನೀಷಿಯಂ. ಅದೇ ಸಿಲಿಕಾನ್ ಅಲ್ಯೂಮಿನಿಯಂ ಜೊತೆ ಇಲ್ಲಿ ಮೇಲ್ ಸಿಗುತ್ತೆ, ಸಿಲಿಕಾನ್ ಮ್ಯಾಗ್ನೀಷಿಯಂ ಜೊತೆ ಇಲ್ಲಿ ಕೆಳಗೆ ಸಿಗುತ್ತೆ. ಇದಿಷ್ಟೇ ಇಂಪಾರ್ಟೆಂಟ್ ಇದ್ದಿದ್ದು. ಇಲ್ಲೇ ನಾನು 2-3 ಸತಿ ಹೇಳೋದ್ರಿಂದ ಏನಾಗುತ್ತೆ, ಅದು ನಿಮ್ಮ ಮೈಂಡಲ್ಲಿ ಕುತ್ಕೊಂಡ್ಬಿಡತ್ತೆ. ನೀವು ಇನ್ನೊಂದು ಸತಿ ರಿವೈಸ್ ಮಾಡಿದಾಗ ಕಂಪ್ಲೀಟ್ ಆಗಿ ನಿಮ್ಮ ಮೆಮೊರಿಗೆ ಸೆಟ್ ಆಗುತ್ತೆ ಆಯ್ತಾ ಮಕ್ಕಳೇ. ಈಗ ನೆಕ್ಸ್ಟ್ ಲೇಯರಿಗೆ ಹೋಗೋಣ, ದ ಮ್ಯಾಂಟಲ್ ಆಯ್ತಾ. ಈ ಮ್ಯಾಂಟಲ್ ಲೇಯರು, ದ ಮ್ಯಾಂಟಲ್ ಇಸ್ ದ ಸೆಕೆಂಡ್ ಅಂಡ್ ಮಿಡಲ್ ಲೇಯರ್ ಆಫ್ ದಿ ಅರ್ತ್. ಇದೇನು ಸೆಕೆಂಡ್, ಮತ್ತೆ ಇಲ್ಲಿ ನೋಡಿ ಇಲ್ಲಿಂದ ಸೆಕೆಂಡ್ ಲೇಯರ್, ಮತ್ತೆ ಇದೆರಡು ಮಧ್ಯದಲ್ಲಿದೆ ಮಿಡಲ್ ಲೇಯರ್ ಆಫ್ ದಿ ಅರ್ತ್. ದ ಡೆಪ್ತ್ ಆಫ್ ದಿಸ್ ಲೇಯರ್ ಇಸ್ 2900 ಕಿಲೋಮೀಟರ್ಸ್. ಇಲ್ಲಿಂದ ಇಲ್ಲಿಗೆ 2900 ಕಿಲೋಮೀಟರ್ಸ್ ಆಯ್ತಾ ಮಕ್ಕಳೇ. ಇಷ್ಟು ಡೆಪ್ತ್ ಅಲ್ಲಿ ಈ ಲೇಯರ್ ಇದೆ. The material are in semi-liquid or partially molten state which is called magma. ಇಲ್ಲ ಹೇಳಿದೆ ಮಕ್ಕಳೇ, ಸಿಲಿಕಾನ್, ಅಲ್ಯೂಮಿನಿಯಂ, ಮ್ಯಾಗ್ನೀಷಿಯಂ ಸಿಗತ್ತೆ ಅಂತ. ಇದೆಲ್ಲ ಏನು? ರಾಕ್ ತರ ಸಿಗತ್ತೆ. ರಾಕ್ ಅಂದ್ರೆ ಸಾಲಿಡ್ ಸ್ಟೇಟ್ ಅಲ್ಲಿ ಸಿಗತ್ತೆ ಮಕ್ಕಳೇ ಆಯ್ತಾ. ಆದ್ರೆ ಇಲ್ಲಿ ಬಂದ್ಬಿಟ್ಟು ಏನ್ ಸಿಗತ್ತೆ? ಮೋಲ್ಟನ್ ಸ್ಟೇಟ್ ಅಲ್ಲಿ ಸಿಗತ್ತೆ. ಮೋಲ್ಟನ್ ಸ್ಟೇಟ್ ಅಂದ್ರೆ ಮಕ್ಕಳೇ, ಈ ಕಡೆ ಲಿಕ್ವಿಡ್ ತರನು ಇರಲ್ಲ, ಈ ಕಡೆ ಸಾಲಿಡ್ ತರನು ಇರಲ್ಲ, ಮಿಕ್ಸ್ ಆಗಿ ಇರುತ್ತೆ ಆಯ್ತಾ. ಈಗ ನೀವೇನಾದ್ರೂ ಇದನ್ನ ನೋಡಿದಿರ ಮಕ್ಕಳೇ, RCC ಎಲ್ಲ ಹಾಕಿದಾಗ ಅದು ಸಿಮೆಂಟ್ನ ಲಿಕ್ವಿಡಲ್ಲಿ ಮಿಕ್ಸ್ ಮಾಡಿದಾಗ ಅದು ಯಾವ ಥರ ಇರುತ್ತೆ? ಅದು ಒಂದು ನೀರು ಥರ, ಲಿಕ್ವಿಡ್ ಥರನೂ ಇರಲ್ಲ, ಸಾಲಿಡ್ ಥರನೂ ಇರಲ್ಲ, ಮೋಲ್ಟನ್ ಸ್ಟೇಟಲ್ಲಿ ಇರುತ್ತೆ. ಆ ಸ್ಟೇಟಲ್ಲಿ ಇಲ್ಲಿ ಸಿಗುವಂಥ ಸಬ್ಸ್ಟೆನ್ಸಸ್ ಇರುತ್ತೆ, ಮ್ಯಾಗ್ಮಾ ಅಂತ ಹೇಳ್ತಾರೆ ಅದನ್ನು ಆಯಿತಾ. ದ ಮ್ಯಾಂಟಲ್ ಈಸ್ ಕಂಪೋಸ್ಡ್ ಆಫ್ ಡೆನ್ಸ್ ಆ್ಯಂಡ್ ರಿಜಿಡ್ ರಾಕ್ಸ್ ವಿಚ್ ಹ್ಯಾವ್ ಪ್ರಿಡಾಮಿನೆನ್ಸ್ ಆಫ್ ಮಿನರಲ್ಸ್ ಲೈಕ್ ಮ್ಯಾಗ್ನೀಷಿಯಮ್ ಆ್ಯಂಡ್ ಐರನ್. ಇಲ್ಲಿ ಜಾಸ್ತಿಯಾಗಿ ಏನು ಸಿಗುತ್ತೆ ಅಂದರೆ ಮಕ್ಕಳೇ, ಮ್ಯಾಗ್ನೀಷಿಯಮ್ ಮತ್ತು ಐರನ್ ಸಿಗುತ್ತೆ, Mg ಆ್ಯಂಡ್ Fe ಅಂತ ಹೇಳ್ತಾರೆ ಆಯಿತಾ. ಇಲ್ಲಿ ಜಾಸ್ತಿ ಏನು ಸಿಗುತ್ತೆ? ಮ್ಯಾಗ್ನೀಷಿಯಮ್ ಆ್ಯಂಡ್ ಐರನ್. ಐರನ್ಗೆ ನಾವು Fe ಅಂತ ಬರಿತೀವಿ ಮಕ್ಕಳೇ ಆಯಿತಾ. ಮ್ಯಾಗ್ನೀಷಿಯಮ್ ಆ್ಯಂಡ್ ಐರನ್ ಸಿಗುತ್ತೆ. ದ ಮ್ಯಾಂಟಲ್ ಹ್ಯಾಸ್ 2 parts, ಅಪ್ಪರ್ ಮ್ಯಾಂಟಲ್ ಆರ್ ದಿ ಆಸ್ಥೆನೋಸ್ಫಿಯರ್
is partially in a molten condition, and B, lower mantle or the mesosphere in solid condition. The contact zone of the crust and the mantle is called Mohorovic discontinuity or MOHO, while the boundary that separates the mantle from the core is called Gutenberg discontinuity. ಓಕೆನಾ ಮಕ್ಕಳೇ, ಇದೇನಂತ ಹೇಳ್ತೀನಿ. ಈ ಮ್ಯಾಂಟಲ್ನ ಮತ್ತೆ 2 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಈ ಮ್ಯಾಂಟಲ್ನ ಮತ್ತೆ ಏನಾಗಿ ಡಿವೈಡ್ ಮಾಡಿದ್ದಾರೆ, 2 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಓಕೆನಾ ಮಕ್ಕಳೇ, ಇದನ್ನ ರಬ್ ಮಾಡಿಬಿಡೋಣ. ಇದು ನಿಮಗೆ ನಾನು ಲಿಥೋಸ್ಫಿಯರ್ ಇಲ್ಲಿ ತನಕ ಬರುತ್ತೆ ಅಂತ ಹೇಳಿದೆ ಅಲ್ವಾ. ಈ ಮ್ಯಾಂಟಲ್ನ ಮತ್ತೆ 2 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಇಲ್ಲಿಂದ ಒಂದು ಪಾರ್ಟು, ಇಲ್ಲಿಂದ ಇನ್ನೊಂದು ಪಾರ್ಟು. ಆಯ್ತಾ? ಈ ಮ್ಯಾಂಟಲ್ ಅಲ್ಲಿ ಈ ಲೋವರ್ ಮ್ಯಾಂಟಲ್ನ ಅಥಿನೋಸ್ಫಿಯರ್ ಅಂತ ಹೇಳ್ತಾರೆ. ಇದ್ರಲ್ಲಿ ಏನು ಜಾಸ್ತಿ ಮೋಲ್ಟನ್ ಸ್ಟೇಟ್ಸ್ ಅಲ್ಲಿ ಸಿಗತ್ತೆ. ಮೋಲ್ಟನ್ ಅಂದ್ರೆ ಈ ಕಡೆ ಸಾಲಿಡ್ ಅಲ್ಲ, ಈ ಕಡೆ ಲಿಕ್ವಿಡ್ ಅಲ್ಲ, ಆ ತರ ಸಿಗತ್ತೆ. ಅದೇ ಇಲ್ಲಿ ಏನು ಸಾಲಿಡ್ ಸ್ಟೇಟ್ ಅಲ್ಲಿ ನಮಗೆ ಏನು ಮಿನರಲ್ಸ್ ಸಿಗತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಹೋಗೋಣ. ಇದು ಏನು ಕ್ರಸ್ಟ್ ಮತ್ತೆ ಮ್ಯಾಂಟಲ್ನ ಡಿವೈಡ್ ಮಾಡೋ ಲೈನ್ ಅಥವಾ ಡಿವೈಡ್ ಮಾಡೋ ಝೋನ್ನ, ಈ ಝೋನ್ ಇದೆಯಲ್ಲ, ಈ ಝೋನ್ ನಾನು ಇಲ್ಲಿ ಬಿಡಿಸಿದ್ದೀನಲ್ಲ, ಈ ಝೋನು ಕ್ರಸ್ಟ್ ಮತ್ತೆ ಮ್ಯಾಂಟಲ್ನ ಡಿವೈಡ್ ಮಾಡುತ್ತೆ. ಈ ಝೋನನ್ನ ನಾವು ಏನಂತ ಹೇಳ್ತೀವಿ ಅಂದರೆ ಮೊಹರೋವಿಸ್ಕ್ ಡಿಸ್ಕಂಟಿನ್ಯೂಟಿ ಅಂತ ಹೇಳ್ತೀವಿ. ಆಯ್ತಾ ಮಕ್ಕಳೇ? ಮೊಹರೋವಿಸ್ಕ್ ಡಿಸ್ಕಂಟಿನ್ಯೂಟಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅದು ಕರೆಕ್ಟಾಗಿ ತೋರಿಸಿದ್ದಾರೆ. ಆಯ್ತಾ? ನೆಕ್ಸ್ಟ್ ಬಂದ್ಬಿಟ್ಟು ವೈಲ್ ದ ಬೌಂಡ್ರೀಸ್ ದಟ್ ಸೆಪರೇಟ್ಸ್ ಮ್ಯಾಂಟಲ್ ಆ್ಯಂಡ್ ಕೋರ್. ಈ ಮ್ಯಾಂಟಲ್ ಮತ್ತು ಕೋರ್ನ ಸೆಪರೇಟ್ ಮಾಡುವಂಥ ಈ ಬೌಂಡ್ರಿಯ ಹೆಸರು ಮಕ್ಕಳೇ ಏನಂತ ಹೇಳಿದ್ದಾರೆ? ಗುಂಟೆನ್ಬರ್ಗ್ ಡಿಸ್ಕಂಟಿನ್ಯೂಟಿ. ಆಯ್ತಾ? ಹಿಯರ್ ಇದೆರಡು ನೆನ್ಪಿಟ್ಕೊಳ್ಬೇಕು ಮಕ್ಕಳೇ, ಕೇಳ್ತಾರೆ 1 ಮಾರ್ಕ್ಸ್ ಕ್ವಶನ್. ಹಿಯರ್ ದ ರಾಕ್ಸ್ ಆರ್ ಡಿಫ್ರೆಂಟ್ ಇನ್ ಕೆಮಿಕಲ್ ಕಾಂಪೋಸಿಷನ್ ಫ್ರಮ್ ದೋಸ್ ಬಿಲೋ ಆ್ಯಂಡ್ ಅಬೌವ್. ಇಲ್ಲಿ ಮೇಲಿರುವಂಥ ರಾಕ್ಸಿಗೂ ಇಲ್ಲಿ ಕೆಳಗಿರುವಂಥ ರಾಕ್ಸಿಗೂ ಈ ರಾಕ್ಸ್ ಏನಿರುತ್ತೆ ಡಿಫ್ರೆಂಟ್ ಆಗಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಹೋಗೋಣ ಕೋರ್ ಬಗ್ಗೆ. ಆಯ್ತಾ? ಇಲ್ಲಿ ನಮಗೆ ಗೊತ್ತಾಯಿತು ಕ್ರಸ್ಟ್ನ 2 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಒಂದು ಓಷಿಯಾನಿಕ್ ಕ್ರಸ್ಟ್, ಇನ್ನೊಂದು ಕಾಂಟಿನೆಂಟಲ್ ಕ್ರಸ್ಟ್. ಕಾಂಟಿನೆಂಟಲ್ ಕ್ರಸ್ಟ್ ಅಲ್ಲಿ ಸಿಗುವಂಥದ್ದು ಯಾವುದು ಮಕ್ಕಳೇ? ಸಿಯಾಲ್. ಆಯ್ತಾ? ಸಿಲಿಕಾನ್ ಆ್ಯಂಡ್ ಅಲ್ಯೂಮಿನಿಯಂ. ಅದೇ ಓಷಿಯಾನಿಕ್ ಕ್ರಸ್ಟ್ ಅಲ್ಲಿ ಸಿಗುವಂಥದ್ದು ಸೀಮಾ, ಸಿಲಿಕಾನ್ ಆ್ಯಂಡ್ ಮ್ಯಾಗ್ನೀಷಿಯಂ. ಓಕೆ, ನೆಕ್ಸ್ಟ್ ಮ್ಯಾಂಟಲ್. ಮ್ಯಾಂಟಲ್ನ ಮತ್ತೆ 2 ಥರ ಡಿವೈಡ್ ಮಾಡಿದ್ದಾರೆ. ಒಂದು ಬಂದ್ಬಿಟ್ಟು ಇದು ಹೇಳಿಲ್ಲ ಅಲ್ಲ, ಮ್ಯಾಂಟಲ್ ಮತ್ತೆ ಕ್ರಸ್ಟ್ನ ಮಧ್ಯದಲ್ಲಿರುವಂಥದ್ದು ಯಾವುದು ಲೇಯರು? ಮೊಹರೋವಿಸ್ಕ್ ಡಿಸ್ಕಂಟಿನ್ಯೂಟಿ ಝೋನು. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಗುಂಟೆನ್ಬರ್ಗ್ ಡಿಸ್ಕಂಟಿನ್ಯೂಟಿ, ಇದು ಝೋನು. ಆಯ್ತಾ? ನೆಕ್ಸ್ಟ್ ಬಂದ್ಬಿಟ್ಟು ಈ 2ನೇ ಮ್ಯಾಂಟಲ್ ಅನ್ನುವ ಪಾರ್ಟ್ನ ಅಥೆನೋಸ್ಫಿಯರ್ ಮತ್ತೆ ಮೀಸೋಸ್ಫಿಯರ್ 2 ಪಾರ್ಟಲ್ಲಿ ಡಿವೈಡ್ ಮಾಡಿದ್ದಾರೆ. ಮೀಸೋಸ್ಫಿಯರಲ್ಲಿ ಸಾಲಿಡ್ ಫಾರ್ಮಲ್ಲಿ ಸಿಗುತ್ತೆ, ಅಥೆನೋಸ್ಫಿಯರಲ್ಲಿ ಮೋಲ್ಟನ್ ಫಾರ್ಮಲ್ಲಿ ಮೆಟೀರಿಯಲ್ಸ್ ಸಿಗುತ್ತೆ, ಮಿನರಲ್ಸ್ ಸಿಗುತ್ತೆ. ಓಕೆನಾ ಮಕ್ಕಳೇ? ನೆಕ್ಸ್ಟ್ ನಾವು ಏನು ಕಲ್ತ್ವಿ ಇಲ್ಲಿ? ಈಗ ನಾವು ಹೋಗಬೇಕು ಕೋರಿಗೆ. ದ ಕೋರ್, ದಿಸ್ ಇಸ್ ದ ಇನ್ನರ್ ಮೋಸ್ಟ್ ಲೇಯರ್ ಆಫ್ ದಿ ಅರ್ತ್. ಇದು ಏನು? ಇನ್ನರ್ ಮೋಸ್ಟ್ ಲೇಯರ್ ಆಫ್ ದಿ ಅರ್ತ್ ಮಕ್ಕಳೇ, ತುಂಬ ಆಳವಿರುವಂತಹ ಜಾಗ ನಮ್ಮ ಭೂಮಿದು. ಆಯ್ತಾ? ದ ಡೆಪ್ತ್ ಆಫ್ ದಿಸ್ ಲೇಯರ್ ಈಸ್ ಅಪ್ ಟು 6371 ಕಿಲೋಮೀಟರ್ಸ್. ಇದ್ರಿನ ಡೆಪ್ತ್ ಎಷ್ಟಿದೆ? 6371 ಕಿಲೋಮೀಟರ್ಸ್ ಇದೆ ಮಕ್ಕಳೇ. ಆಯ್ತಾ? ಫ್ರಮ್ ದ ಸರ್ಫೇಸ್ ಇಂದ ಇಷ್ಟು ಆಳ ಇದೆ. 6371 ಕಿಲೋಮೀಟರ್ಸ್ ಅಷ್ಟು ಆಳ ಇದೆ. ಇಲ್ಲಿಂದ ಸರ್ಫೇಸ್ ಇಂದ. ಆಯ್ತಾ? ದ ಮೋಸ್ಟ್ ಇಂಪಾರ್ಟೆಂಟ್ ಮೆಟೀರಿಯಲ್ಸ್ ಆಫ್ ದಿ ಕೋರ್ ಆರ್ ನಿಕ್ಕಲ್ ಆ್ಯಂಡ್ ಫೆರಸ್. ಆಯ್ತಾ ಮಕ್ಕಳೇ? ಇಲ್ಲಿ ಜಾಸ್ತಿ ಸಿಗುವಂಥದ್ದು ಯಾವುದು? ನಿಕ್ಕಲ್ ಆ್ಯಂಡ್ ಫೆರಸ್. ಫೆರಸ್ ಅಂದರೆ ಇಲ್ಲಿ ಐರನ್ ಅಂತ ಹೇಳ್ತೀವಿ ಮಕ್ಕಳೇ. ಫೆರಸ್ಸಿಗೆ ಇಲ್ಲಿ ಐರನ್. ಓಕೆನಾ? ಫೆರಸ್, ನಿಕ್ಕಲ್ ಮತ್ತು ಫೆರಸ್ ಇಲ್ಲಿ ಜಾಸ್ತಿ ಸಿಗತ್ತೆ ಮಕ್ಕಳೇ ಕೋರಲ್ಲಿ. ಆಯಿತಾ? ನೆಕ್ಸ್ಟ್, ಸೊ ಇಟ್ ಈಸ್ ನೋನ್ ಆ್ಯಸ್ ನೈಫ್. ಆಯಿತಾ? ಇಲ್ಲಿ ಅದಕ್ಕೆ NIFE ಅಂತ ಕರೀತಾರೆ. ನಿಕ್ಕಲ್ ಮತ್ತು ಐರನ್ ಜಾಸ್ತಿ ಸಿಗೋದ್ರಿಂದ ಇಲ್ಲಿ ನೈಫ್ ಅಂತ ಈ ಜಾಗದಲ್ಲಿ ಸಿಗುವಂಥದ್ದನ್ನು ನೈಫ್ ಅಂತ ಕರೀತಾರೆ. ದ ಕೋರ್ ಇಸ್ ಡಿವೈಡೆಡ್ ಇಂಟು 2 sub-layers. ದ ಔಟರ್ ಕೋರ್ ಇಸ್ ನೋನ್ ಆಸ್ ಮೋಲ್ಟನ್ ಕೋರ್, where the material are in liquid and
ಮೋಲ್ಟನ್ ಫಾರ್ಮ್. ದ ಇನ್ನರ್ ಕೋರ್ ಇಸ್ ನೋನ್ ಆಸ್ ಸಾಲಿಡ್ ಕೋರ್. ಆಯ್ತಾ ಮಕ್ಕಳೇ, ಇಲ್ಲಿ ಇನ್ನೂ ಎರಡು ಪಾರ್ಟ್ನ ಮಾಡಿದ್ದಾರೆ. ಔಟರ್ ಕೋರ್, ಇದನ್ನ ಔಟರ್ ಕೋರ್ ಅಂತ ಹೇಳ್ಬಿಟ್ಟು, ಆಯ್ತಾ. ಆಮೇಲೆ ಈ ಪಾರ್ಟನ್ನ ಇನ್ನರ್ ಕೋರ್ ಅಂತ ಹೇಳ್ಬಿಟ್ಟು ಸಪರೇಟ್ ಮಾಡಿದ್ದಾರೆ. ಇದು ಬ್ಲ್ಯಾಕ್ ಅಲ್ಲಿ ಮಾಡಿರೋದು ಇನ್ನರ್ ಕೋರ್ ಅಂತ ಅನ್ಕೊಳ್ಳಿ, ಆಯ್ತಾ. ಬ್ಲೂ ಅಲ್ಲಿ ಮಾಡಿರೋದನ್ನ ಔಟರ್ ಕೋರ್ ಅಂತ ಅನ್ಕೊಳ್ಳಿ ಮಕ್ಕಳೇ. ಈ ಔಟರ್ ಕೋರ್ ಅಲ್ಲಿ ಏನು, ಔಟರ್ ಕೋರ್ ಅಲ್ಲಿ ಮೆಟೀರಿಯಲ್ಸ್ ಆರ್ ಇನ್ ಲಿಕ್ವಿಡ್ ಆರ್ ಇನ್ ಮೋಲ್ಟನ್ ಸ್ಟೇಟ್. ಇಲ್ಲಿ ಏನು ಸಿಗತ್ತೆ, ಮೋಲ್ಟನ್ ಸ್ಟೇಟ್ ಅಲ್ಲಿ ಸಿಗತ್ತೆ ಮೆಟೀರಿಯಲ್ಸ್, ಮೋಲ್ಟನ್ ಸ್ಟೇಟ್ ಅಲ್ಲಿ ಸಿಗತ್ತೆ. ಆದ್ರೆ ಇಲ್ಲೇನು ಸಾಲಿಡ್ ಸ್ಟೇಟ್ ಅಲ್ಲಿ ಸಿಗತ್ತೆ, ಆಯ್ತಾ. ಸೇಮ್ ಇಲ್ಲಿ ನೋಡಿದ್ವಲ್ಲ, ಮೇಲೆ ಮೋಲ್ಟನ್ ಸ್ಟೇಟ್, ಕೆಳಗೆ ಸಾಲಿಡ್, ಆ ಥರನೇ ಇಲ್ಲೂ ಕೂಡ ಡಿಫ್ರೆನ್ಶಿಯೇಟ್ ಆಗಿದೆ. ನೆಕ್ಸ್ಟ್ ನೋಡೋಣ ಮಕ್ಕಳೇ, ಸಮ್ ಡೀಪೆಸ್ಟ್ ಲ್ಯಾಂಡ್ ಮೈನ್ಸ್ ಇನ್ ದ ವರ್ಲ್ಡ್. ಯಾವುದು ಡೀಪೆಸ್ಟ್ ಆಗಿ ಲ್ಯಾಂಡ್ ಮೈನ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಕೋಲಾ ಡೀಪ್ ಬೋರ್ಹೋಲ್. ದ ಬೋರ್ಹೋಲ್ ವಾಸ್ ಡ್ರಿಲ್ಡ್ ಆಸ್ ಅ ಪಾರ್ಟ್ ಆಫ್ ಸೈಂಟಿಫಿಕ್ ರಿಸರ್ಚ್ ಡೀಪ್ ಡ್ರಿಲ್ಲಿಂಗ್ ಪ್ರಾಜೆಕ್ಟ್ ನಿಯರ್ Murmansk Kola Peninsula, Russia. It is the deep hole artificially drilled as a part of the earth. 12.262 kilometers. ಎಷ್ಟು ಡ್ರಿಲ್ ಮಾಡಿದ್ದಾರೆ ಮಕ್ಕಳೇ ಈ ಇದರಲ್ಲಿ, ಬೋರ್ಹೋಲಲ್ಲಿ, ಕೋಲಾ ಡೀಪ್ ಬೋರ್ಹೋಲ್. ಇದು 12.262 ಕಿಲೋಮೀಟರ್ಸ್ ಡೀಪ್ ಹೋಗಿದೆ, 12 ಕಿಲೋಮೀಟರ್ಸ್ ಡೀಪ್ ಮಾಡಿದ್ದಾರೆ. ಟೌನ್ಟೋನಾ ಮೈನ್ ಅನ್ನೋದು ಸೌತ್ ಆಫ್ರಿಕಾದಲ್ಲಿ. ಇದೆಷ್ಟು ಡೀಪ್ ಆಗಿದೆ ಅಂದರೆ 3.9 ಕಿಲೋಮೀಟರ್ಸ್, ಆಲ್ಮೋಸ್ಟ್ 4 ಕಿಲೋಮೀಟರ್ಸ್ ಅಷ್ಟು ಡೀಪ್ ಮೈನ್ ಇದೆ, ಆಯ್ತಾ. ದ ಚಾಂಪಿಯನ್ ರೀಫ್ ಗೋಲ್ಡ್ ಮೈನ್ ಅಟ್ KGF, ಆಯ್ತಾ. ಕೋಲಾರ್ ಗೋಲ್ಡ್ ಮೈನ್ಸ್ ಇದೆಯಲ್ಲ, ಅದರಲ್ಲಿ ಎಷ್ಟು ಕಿಲೋಮೀಟರ್ಸ್ ಒಳಗೆ ತನಕ ಇದು ಮಾಡಿದ್ದಾರೆ, 3.2 ಕಿಲೋಮೀಟರ್ಸ್, ಆಯ್ತಾ. ಇದು ಮತ್ತೆ ಡೀಪೆಸ್ಟ್ ಮೈನ್ ಕೂಡ, ಕರ್ನಾಟಕ ಇನ್ ಇಂಡಿಯಾ ಅರೌಂಡ್ 3.2 ಕಿಲೋಮೀಟರ್ಸ್. ಇದು ನಮ್ಮ ಕರ್ನಾಟಕದಲ್ಲಿರುವಂಥದ್ದು 3.2 ಕಿಲೋಮೀಟರ್ಸ್ ಡೀಪೆಸ್ಟ್ ಮೈನ್ ಇದು, ಆಯ್ತಾ. ನೆಕ್ಸ್ಟ್ ಹೋಗೋಣ ಮಕ್ಕಳೇ. ಇದನ್ನೆಲ್ಲ ನೋಡಿದ್ವಿ. ಏನು ಫಸ್ಟ್ ನಾವೇನು ನೋಡಿದ್ವಿ, ಲಿಥೋಸ್ಪಿಯರ್ ಅಂದರೆ ಏನು ಅಂತ ನೋಡಿದ್ವಿ. ಲಿಥೋಸ್ಪಿಯರ್ ಲಿಥೋಸ್ಪಿಯರ್ ಅಲ್ಲಿ ಏನೇನಿರುತ್ತೆ, ರಾಕ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ಸಾಯಿಲ್ ಇರುತ್ತೆ ಮಕ್ಕಳೇ, ಆಯ್ತಾ. ಆಮೇಲೆ ಅರ್ತ್ ಏನು 4.6 ಬಿಲಿಯನ್ ಇಯರ್ಸ್ ಅಗೋ ಇರುವಂಥದ್ದು, ಫಾರ್ಮ್ ಆಗಿರುವಂಥದ್ದು. ಅವಾಗಿಂದ ಇವಾಗ ತನಕನೂ ಚೇಂಜಸ್ ಆಗ್ತಾ ಇದೆ. ಸೈಂಟಿಸ್ಟ್ ಹುಡುಕ್ತಿದ್ದಾರೆ ಇದು ಯಾಕೆ ಚೇಂಜಸ್ ಆಗುತ್ತೆ, ಏನಾಗ್ತಿದೆ ಅಂತ. ಮತ್ತೆ ಅರ್ತ್ ಒಳಗೆ ಏನೇನು ನಡೀತಿದೆ ಅನ್ನೋದನ್ನು ಹುಡುಕ್ತಿದ್ದಾರೆ. ಆದರೆ ಅವರಿಗೆ 10 to 12 ಕಿಲೋಮೀಟರ್ಸ್ ಒಳಗೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ಅಲ್ಲಿ ಆಕ್ಸಿಜನ್ ಇರಲ್ಲ, ಅಟ್ಮಾಸ್ಫಿಯರ್ ಇರಲ್ಲ, ಅಲ್ಲಿ ನಾವು ಬದುಕೋದಕ್ಕೆ ಸಾಧ್ಯ ಆಗಲ್ಲ, ಆಯಿತಾ, ನಮಗಿರೋದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಅವರು ಯಾವುದರಿಂದ ಎವಿಡೆನ್ಸ್ನ ಹುಡುಕ್ತಿದ್ದಾರೆ, ವಾಲ್ಕನೋಸಿಂದ ಏನು ಹೊರಗಡೆ ಬರುತ್ತಲ್ಲ ಥಿಂಗ್ಸ್, ಅದರಿಂದ ಅವರು ಹುಡುಕ್ತಾ ಇದ್ದಾರೆ. ಅದರಿಂದ ಎಲ್ಲ ಅವರಿಗೆ ಏನು ಗೊತ್ತಾಗಿದೆ, ಅರ್ತು 3 ಪಾರ್ಟ್ಸಲ್ಲಿ ಅವರು ಡಿಫ್ರೆನ್ಶಿಯೇಟ್ ಮಾಡ್ಕೊಂಡಿದ್ದಾರೆ. ಒಂದು ಬಂದ್ಬಿಟ್ಟು ಕ್ರಸ್ಟ್, ಎರಡನೇದು ಬಂದ್ಬಿಟ್ಟು ಮ್ಯಾಂಟಲ್, ಥರ್ಡ್ ಒನ್ ಬಂದ್ಬಿಟ್ಟು ಕೋರ್, ಆಯಿತಾ. ಈ ಕ್ರಸ್ಟ್, ಮ್ಯಾಂಟಲ್, ಕೋರಲ್ಲಿ ಬೇರೆ ಬೇರೆ ಥರದ ಮಿನರಲ್ ಸಿಗುತ್ತೆ. ಕ್ರಸ್ಟಲ್ಲಿ ಸೀಮಾ ಆ್ಯಂಡ್ ಸಿಯಾಲ್ ಸಿಗುತ್ತೆ, ಅಂದರೆ ಸಿಲಿಕಾನ್, ಅಲ್ಯೂಮಿನಿಯಂ, ಸಿಲಿಕಾನ್, ಮ್ಯಾಗ್ನೀಷಿಯಮ್ ಸಿಗುತ್ತೆ. ಅದೇ ಬಂದ್ಬಿಟ್ಟು ಮ್ಯಾಂಟಲ್ ಸ್ಟೇಟಲ್ಲಿ ಮೋಲ್ಟನ್ ಸ್ಟೇಟಲ್ಲಿ ಮಿನರಲ್ಸ್ ಸಿಗುತ್ತೆ. ಅದು ಯಾವುದಂದರೆ ಮ್ಯಾಗ್ನೀಷಿಯಮ್ ಆ್ಯಂಡ್ ಐರನ್ ಸಿಗುತ್ತೆ ಇಲ್ಲಿ ಅಂತ ಹೇಳಿದ್ದಾರೆ. ಇದನ್ನು 2 ಝೋನ್ ಆಗಿ, 2 ಪಾರ್ಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ, ಅಥಿನೋಸ್ಪಿಯರ್ ಆ್ಯಂಡ್ ಮೀಸೋಸ್ಪಿಯರ್ ಅಂತ ಹೇಳ್ಬಿಟ್ಟು. ಅಥಿನೋಸ್ಪಿಯರಲ್ಲಿ ಮೋಲ್ಟನ್ ಸ್ಟೇಟಲ್ಲಿ ಸಿಗುತ್ತೆ, ಅದೇ ಮೀಸೋಸ್ಪಿಯರಲ್ಲಿ ಏನು ಸಾಲಿಡ್ ಸ್ಟೇಟಲ್ಲಿ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಕ್ರಸ್ಟ್ ಮತ್ತು ಮ್ಯಾಂಟಲ್ನ ಡಿಫ್ರೆನ್ಶಿಯೇಟ್ ಮಾಡಿರುವಂತಹ ಝೋನು, ಯಾವ ಝೋನು ಇದು, ಮೊಹರೋವಿಸ್ಕ್ ಡಿಸ್ಕಂಟಿನ್ಯೂಟಿ ಅಂತ. ಆಮೇಲೆ ಕೋರ್ ಬರುತ್ತೆ. ಕೋರ್ ಮತ್ತು ಮ್ಯಾಂಟಲ್ನ ಡಿಫ್ರೆನ್ಶಿಯೇಟ್ ಮಾಡಿರೋದು ಗುಂಟೆನ್ಬರ್ಗ್ ಡಿಸ್ಕಂಟಿನ್ಯೂಟಿ ಅನ್ನೋದು. ಕೋರ್ನ ಮತ್ತೆ 2 ಪಾರ್ಟ್ಸ್ ಆಗಿ ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ. ಅದು ಬಂದ್ಬಿಟ್ಟು ಫಸ್ಟ್ ಒನ್ ಔಟರ್ ಕೋರ್ ಅಂತ ಹೇಳ್ಬಿಟ್ಟು, ನೆಕ್ಸ್ಟ್ ಇನ್ನರ್ ಕೋರ್. ಔಟರ್ ಕೋರಲ್ಲಿ ನೈಫ್ ಸಿಗುತ್ತೆ. ನೈಫ್ ಅಂದರೆ ನಿಕ್ಕಲ್ ಮತ್ತು ಫೆರಸ್ ಅಂದರೆ ಐರನ್ ಮಕ್ಕಳೇ, ಆಯಿತಾ. ನಿಕ್ಕಲ್ ಮತ್ತು ಫೆರಸ್ ಸಿಗುತ್ತೆ. ನೆಕ್ಸ್ಟ್ ಇನ್ನರ್ ಕೋರಲ್ಲಿ ಸಾಲಿಡ್ ಆಗಿ ಸಿಗುತ್ತೆ. ಇಲ್ಲಿ ಮೋಲ್ಟನ್ ಸ್ಟೇಟಲ್ಲಿ ಮಿನರಲ್ಸ್ ಸಿಗುತ್ತೆ. ಇದಿಷ್ಟು ನಮಗೆ ಗೊತ್ತಾಗಿದೆ. ಈಗ ಹೋಗೋಣ ರಾಕ್ಸ್ ಎಷ್ಟು ಟೈಪ್ಸ್ ಇದೆ, ರಾಕ್ಸ್ ಏನು ಅನ್ನೋದು ನೋಡೋಣ. ರಾಕ್ಸ್ ಆರ್ ಸಾಲಿಡ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್, ಆಯಿತಾ ಮಕ್ಕಳೇ. ಆರ್ಗ್ಯಾನಿಕ್ ಅಂದರೆ ಏನು
ಜೀವಂತವಾಗಿರುವಂತಹ ವಸ್ತುವಿಂದ ಆಗಿರುತ್ತಲ್ಲ ಅದನ್ನು ಆರ್ಗ್ಯಾನಿಕ್ ಅಂತ ಹೇಳ್ತೀವಿ. ಇನ್ಆರ್ಗ್ಯಾನಿಕ್ ಅಂದರೆ ಈ ಮರಳು, ಅಟ್ಮಾಸ್ಫಿಯರು, ಇದರಿಂದ ಎಲ್ಲ ಏನಾಗಿರುತ್ತಲ್ಲ ಯಾವುದೇ ಜೀವ ಇಲ್ಲ ಅಲ್ವಾ, ಅದರಿಂದ ಆಗಿರುತ್ತಲ್ಲ ಅದನ್ನು ಇನ್ಆರ್ಗ್ಯಾನಿಕ್ ಅಂತ ಹೇಳ್ತೀವಿ ಮಕ್ಕಳೇ. ಆ ಇನ್ಆರ್ಗ್ಯಾನಿಕ್ ಥಿಂಗ್ಸಿಂದ ಬಂದಿರುವಂಥದ್ದು ರಾಕ್ಸ್. ಆಯಿತಾ? ರಾಕ್ಸ್ ಆರ್ ದ ಸಾಲಿಡ್ ಆಯಿತು, ಸಾಲಿಡ್ ಸ್ಟೇಟಲ್ಲಿ ಇರುತ್ತೆ. ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ದಟ್ ಆರ್ ಫೌಂಡ್ ಇನ್ ದ ಕ್ರಸ್ಟ್ ಆಫ್ ದ ಅರ್ತ್. ದೇ ಆರ್ ಅಗ್ರಿಗೇಟ್ಸ್ ಆಫ್ ಮಿನರಲ್ಸ್. ಅಗ್ರಿಗೇಟ್ಸ್ ಅಂದರೆ ಮಕ್ಕಳೇ 2-3 ಥರದ್ದು ಸೇರಿ ಆಗಿರುತ್ತಲ್ಲ ಅದನ್ನು ಅಗ್ರಿಗೇಟ್ಸ್ ಅಂತ ಹೇಳ್ತೀವಿ. ಸೇರ್ಕೊಂಡು ಎಲಿಮೆಂಟ್ಸ್ ಎಲ್ಲ ಸೇರ್ಕೊಂಡಾಗಿರುತ್ತಲ್ಲ ಅದನ್ನು ಅಗ್ರಿಗೇಟ್ಸ್ ಅಂತ ಹೇಳ್ತೀವಿ. ರಾಕ್ಸ್ ಆರ್ ಫೌಂಡ್ ಡ್ಯೂ ಟು ವೇರಿಯಸ್ ನ್ಯಾಚುರಲ್ ಪ್ರೊಸೆಸಸ್. ರಾಕ್ಸ್ ಹೇಗಾಗುತ್ತೆ, ನ್ಯಾಚುರಲ್ ಪ್ರೊಸೆಸ್ಸಿಂದ ಡೀಪ್ ಅರ್ತ್ ಒಳಗೆ ಪ್ರೊಸೆಸಸ್ ಆಗ್ತಾ ಇರುತ್ತೆ, ಅದರಿಂದ ರಾಕ್ಸ್ ಫಾರ್ಮ್ ಆಗುತ್ತೆ. ಆನ್ ದ ಬೇಸಿಸ್ ಆಫ್ ಮೋಡ್ ಆಫ್ ಫಾರ್ಮೇಷನ್ ರಾಕ್ಸ್ ಆರ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಅದು ಯಾವ ಥರ ಕ್ರಿಯೇಟ್ ಆಗುತ್ತೆ ಅನ್ನೋದು ಬೇರೆ ಬೇರೆ ಥರ ಇರುತ್ತಲ್ಲ, ಯಾವ ಥರ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ನೋಡ್ಬಿಟ್ಟು 3 ಥರ ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ. ಇಗ್ನೇಷಿಯಸ್ ರಾಕ್ಸ್, ಸೆಡಿಮೆಂಟರಿ ರಾಕ್ಸ್ ಆ್ಯಂಡ್ ಮೆಟಮಾರ್ಫಿಕ್ ರಾಕ್ಸ್. ಆಯಿತಾ ಮಕ್ಕಳೇ? ರಾಕ್ಸ್ 3 ಟೈಪ್ಸಲ್ಲಿ ಡಿಫ್ರೆನ್ಶಿಯೇಟ್ ಆಗಿದೆ. ಫಸ್ಟ್ ಒನ್ ಬಂದ್ಬಿಟ್ಟು igneous rocks. Second one ಬಂದ್ಬಿಟ್ಟು sedimentary rocks. Third one ಬಂದ್ಬಿಟ್ಟು metamorphic rocks. ಆಯ್ತಾ ಮಕ್ಕಳೇ? ಈಗ ನೋಡೋಣ. ರಾಕ್ಸ್ ಆರ್ ಸಾಲಿಡ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಹೇಳಿದೆ ನಾನು. ರಾಕ್ಸ್ ಆರ್ ಫೌಂಡ್ ಡ್ಯೂ ಟು ವೇರಿಯಸ್ ನ್ಯಾಚುರಲ್ ಪ್ರೊಸೆಸ್, ಇದು ಹೇಳಿದೆ. ಆನ್ ದ ಬೇಸಿಸ್ ಆಫ್ ಮೋಡ್ ಯಾವ ಥರ ಫಾರ್ಮೇಷನ್ ಆಗುತ್ತೆ ಅದ್ರ ಮೇಲೆ 3 ಥರದ್ರಲ್ಲಿ ಡಿವೈಡ್ ಮಾಡಿದ್ದಾರೆ. ಇಗ್ನಿಯಸ್ ರಾಕ್ಸ್, ಸೆಡಿಮೆಂಟರಿ ರಾಕ್ಸ್ ಆ್ಯಂಡ್ ಮೆಟಮಾರ್ಫಿಕ್ ರಾಕ್ಸ್. ಆಯಿತಾ ಮಕ್ಕಳೇ? ಇಗ್ನಿಯಸ್ ರಾಕ್ಸಲ್ಲಿ ಮಕ್ಕಳೇ IG ಅಂತ ಬರಿತೀನಿ. ಇಗ್ನಿಯಸ್ ರಾಕ್ಸಲ್ಲಿ ಮತ್ತೆ 2 ಥರದ್ದಿದೆ, ಇಂಟ್ರೆನ್ಸಿವ್ ಆ್ಯಂಡ್ ಎಕ್ಸ್ಟ್ರೆನ್ಸಿವ್ ಅಂತ ಹೇಳ್ಬಿಟ್ಟು. ಆಯಿತಾ? ಇಂಟ್ರೂಸಿವ್ and extrusive. ಇಂಟ್ರೂಸಿವ್ ಅಲ್ಲಿ ಮತ್ತೆ 2 ಥರದ್ದು ಬರುತ್ತೆ ಮಕ್ಕಳೇ. ಪ್ಲೂಟೋನಿಕ್ ರಾಕ್ಸ್ and ಡೈಕ್ ರಾಕ್ಸ್. ಆಯ್ತಾ? ಈಗ ಮೊದಲು ನಾವು ಇಗ್ನಿಯಸ್ ರಾಕ್ಸ್ ಅಂದರೆ ಏನು ಅಂತ ನೋಡೋಣ. ಆಮೇಲೆ ಇಂಟ್ರೂಸಿವ್, ಎಕ್ಸ್ಟ್ರೂಸಿವ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂಟ್ರೂಸಿವ್, ದ ವರ್ಡ್ igneous rocks, the word igneous means fire. ಮಕ್ಕಳೇ, ಅಗ್ನಿ ಅಂತ ನಾವು ಫಸ್ಟೇ ಕೇಳಿದ್ದೀವಿ. ಅಗ್ನಿ ಅಂದರೆ ಏನು? ಬೆಂಕಿ ಅಂತ. ಅದೇ ಇಗ್ನಿಯಸ್ ಅಂದರೆ ಮಕ್ಕಳೇ ರಾಕ್ ಅಂತ, ಫೈರ್ ಅಂತ ಹೇಳ್ಬಿಟ್ಟು. ಆಯಿತಾ? ಫೈರ್. ಓಕೆನಾ? ನೆಕ್ಸ್ಟ್ ನೋಡೋಣ. ಇಗ್ನಿ ಅಥವಾ ಇಗ್ನೀಸ್, ಸ್ಯಾನ್ಸ್ಕ್ರಿತಲ್ಲಿ ಅಗ್ನಿ ಅಂತ ಹೇಳಿದ್ರೆ ನಾವೇನಂತೀವಿ, ಅಗ್ನಿ ಅನ್ನೋ ವರ್ಡಿಗೆ ನಾವೇನಂತ ಹೇಳ್ತೀವಿ, ಫೈರ್ ಅಂತ ಹೇಳ್ತೀವಿ. ಇಗ್ನಿಯಸ್ ಮೀನ್ಸ್ ಫೈರ್, ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್. ಇದು ಲ್ಯಾಟಿನ್ ವರ್ಡ್. ಆಯಿತಾ? ಅದೇ ಅಗ್ನಿ ಅಂದರೆ ಸ್ಯಾನ್ಸ್ಕ್ರಿತ್ ವರ್ಡ್, ಅದನ್ನ ಏನು, ಫೈರ್. ಆಯಿತಾ? ಸೇಮ್ ಮೀನಿಂಗ್. ಇಗ್ನಿಯಸ್ ರಾಕ್ಸ್ ಆರ್ ದೋಸ್ ವಿಚ್ ಹ್ಯಾವ್ ಬೀನ್ ಫಾರ್ಮ್ಡ್ ಬೈ ದ ಕೂಲಿಂಗ್ ಆಫ್ ಮೋಲ್ಟನ್ ಮ್ಯಾಟರ್ ಆಫ್ ದಿ ಅರ್ತ್. ಇಗ್ನಿಯಸ್ ರಾಕ್ಸ್ ಯಾವುದರಿಂದ ಆಗಿದೆ ಅಂದರೆ ಮಕ್ಕಳೇ, ಮೋಲ್ಟನ್ ಮ್ಯಾಟರ್ ಇರುತ್ತಲ್ಲ, ಮೋಲ್ಟನ್ ಸ್ಟೇಟ್ ಅಂದರೆ ಹೇಳಿದೆ ನಾನು, ಈ ಕಡೆ ಸಾಲಿಡ್ ಇರಲ್ಲ, ಈ ಕಡೆ ಲಿಕ್ವಿಡ್ ಇರಲ್ಲ. ಆಯಿತಾ? ಆ ಸ್ಟೇಟಲ್ಲಿ ಇರುವಂತಹ ಮ್ಯಾಟರ್ ಏನು, ಅರ್ತ್ ಒಳಗೆ ಮ್ಯಾಟರ್ ಇರುತ್ತಲ್ಲ, ಅದು ಕೂಲ್ ಆದಾಗ, ಆಯಿತಾ, ಅದು ಕೂಲ್ ಆದಾಗ ಏನಾಗುತ್ತೆ, ಇಗ್ನಿಯಸ್ ರಾಕ್ಸ್ ಫಾರ್ಮ್ ಆಗುತ್ತೆ. ಇಗ್ನಿಯಸ್ ರಾಕ್ಸ್ ವರ್ ದ ಫಸ್ಟ್ ಟು ಬಿ ಫಾರ್ಮ್ಡ್. ಇದೇ ಫಸ್ಟ್ ರಾಕ್ ಫಾರ್ಮ್ ಆಗಿರುವಂಥದ್ದು. ದೇರ್ ಫಾರ್ ದೇ ಆರ್ ಆಲ್ಸೋ ಕಾಲ್ಡ್ ಪ್ರೈಮರಿ ರಾಕ್ಸ್. ಅದಕ್ಕೆ ಇಗ್ನಿಯಸ್ ರಾಕ್ಸ್ನ ಇನ್ನೊಂದು ಹೆಸರಿಂದ ಕರೀತಾರೆ, ಏನು, ಪ್ರೈಮರಿ
ರಾಕ್ಸ್ ಅಂತ, PR ಅಂತ ಬರಿತೀನಿ, ಪ್ರೈಮರಿ ರಾಕ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ನೆಕ್ಸ್ಟ್ ನೋಡೋಣ ಮಕ್ಕಳೇ, ಇಗ್ನಿಯಸ್ ರಾಕ್ಸ್ನ ಎರಡಾಗಿ ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ, ಇಂಟ್ರೂಸಿವ್ ಆ್ಯಂಡ್ ಎಕ್ಸ್ಟ್ರೂಸಿವ್. ಇಂಟ್ರೂಸಿವ್ ಅಂದರೆ ಮಕ್ಕಳೇ ಒಳಗೆ ಅಂತ, ಎಕ್ಸ್ಟ್ರೂಸಿವ್ ಅಂದರೆ ಹೊರಗೆ. ಇಂಟ್ರೋ ಅಂದರೆ ಇಂಟ್ರೀವ್ ಅಂತ ಹೇಳಿದ್ರೆ ಒಳಗೆ, ಎಕ್ಸ್ಟ್ರೋ ಅಂತ ಹೇಳಿದ್ರೆ ಹೊರಗಡೆ. ಆಯ್ತಾ, ಈಗ ನಿಮಗೆ ಒಂಚೂರು ಮೈಂಡಿಗೆ ಬಂದಿರುತ್ತೆ. ವೆನ್ ದ molten materials magma of the earth's interior do not reach the earth's surface. ಮ್ಯಾಗ್ಮಾ ಏನಿರುತ್ತಲ್ಲ, ಮೋಲ್ಟನ್ ಸ್ಟೇಟಲ್ಲಿ ಮ್ಯಾಟರ್ ಏನಿರುತ್ತಲ್ಲ ಅರ್ತ್ ಒಳಗೆ, ಅದು ಒಳಗೆ ಇದ್ದು ಹೊರಗಡೆ ಸರ್ಫೇಸ್ ಮೇಲೆ, ಹೊರಗಡೆ ಅರ್ತ್ ಸರ್ಫೇಸ್ ಮೇಲೆ ಬಂದಿಲ್ದಂಗೆ ಏನು ಕೂಲ್ ಆಗುತ್ತಲ್ಲ, ಸಾಲಿಡಿಫೈ ಆಗುತ್ತಲ್ಲ, ಸಾಲಿಡ್ ಕ್ರಿಯೇಟ್ ಆಗುತ್ತಲ್ಲ, ಅದನ್ನ ಇಂಟ್ರೂಸಿವ್ ಇಗ್ನಿಯಸ್ ರಾಕ್ಸ್ ಅಂತ ಕರಿತೀವಿ. ದೀಸ್ ರಾಕ್ಸ್ ಆರ್ ಮೇಡ್ ಅಪ್ ಆಫ್ ಲಾರ್ಜ್ ಕ್ರಿಸ್ಟಲ್ಸ್ ಆ್ಯಂಡ್ ಆರ್ ಫೌಂಡ್ ಅಟ್ ಗ್ರೇಟ್ ಡೆಪ್ತ್ ಇನ್ಸೈಡ್ ದ ಅರ್ತ್. ಅರ್ತ್ ಸರ್ಫೇಸ್ ಮೇಲೆ ಬರದೆ ಒಳಗೆ ಇದ್ದು ಕೂಲ್ ಆಗಿ ರಾಕ್ ಆಗುವಂತಹ ರಾಕ್ಸ್ನ, ಮೋಲ್ಟನ್ ಸ್ಟೇಟಲ್ಲಿ ಇರುವಂಥ ಮ್ಯಾಟರು ರಾಕ್ ಆಗುವಂಥದ್ದನ್ನ ನಾವು ಇಂಟ್ರೂಸಿವ್ ಇಗ್ನಿಯಸ್ ರಾಕ್ಸ್ ಅಂತ ಹೇಳ್ತೀವಿ. ಇದು ನಮಗೆ ಎಲ್ಲಿ ಸಿಗತ್ತೆ? ಭೂಮಿ ಒಳಗೆ ಸಿಗತ್ತೆ ಮಕ್ಕಳು. ಇದೇನು ದೊಡ್ಡ ದೊಡ್ಡ ಬಂಡೆಗಳ ಥರ ನಮಗೆ ಸಿಗತ್ತೆ. ಎಕ್ಸಾಂಪಲ್ ಏನು ಇಗ್ನಿಯಸ್ ರಾಕ್ಸಿಗೆ ಅಂತ ಹೇಳಿದ್ರೆ ಮಕ್ಕಳೇ, ಇಲ್ಲಿ ಬರಿತೀನಿ, ಗ್ರಾನೈಟ್. ಆಯ್ತಾ, ಗ್ರಾನೈಟ್ ಅಂತ ಹೇಳ್ತೀವಲ್ಲ, ಮನೆಗೆಲ್ಲ ಹಾಕ್ತಾರಲ್ಲ ಮಕ್ಕಳೇ, ತುಂಬ ಗಟ್ಟಿ ಇರುತ್ತೆ ಅಂತ ಎಲ್ಲ ಹೇಳ್ತಾರೆ ನೋಡಿ. ಟೈಲ್ಸ್ ಅಷ್ಟು ಗಟ್ಟಿ ಇರಲ್ಲ, ಗ್ರಾನೈಟ್ ತುಂಬ ಗಟ್ಟಿ ಇರುತ್ತೆ ಅಂತ, ಯಾಕಂದರೆ ಇದು ಭೂಮಿ ಒಳಗೆ ಕ್ರಿಯೇಟ್ ಆಗುವಂಥದ್ದು. ಆಯಿತಾ ಮಕ್ಕಳೇ, ಆದರೆ ಟೈಲ್ಸ್ ಏನು ಇಲ್ಲಿ ಕೆಮಿಕಲಿ ಪೀಪಲ್ ಕ್ರಿಯೇಟ್ ಮಾಡುವಂಥದ್ದು. ಆಯಿತಾ, ನೆಕ್ಸ್ಟ್ ಎಕ್ಸ್ಟ್ರೂಸಿವ್ ಇಗ್ನಿಯಸ್ ರಾಕ್ಸ್. Rocks formed by solidification of magma above the earth's surface are known as extrusive igneous rocks. ಆಯ್ತಾ ಮಕ್ಕಳೇ, ಅರ್ತ್ ಸರ್ಫೇಸ್ ಮೇಲೆ ಸಾಲಿಡಿಫೈ ಆಗುವಂತಹ ಮ್ಯಾಗ್ಮಾ ಯಾವ ರಾಕ್ಸ್ನ ಕ್ರಿಯೇಟ್ ಮಾಡುತ್ತೆ? ಎಕ್ಸ್ಟ್ರೂಸಿವ್ ಇಗ್ನಿಯಸ್ ರಾಕ್ಸ್ನ ಕ್ರಿಯೇಟ್ ಮಾಡುತ್ತೆ. ದೀಸ್ ರಾಕ್ಸ್ ಆರ್ ಜನರಲಿ ಫೈನ್ ಗ್ರೈನ್ಡ್, ಇದೇನು ಸಣ್ಣವಾಗಿರುತ್ತೆ, ಮತ್ತು ಗ್ಲಾಸಿ ಅಂದರೆ ಇದ್ರ ಮೇಲೆ ತುಂಬ ಶೈನಿಂಗ್ ಇರುತ್ತೆ. ಬಿಕಾಸ್ ಲಾವಾ ಆಫ್ಟರ್ ರೀಚಿಂಗ್ ದ ಸರ್ಫೇಸ್ ಆಫ್ ದಿ ಅರ್ತ್ ಕೂಲ್ಸ್ ಆ್ಯಂಡ್ ಸಾಲಿಡಿಫೈ ಕ್ವಿಕ್ಲಿ. ಲಾವಾ ಏನು ಹೊರಗಡೆ ಬಂದ ಮೇಲೆ ಏನಾಗುತ್ತೆ? ಬೇಗ ಕೂಲ್ ಆಗುತ್ತೆ. ನಾನು ಹೇಳಿದೆ ಒಳಗೆ ಕೂಲ್ ಇರಲ್ಲ, ಟೆಂಪ್ರೇಚರ್ ತುಂಬ ಹಾಟ್ ಇರುತ್ತೆ ಒಳಗೆ, ಅರ್ತ್ ಒಳಗೆ. ಅದೇ ಮೇಲೆ ಬಂದಾಗ ಲಾವಾ ಏನಾಗುತ್ತೆ? ಬೇಗ ಕೂಲ್ ಆಗುತ್ತೆ, ಅದು ಗ್ಲಾಸಿ ಶೈನಿಂಗು ಬರುತ್ತೆ, ಮತ್ತು ಬೇಗನೂ ಕೂಲಾಗಿ ಸಾಲಿಡಿಫೈ ಆಗುತ್ತೆ. ಆಯಿತಾ ಮಕ್ಕಳೇ, ಎಕ್ಸ್ಟ್ರೂಸಿವ್ಗೆ ಇದು ಹೊರಗಡೆ ಬಂದು ರಾಕ್ಸ್ ಕ್ರಿಯೇಟ್ ಆಗುವಂಥದ್ದು, ಅರ್ತ್ ಸರ್ಫೇಸ್ ಮೇಲೆ ಬಂದು ಕ್ರಿಯೇಟ್ ಆಗುವಂಥದ್ದು. ಇದಕ್ಕೆ ಎಕ್ಸಾಂಪಲ್ ಬರುತ್ತೆ ಬಾಸಾಲ್ಟ್ ಅಂತ. ಆಯಿತಾ ಮಕ್ಕಳೇ, ಇದೆಲ್ಲ ನಿಮಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಪಿಕ್ಚರ್ಸ್ನ ಹೋಗ್ಬಿಟ್ಟು ಒಂದ್ಸತಿ ಗೂಗಲ್ ಮಾಡಿ ನೋಡಿ, ನಿಮಗೆ ಇದರಲ್ಲಿರುವಂತಹ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆಯಿತಾ, ಬಾಸಾಲ್ಟ್ ಅಂದರೆ ಏನು, ಗ್ರಾನೈಟ್ ಅಂದರೆ ಏನು, ಡಯೋರೈಟ್ ಅಂದರೆ ಏನು, ಗ್ಯಾಬ್ರೋ ಅಂದರೆ ಏನು, ಇದೆಲ್ಲ ನೋಡಿದ್ರೆ ನಿಮಗೆ ಒಂದ್ಸತಿ ಗೊತ್ತಾಗುತ್ತೆ. ದ ರಾಕ್ ಮೆಟೀರಿಯಲ್ಸ್ ಇನ್ ದ ಲಿಕ್ವಿಡ್ ಆರ್ ಮೋಲ್ಟನ್ ಸ್ಟೇಟ್ ಈಸ್ ಕಾಲ್ಡ್ ಮ್ಯಾಗ್ಮಾ. ರಾಕ್ ಆಗುವಂಥ ಮೆಟೀರಿಯಲ್ ಏನಿರುತ್ತಲ್ಲ ಅದು ಮೋಲ್ಟನ್ ಸ್ಟೇಟಲ್ಲಿ ಇದ್ದಾಗ ಅದನ್ನು ಮ್ಯಾಗ್ಮಾ ಅಂತ ಹೇಳ್ತೀವಿ. ಇದು ನಾನು ಹೇಳಿದೆ. ವೆನ್ ಇಟ್ ಕಮ್ಸ್ ಔಟ್ ಫ್ರಮ್ ದಿ ಅರ್ತ್ ಈಸ್ ಕಾಲ್ಡ್ ಲಾವಾ. ಇದು ಒಳಗಿದ್ದಾಗ ಮ್ಯಾಗ್ಮಾ ಅಂತ ಹೇಳ್ತೀವಿ, ಇದು ಭೂಮಿ ಮೇಲೆ ಬಂದಾಗ ಇದನ್ನೇ ನಾವು ಲಾವಾ ಅಂತ ಹೇಳ್ತೀವಿ ಮಕ್ಕಳೇ. ಈಗ ನೆಕ್ಸ್ಟ್ ಟೈಪಿಗೆ ಹೋಗೋಣ. ನಮ್ಮದು ಇಗ್ನಿಯಸ್ ರಾಕ್ಸ್ ಮುಗಿತು, ಈಗ ಸೆಡಿಮೆಂಟರಿ ರಾಕ್ಸಿಗೆ ಹೋಗೋಣ. ಇಗ್ನಿಯಸ್ ರಾಕ್ಸ್ನ ನಾವು ಮತ್ತೆ ಏನಂತ ಕರಿತೀವಿ ಮಕ್ಕಳೇ? ಪ್ರೈಮರಿ ರಾಕ್ಸ್ ಅಂತ ಕರಿತೀವಿ. ಸೆಡಿಮೆಂಟರಿ ರಾಕ್ಸ್. ದ ವರ್ಡ್ ಸೆಡಿಮೆಂಟರಿ ಇಸ್ ಡಿರೈವ್ಡ್ ಫ್ರಮ್ ಅ ಲ್ಯಾಟಿನ್ ವರ್ಡ್ ಸೆಡಿಮೆಂಟಮ್. ಸೆಡಿಮೆಂಟರಿ ಅನ್ನೋ ವರ್ಡ್ ಬಂದಿರೋದು ಲ್ಯಾಟಿನ್ ವರ್ಡ್ ಸೆಡಿಮೆಂಟಮ್ ಅನ್ನೋದು. ಅದೇ ಇಗ್ನಿಯಸ್ ಅಂತ ಬಂದಿರುವುದು ಲ್ಯಾಟಿನ್ ವರ್ಡಿಂದ, ಇಗ್ನಿ ಅನ್ನೋ ವರ್ಡಿಂದ. ಆಯಿತಾ, ವಿಚ್ ಮೀನ್ಸ್ ಫೈರ್. ಇಲ್ಲಿ ಸೆಡಿಮೆಂಟಮ್ ಅಂದರೆ ಸೆಟ್ಲಿಂಗ್ ಡೌನ್, ಕೆಳಗೆ ಹೋಗಿ ಕುತ್ಕೊಳ್ಳುವಂಥದ್ದು. ಆಯಿತಾ, ಸೆಡಿಮೆಂಟರಿ ರಾಕ್ಸ್ ಆರ್ ಫೌಂಡ್ ಬೈ ದ ಏಜೆನ್ಸಿ ಆಫ್ ವಾಟರ್. ಆಯಿತಾ, ಈ ಸೆಡಿಮೆಂಟರಿ ರಾಕ್ಸ್ ಯಾವುದರಿಂದ ಆಗಿರೋದು? ವಾಟರ್, ವಿಂಡ್ ಆ್ಯಂಡ್ ಐಸ್. ಇದೆಲ್ಲ ಏನಾಗುತ್ತೆ? ಇದನ್ನು ಭೂಮಿ ಒಳಗೆ ಸೆಟಲ್ ಮಾಡಿಬಿಡುತ್ತೆ. ದೀಸ್ ಏಜೆಂಟ್ಸ್ ಬ್ರೇಕ್ ಆ್ಯಂಡ್ ಎರೋಡ್ ದ ಇಗ್ನಿಯಸ್ ರಾಕ್ಸ್. ಇದೇನು ಮಾಡುತ್ತೆ? ಇಗ್ನಿಯಸ್ ರಾಕ್ಸ್ನ ಬ್ರೇಕ್ ಮಾಡಿಬಿಟ್ಟು ಡೆಸ್ಟ್ರಾಯ್ ಮಾಡುತ್ತೆ, ಆಮೇಲೆ ಸೆಟಲ್ ಡೌನ್ ಮಾಡಿಬಿಡುತ್ತೆ. ಟ್ರಾನ್ಸ್ಪೋರ್ಟ್ ದೋಸ್ ಬ್ರೋಕನ್ ಫ್ರಾಗ್ಮೆಂಟ್ಸ್ ಆ್ಯಂಡ್ ಡೆಪಾಸಿಟ್ ದೆಮ್ ಇನ್ ಟು ಸರ್ಟೈನ್ ಪ್ಲೇಸಸ್. ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಿಬಿಟ್ಟು ಒಂದು ಕಡೆಯಿಂದ ಬೇರೆ ಕಡೆಗೆ ಕಳಿಸ್ಬಿಟ್ಟು ಅದೇನು ಮಾಡುತ್ತೆ? ಸರ್ಟೆನ್ ಪ್ಲೇಸಸ್ಸಿಗೆ ತಲುಪಿಸ್ಬಿಡುತ್ತೆ. ದ ಡೆಪಾಸಿಟ್ ಆಫ್ ದೀಸ್ ಮೆಟೀರಿಯಲ್ಸ್ ಆಫನ್ ಅಕರ್ ಇನ್ ದ ಫಾರ್ಮ್ ಆಫ್ ಲೇಯರ್ಸ್ ಆರ್ ಸ್ಟ್ರಾಟಾ. ಇದೇನಾಗುತ್ತೆ? ಒಂದೊಂದು ಲೇಯರ್ ಆಗಿ ಹೋಗಿ
ಕುತ್ಕೊಂಡ್ಬಿಡತ್ತೆ. ಸ್ಟ್ರಾಟಾ, ಲೇಯರ್ ಇದೆಲ್ಲ ಒಂದೇ ಮಕ್ಕಳೇ, ಆಯಿತಾ. ದೇರ್ಫೋರ್ ಸೆಡಿಮೆಂಟರಿ ರಾಕ್ಸ್ ಆರ್ ಕಾಲ್ಡ್ ಸ್ಟ್ರಾಟಿಫೈಡ್ ರಾಕ್ಸ್. ಇದನ್ನೆಲ್ಲ ನಾವು ಏನಂತೀವಿ, ವಿಸಿಬಲ್, ಸ್ಟ್ರಾಟಿಫೈಡ್ ಅಂದರೆ ವಿಸಿಬಲ್ ರಾಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ದ ಸೆಡಿಮೆಂಟರಿ ರಾಕ್ಸ್ ಆರ್ ಫಾರ್ಮ್ಡ್ ಆಫ್ಟರ್ ದ ಡಿಸ್ಇಂಟಿಗ್ರೇಷನ್ ಆಫ್ ಇಗ್ನಿಯಸ್ ರಾಕ್ಸ್. ಸೆಡಿಮೆಂಟರಿ ರಾಕ್ಸ್ ಹೇಗಾಗೋದು, ಡಿಸ್ಇಂಟಿಗ್ರೇಷನ್, ಈ ಇಗ್ನಿಯಸ್ ರಾಕ್ಸ್ ಎಲ್ಲ ಹೊಡೆದೋದ್ಮೇಲೆ ಇದು ಸಣ್ಣ ಸಣ್ಣ ರಾಕ್ಸ್ ಆಗಿ ಹೋಗಿ ಒಂದೊಂದು ಕಡೆ ಕುತ್ಕೊಂಡು ಬಿಡುತ್ತೆ. ಇದನ್ನೇ ನಾವು ಸೆಡಿಮೆಂಟರಿ ರಾಕ್ಸ್ ಅಂತ ಹೇಳ್ತೀವಿ. ದೇರ್ ಫೋರ್ ದೇ ಆರ್ ಕಾಲ್ಡ್ ಸೆಕೆಂಡರಿ ರಾಕ್ಸ್. ಅದಕ್ಕೆ ಇಗ್ನಿಯಸ್ ರಾಕ್ಸ್ನ ಪ್ರೈಮರಿ ರಾಕ್ಸ್ ಅಂತ ಹೇಳಿದ್ರೆ ಇದರಿಂದನೇ ಹೊಡೆದು ಪ್ರೊಸೆಸ್ ಆಗುವಂಥ ರಾಕ್ಸ್ನ ನಾವು ಏನಂತೀವಿ, ಸೆಕೆಂಡರಿ ರಾಕ್ಸ್ ಅಂತ ಹೇಳ್ತೀವಿ. ಆದರೆ ಸೆಡಿಮೆಂಟರಿ ರಾಕ್ಸ್. ಓಕೆನಾ ಮಕ್ಕಳೇ. Therefore, they are called secondary rocks. These rocks are also called aqueous rocks because they are formed in water bodies. ಇದು ನಮಗೆ ಎಲ್ಲಿ ಸಿಗುತ್ತೆ, ವಾಟರ್ ಬಾಡೀಸ್ ಅಲ್ಲಿ ಸಿಗುತ್ತೆ. ಅದಕ್ಕೆ ನಾವು ಇದನ್ನ aqueous rocks ಅಂತಾನು ಕರಿತೀವಿ. AQ ಅಂತ ಬರ್ಬಿಟ್ಟು R ಅಂತ ಬರಿತೀನಿ. aqueous rocks ಅಂತ ಹೇಳ್ಬಿಟ್ಟು ಕರಿತೀವಿ ಈ ರಾಕ್ಸ್ನ, ಆಯ್ತಾ. ಇದು ಎಲ್ಲಿ ಸಿಗುತ್ತೆ ನಮಗೆ, aqueous ಅಂತ ಹೇಳಿದ್ರೆ ಲೇಕ್ ಅಲ್ಲಿ ಸಿಗುತ್ತೆ, ರಿವರ್ ಅಲ್ಲಿ ಸಿಗುತ್ತೆ. ಲೇಕ್, ರಿವರ್, ಸಿ, ಇಲ್ಲೆಲ್ಲ ನಮಗೆ ಇದು ಸಿಗತ್ತೆ, ಆಯ್ತಾ. ಇಗ್ನಿಯಸ್ ರಾಕ್ಸಿನ್ ಮುಗಿತಲ್ಲ ಮಕ್ಕಳೇ, ಇದನ್ನ ರಬ್ ಮಾಡ್ಬಿಡ್ತೀವಿ. ಲೇಕ್, ರಿವರ್, ಸಿ ಅಲ್ಲೆಲ್ಲ ಈ ಸೆಡಿಮೆಂಟರಿ ರಾಕ್ಸ್ ನಮಗೆ ಸಿಗುತ್ತೆ. ಸೆಡಿಮೆಂಟರಿ ರಾಕ್ಸ್ ಏನಿಲ್ಲ ಮಕ್ಕಳೇ, ಎಕ್ಸ್ಟ್ರೂಸಿವ್ ರಾಕ್ಸ್ ಹೊಡೆದು ಹೋಗಿ ಪೀಸಸ್ ಆಗಿಬಿಟ್ಟು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿ ಸೇರ್ಕೊಳತ್ತಲ್ಲ, ಡೆಸ್ಟ್ರಾಯ್ ಆಗಿಬಿಟ್ಟು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬಿಟ್ಟು ಅದೇನಾಗ್ಬಿಡುತ್ತೆ, ಸ್ಮಾಲ್ ಪೀಸಸ್ ಆಗಿರುವಂಥ ಸೆಟಲ್ ಆಗಿಬಿಡುತ್ತೆ. ಒಂದೊಂದು ಕಡೆ ಹೋಗ್ಬಿಟ್ಟು ಸೆಟಲ್ ಆಗಿಬಿಡುತ್ತೆ. ಅದೇ ಸೆಟಲ್ ಆಗಿರುವಂಥ ರಾಕ್ಸ್ನ ನಾವು ನೀರಲ್ಲಿ ಇಲ್ಲೆಲ್ಲ ಹೋಗ್ಬಿಟ್ಟು ಸೆಟಲ್ ಆಗಿಬಿಡುತ್ತೆ. ಈ ರಾಕ್ಸ್ನ ನಾವು ಅಕ್ವೇಸ್ ರಾಕ್ಸ್ ಅಂತ ಹೇಳ್ತೀವಿ, ಅಥವಾ ಸೆಡಿಮೆಂಟರಿ ರಾಕ್ಸ್ ಅಂತ ಹೇಳ್ತೀವಿ, ಸೆಕೆಂಡರಿ ರಾಕ್ಸ್ ಅಂತ ಹೇಳ್ತೀವಿ. ಪ್ರೈಮರಿ ರಾಕ್ಸಿಂದ ಆಗಿರುವಂಥದ್ರಿಂದ ಸೆಕೆಂಡರಿ ರಾಕ್ಸ್ ಅಂತ ಹೇಳ್ತೀವಿ. ಈ ರಾಕ್ಸ್ ಎಲ್ಲೆಲ್ಲಿ ಸಿಗುತ್ತೆ ನಮಗೆ, ಲೇಕ್, ಓಷನ್, ರಿವರ್ಸಲ್ಲೆಲ್ಲ ಸಿಗುತ್ತೆ. ನೆಕ್ಸ್ಟ್ ಸೆಡಿಮೆಂಟರಿ ರಾಕ್ಸ್ನ ಮತ್ತೆ ಎಷ್ಟು ಪಾರ್ಟ್ಸಲ್ಲಿ ಡಿವೈಡ್ ಮಾಡಿದ್ದಾರೆ ಸೆಡಿಮೆಂಟರಿ ರಾಕ್ಸ್ನ, ಮತ್ತೆ ಮಕ್ಕಳೇ ಇನ್ಆರ್ಗ್ಯಾನಿಕ್ ಆ್ಯಂಡ್ ಆರ್ಗ್ಯಾನಿಕ್. ಇನ್ಆರ್ಗ್ಯಾನಿಕ್ ಆ್ಯಂಡ್ ಆರ್ಗ್ಯಾನಿಕಲ್ಲಿ ಡಿವೈಡ್ ಮಾಡಿದ್ದಾರೆ. ಇನ್ಆರ್ಗ್ಯಾನಿಕಲ್ ಬಂದ್ಬಿಟ್ಟು ಮೆಕ್ಯಾನಿಕಲಿ ಫಾರ್ಮ್ಡ್ ರಾಕ್ಸ್, ಕೆಮಿಕಲಿ ಫಾರ್ಮ್ಡ್ ರಾಕ್ಸ್ ಬರುತ್ತೆ. ಮೆಕ್ಯಾನಿಕಲಿ formed rocks, chemically formed rocks. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಕ್ಯಾಲ್ಕೇರಿಯಸ್, ಇಲ್ಲಿ ಇನ್ನೊಂದು ಕ್ಯಾಲ್ಕೇರಿಯಸ್. ನೆಕ್ಸ್ಟ್ ಬಂದ್ಬಿಟ್ಟು ಏನು ಬರುತ್ತೆ, ಕಾರ್ಬೋನೇಷಿಯಸ್. ಕ್ಯಾಲ್ಕೇರಿಯಸ್ಸಿಗೆ ಎಕ್ಸಾಂಪಲ್ ಮಕ್ಕಳೇ ಲೈಮ್ ಸ್ಟೋನ್. ನೀವೇನು ಸುಣ್ಣ ಅಂತೀರಲ್ಲ ಅದೇ ಲೈಮ್ ಸ್ಟೋನು, ಓಕೆನಾ. ಇಲ್ಲಿ ಬಂದ್ಬಿಟ್ಟು ಕೋಲ್ ಅಂದರೆ ಮಕ್ಕಳೇ ವುಡ್ಡನ್ನ ಸುಟ್ಟಾಗ ಸಿಗತ್ತಲ್ಲ, ಅದನ್ನ ನಾವು ಕೋಲ್ ಅಂತಾನು ಹೇಳ್ಬೋದು, ಆಯ್ತಾ. ನೆಕ್ಸ್ಟ್ ಇದಿಷ್ಟನ್ನ ಇದು ಇನ್ನೂ ಡಿವೈಡ್ ಆಗುತ್ತೆ, ಅದೇನೆಲ್ಲ ಬೇಡ ನಮಗೆ. ಇಷ್ಟು ಮೆಕ್ಯಾನಿಕಲಿ ಕೆಮಿಕಲಿ ಗೊತ್ತಾದರೆ ಸಾಕು. ಈಗ ನೋಡೋಣ ಸೆಡಿಮೆಂಟರಿ ರಾಕಲ್ಲಿ ಮೆಕ್ಯಾನಿಕಲಿ ಫಾರ್ಮ್ಡ್ ಸೆಡಿಮೆಂಟರಿ ರಾಕ್ಸ್ ಹೇಗಾಗುತ್ತೆ ಅಂತ. ರಾಕ್ಸ್ ಬಿಲ್ಡಪ್ ಬೈ ಫ್ರಾಗ್ಮೆಂಟ್ಸ್ ಆಫ್ ಪ್ರೀ ಎಕ್ಸಿಸ್ಟಿಂಗ್ ರಾಕ್ಸ್ ವಿಚ್ ಹ್ಯಾವ್ ಬೀನ್ produced by the process of weathering and erosion. Examples sandstone, areneous rocks and shale argillaceous rocks. ಮಕ್ಕಳೇ ರಾಕ್ಸ್ ಬಿಲ್ಡಪ್ ಬೈ ಫ್ರಾಗ್ಮೆಂಟ್ಸ್, ಸಣ್ಣ ಫ್ರಾಗ್ಮೆಂಟ್ಸ್ ಏನಿರುತ್ತಲ್ಲ ಅದರಿಂದ ಮತ್ತೆ ರಾಕ್ಸ್ ಕ್ರಿಯೇಟ್ ಆಗುತ್ತಲ್ಲ. ಪ್ರೀ ಎಕ್ಸಿಸ್ಟಿಂಗ್ ಮೊದಲೇ ಇರುವಂತಹ ರಾಕ್ಸಿಂದ ಮತ್ತೆ ರಾಕ್ಸ್ ದೊಡ್ಡ ರಾಕ್ಸ್ ಫಾರ್ಮ್ ಆಗುತ್ತಲ್ಲ, ಇದನ್ನ ಮೆಕ್ಯಾನಿಕಲಿ ಫಾರ್ಮ್ಡ್ ಸೆಡಿಮೆಂಟರಿ ರಾಕ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಎಕ್ಸಾಂಪಲ್ ಬಂದ್ಬಿಟ್ಟು ಸ್ಯಾಂಡ್ ಸ್ಟೋನ್ ಮತ್ತು ಶೇಲ್ ಅಂತ ಹೇಳ್ತಾರೆ.
ಇದು ವೆದರಿಂದ ಮತ್ತು ಎರೋಷನಿಂದ ಆಗುವಂತಹ ಪ್ರೊಸೆಸ್ ಆಯಿತಾ. ನೆಕ್ಸ್ಟ್ ಬರುತ್ತೆ ಕೆಮಿಕಲಿ ಫಾರ್ಮ್ಡ್ ಸೆಡಿಮೆಂಟರಿ ರಾಕ್ಸ್. ಕೆಮಿಕಲಿ ಸೆಡಿಮೆಂಟ್ಸ್ ಆರ್ ಕಾಮನ್ಲಿ ಫಾರ್ಮ್ಡ್ ಬೈ ದ ಪ್ರೊಸೆಸ್ ಆಫ್ ಎವಾಪರೇಷನ್ ಆಫ್ ವಾಟರ್ ಕಂಟೈನಿಂಗ್ ಸಾಲ್ಟ್ಸ್ ಇನ್ ಸೊಲ್ಯೂಷನ್, ರಾಕ್ ಸಾಲ್ಟ್ ಆ್ಯಂಡ್ ಜಿಪ್ಸಮ್ ಇದಕ್ಕೆ ಎಕ್ಸಾಂಪಲ್ ಬರುತ್ತೆ. ಕೆಮಿಕಲಿ ಸೆಡಿಮೆಂಟ್ಸ್ ಹೇಗಾಗುತ್ತೆ ಮಕ್ಕಳೇ ಅಂದರೆ ಅವ್ರು ಕಾಮನ್ಲಿ ಫಾರ್ಮ್ಡ್ ಬೈ ದ ಪ್ರೊಸೆಸ್ ಆಫ್ ಎವಾಪರೇಷನ್ ಆಫ್ ವಾಟರ್ ಕಂಟೈನಿಂಗ್ ಸಾಲ್ಟ್ಸ್ ಆಯಿತಾ. ಎವಾಪರೇಷನ್ ಆಗುತ್ತೆ ವಾಟರ್ ಮತ್ತು ಸಾಲ್ಟ್ ಇರುವಂತಹ ವಾಟರ್ ಏನಾಗುತ್ತೆ ಆ ಮೆಟೀರಿಯಲಿಂದ ಆ ಮ್ಯಾಟರಿಂದ ಎವಾಪ್ರೇಟ್ ಆಗಿಬಿಡುತ್ತೆ. ಆ ಎವಾಪ್ರೇಟ್ ಆದಮೇಲೆ ವಾಟರ್ ಎವಾಪ್ರೇಟ್ ಆದಮೇಲೆ ಏನು ಉಳಿದಿರುತ್ತಲ್ಲ ಅದರಿಂದ ರಾಕ್ಸ್ ಆಗಿರುತ್ತಲ್ಲ ಅದನ್ನು ನಾವು ಕೆಮಿಕಲಿ ಫಾರ್ಮ್ಡ್ ಸೆಡಿಮೆಂಟರಿ ರಾಕ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಯಾವ್ದು ಬರುತ್ತೆ ರಾಕ್ ಸಾಲ್ಟ್ ಮತ್ತು ಜಿಪ್ಸಮ್ ಬರುತ್ತೆ ಎಕ್ಸಾಂಪಲ್. ನೆಕ್ಸ್ಟ್ ಆರ್ಗ್ಯಾನಿಕಲಿ ಫಾರ್ಮ್ಡ್ ಸೆಡಿಮೆಂಟರಿ ರಾಕ್ಸ್. ಆರ್ಗ್ಯಾನಿಕಲಿ ಹೇಗೆ ಫಾರ್ಮ್ ಆಗುತ್ತೆ ಅಂದರೆ ಆರ್ಗ್ಯಾನಿಕ್ ಸೆಡಿಮೆಂಟ್ಸ್ ಆಫ್ ದೋಸ್ ಡಿರೈವ್ಡ್ ಬೈ ದ ಅಕ್ಯುಮುಲೇಷನ್ ಆಫ್ ರಿಮೈನ್ಸ್ ಆಫ್ ಆರ್ಗ್ಯಾನಿಸಮ್ಸ್. ನಮ್ಮ ಆರ್ಗ್ಯಾನಿಸಮ್ಸ್ ಏನು ಹ್ಯೂಮನ್ಸ್, ಪ್ಲ್ಯಾಂಟ್ಸ್ ಮತ್ತು ಆ್ಯನಿಮಲ್ಸಿಂದ ಏನು ಆರ್ಗ್ಯಾನಿಕ್ ಥಿಂಗ್ಸ್ ಉಳಿದಿರುತ್ತಲ್ಲ ಅದು ಕಲೆಕ್ಟ್ ಆಗಿಬಿಟ್ಟು ಏನು ರಾಕ್ಸ್ ಆಗುತ್ತಲ್ಲ, ಶೆಲ್ಸ್ ಆಫ್ ಮೆರೈನ್ನ ಶೆಲ್ಸ್ ಇದೆಲ್ಲ ಸೇರಿಬಿಟ್ಟು ಏನಾಗುತ್ತಲ್ಲ ಅದನ್ನು ನಾವು ಆರ್ಗ್ಯಾನಿಕಲಿ ಫಾರ್ಮ್ಡ್ ಸೆಡಿಮೆಂಟರಿ ರಾಕ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಸುಣ್ಣ, ಲೈಮ್ ಸ್ಟೋನ್, ಸುಣ್ಣ ಅದೇನಿದೆ ಅದೇ ಕ್ಯಾಲ್ಕೇರಿಯಸ್ ರಾಕ್ಸ್ ಆಯಿತಾ, ಅದು ಎಕ್ಸಾಂಪಲ್. ಮತ್ತು ಚಾರ್ಕೋಲ್ ಏನಿದೆಯಲ್ಲ ಅದು ಕೂಡ ಕಾರ್ಬನ್ ಇರುತ್ತೆ ಅದರಲ್ಲಿ ಆಯಿತಾ. ಬ್ಲ್ಯಾಕ್ ನೋಡ್ತಿರಲ್ಲ ನಾವು ಚಾರ್ಕೋಲ್, ಅದೆಲ್ಲ ಫುಲ್ಲು ಕಾರ್ಬನ್ ಆಯಿತಾ. ಕಾರ್ಬನ್ನಿಂದ ಆಗಿರುವಂತಹ ಕಾರ್ಬನೇಷಿಯಸ್ ರಾಕ್ ಯಾವುದು ಕೋಲ್ ಆಯಿತಾ. ನೆಕ್ಸ್ಟ್ ಹೋಗೋಣ ಮೆಟಮಾರ್ಫಿಕ್ ರಾಕ್. ಥರ್ಡ್ ಬಂದ್ಬಿಟ್ಟು ಈಗ ನಾವು ಮೆಟಮಾರ್ಫಿಕ್ ರಾಕ್ ಬಗ್ಗೆ ಮಾತಾಡೋಣ. Metamorphic rocks are those which are formed by the process of metamorphism or alternation of pre-existing rocks. ಮೊದಲೇ ಇರುವಂತಹ ರಾಕ್ಸ್ ಒಂಚೂರು ಆಲ್ಟರ್ ಆಗಿಬಿಟ್ಟು ಪ್ರೆಷರ್ ಕಮ್ಮಿ ಆಯಿತೋ, ಏನು ಜಾಸ್ತಿ ಆಯಿತೋ, ಏನು ಕೂಲ್ ಆಗಿಬಿಡ್ತೋ, ಅಥವಾ ಏನಾದರೂ ಹೀಟ್ ಜಾಸ್ತಿ ಆಯಿತೋ, ಅದಕ್ಕೆ ಏನಾದರೂ ಒಂದು ಆಗಿಬಿಟ್ಟು ಇರುವಂತಹ ರಾಕೆ ಒಂದು ಸ್ಟೇಟಲ್ಲಿದ್ದು ಬೇರೆ ಸ್ಟೇಟಲ್ಲಿ. ಫಾರ್ ಎಕ್ಸಾಂಪಲ್ ನೋಡಿ ಮಕ್ಕಳೇ, ಐಸ್ ಫ್ರಿಜ್ಜಲ್ಲಿ ಇರುತ್ತೆ. ಆ ಐಸ್ನ ಹೊರಗಡೆ ತೆಗೆದಾಗ ಅದಕ್ಕೇನಾಗುತ್ತೆ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಅಲ್ಲಿ ಟೆಂಪ್ರೇಚರ್ ಅವ್ರದ್ದು ತುಂಬ ಕಡಿಮೆ ಇರುತ್ತೆ ಆಯಿತಾ. 0 ಡಿಗ್ರಿ 4 ಡಿಗ್ರಿ 5 ಡಿಗ್ರಿ ಈ ಥರ ಐಸ್ ಇದ್ದಿದ್ದು ಹೊರಗಡೆ ತೆಗೆದಾಗ ಒಂದು 15 ಡಿಗ್ರಿ 25 ಡಿಗ್ರಿ 30 ಡಿಗ್ರಿ ಇದು ಟೆಂಪ್ರೇಚರ್ ಸಿಕ್ಕಿದಾಗ ಅದೇನಾಗುತ್ತೆ ಕರ್ಗ್ ಹೋಗ್ಬಿಡುತ್ತೆ ಆಯಿತಾ. ಒಂದು ಸ್ಟೇಟಲ್ಲಿ ಇತ್ತು, ಟೆಂಪ್ರೇಚರು ಪ್ರೆಷರು ಏನೋ ಜಾಸ್ತಿ ಆದಾಗ ಏನಾಯಿತು ಅದು ಇನ್ನೊಂದು ಸ್ಟೇಟಿಗೆ ಹೋಗ್ಬಿಡ್ತು. ಸಾಲಿಡ್ ಸ್ಟೇಟಲ್ಲಿ ಇದ್ದಿದ್ದು ಲಿಕ್ವಿಡ್ ಸ್ಟೇಟಿಗೆ ಹೋಗ್ಬಿಡುತ್ತೆ. ಅದೇ ಥರ ಏನಾದರೂ ಪ್ರೀ ಎಕ್ಸಿಸ್ಟಿಂಗ್ ರಾಕ್ಸ್ ಇರುವಂಥದ್ದು ಅದಕ್ಕೇನೋ ಒಂಚೂರು ಚೇಂಜಸ್ ಆಗಿಬಿಟ್ಟು ಆ ರಾಕು ಬೇರೆ ಥರ ಚೇಂಜ್ ಆಗುತ್ತಲ್ಲ ಅದೇ ಇಲ್ಲಿ ಮೆಟಮಾರ್ಫಿಕ್ ರಾಕ್ ಆಯಿತಾ. ಮೆಟಮಾರ್ಫಿಕ್ ಮೀನ್ಸ್ ಚೇಂಜ್ ಆಫ್ ಫಾರ್ಮ್ ವಿಚ್ ಮೇ ಬಿ ಫಿಸಿಕಲ್ ಆರ್ ಕೆಮಿಕಲ್. ಫಿಸಿಕಲಿ ಅಥವಾ ಕೆಮಿಕಲಿ ಏನಾದರೂ ಚೇಂಜಸ್ ಆಗುತ್ತಲ್ಲ ಪ್ರೆಷರಿಂದನೋ ಟೆಂಪ್ರೇಚರಿಂದನೋ ಇದನ್ನು ಮೆಟಮಾರ್ಫಿಕ್ ರಾಕ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಏನು, ಗ್ರಾನೈಟ್ ಇದ್ದಿದ್ದು ಟೆಂಪ್ರೇಚರ್ ಜಾಸ್ತಿ ಆಗಿ ಕಮ್ಮಿಯಾಗಿ ಏನೋ ಆಗಿ ಗ್ರಾನೀಸ್ ಆಗಿಬಿಡುತ್ತೆ. ಬಾಸಾಲ್ಟ್ ಇದ್ದಿದ್ದು ಸಿಸ್ಟ್ ಆಗಿಬಿಡುತ್ತೆ. ಲೈಮ್ ಸ್ಟೋನ್ ಇದ್ದಿದ್ದು ಮಾರ್ಬಲ್ ಆಗಿಬಿಡುತ್ತೆ. ಸ್ಯಾಂಡ್ ಸ್ಟೋನ್ ಇದ್ದಿದ್ದು ಕ್ವಾರ್ಟ್ಸೈಟ್ ಆಗಿಬಿಡುತ್ತೆ. ಕೋಲ್ ಇದ್ದಿದ್ದು ಗ್ರಾಫೈಟ್ ಆಗಿಬಿಡುತ್ತೆ. ಗ್ರಾಫೈಟ್ ಇದ್ದಿದ್ದು ಡೈಮಂಡ್ ಆಗಿಬಿಡುತ್ತೆ. ನೋಡಿ ಮಕ್ಕಳೇ, ಗ್ರಾಫೈಟಿಂದನೇ ಡೈಮಂಡ್ ಮಾಡೋದು ಹೇಗೆ, ಟೆಂಪ್ರೇಚರ್ ಜಾಸ್ತಿ ಮಾಡಿಬಿಟ್ಟು ಆಯಿತಾ. ಇದೇ ಇಲ್ಲಿ ಹೇಳ್ತಿದ್ದಾರೆ, ಗ್ರಾಫೈಟ್ ಇದ್ದಿದ್ದು ಡೈಮಂಡ್ ಆಗುತ್ತೆ ಹೇಗೆ, ಟೆಂಪ್ರೇಚರ್ ಜಾಸ್ತಿ ಆದಾಗ ಆಯಿತಾ. ಮೆಟಮಾರ್ಫಿಕ್ ರಾಕ್ಸ್ ಆರ್ ದಿ ಹಾರ್ಡೆಸ್ಟ್ ರಾಕ್ಸ್. ಇದೇನು ತುಂಬ ಹಾರ್ಡ್ ಆಗಿರುತ್ತೆ, ಯಾಕಂದರೆ ಟೆಂಪ್ರೇಚರ್ ಜಾಸ್ತಿ ಆದಾಗೆ ಇದು ಸ್ಟೇಟ್ ಚೇಂಜ್ ಮಾಡೋದು, ಹೌದಲ್ವಾ. ಟೆಂಪ್ರೇಚರ್ ತುಂಬ ಜಾಸ್ತಿ ಬೇಕು. ತುಂಬ ಜಾಸ್ತಿ ಟೆಂಪ್ರೇಚರಲ್ಲಿ ಕ್ರಿಯೇಟ್ ಆಗಿರುವ ವಸ್ತು ತುಂಬ ಹಾರ್ಡಾಗಿ ಇರುತ್ತೆ ಆಯಿತಾ. ದೀಸ್ ರಾಕ್ಸ್ ಸಪ್ಲೈ ಪ್ರೀಶಿಯಸ್ ಸ್ಟೋನ್ಸ್. ಈ ರಾಕ್ಸಲ್ಲಿ ತುಂಬ ಪ್ರೀಶಿಯಸ್ ಸ್ಟೋನ್ಸ್ ಸಿಗುತ್ತೆ. ಯಾವುದು, ಫಾರ್ ಎಕ್ಸಾಂಪಲ್ ರೂಬಿ ಎಲ್ಲ ನೋಡಿದಿರಲ್ಲ, ರಿಂಗ್ಸಲ್ಲಿ ಕಲರಿಂದು ಇದು ಸ್ಟೋನ್ಸ್ ಹಾಕಿರ್ತಾರಲ್ಲ, ಇದರಲ್ಲಿ ರೂಬಿ ಇದೆ, ಇದು ತುಂಬ ರೇಟು ಅಂತ ಹೇಳ್ತಾರೆ, ಕೇಳಿರ್ಬೋದು ನೀವು ಆಯಿತಾ. ಅದು ಕಲರಿಂದು ಸ್ಟೋನ್ಸ್ ಇರುತ್ತೆ ನೋಡಿ, ಚಿನ್ನದ್ರಲ್ಲಿ ಅದರಲ್ಲಿ ಬೆಳ್ಳಿಯಲ್ಲಿ ಎಲ್ಲ ಆ ರೂಬಿನ ಯೂಸ್ ಮಾಡ್ತಾರೆ. ಅದು ಮತ್ತು ಸಫೈರ್ ಆ್ಯಂಡ್ ಎಮರಾಲ್ಡ್ ಇದು ಕೂಡ ಇದೆಲ್ಲ ಜ್ಯುವೆಲ್ರಿಯಲ್ಲಿ ಯೂಸ್ ಮಾಡುವಂತಹ ರಾಕ್ಸ್, ಡೈಮಂಡ್ ಆಯಿತಾ. ನೆಕ್ಸ್ಟ್ ಫೋರ್ಸಸ್ ಆಫ್ ದಿ ಅರ್ತ್ ಕ್ರಸ್ಟ್. ಇದಿಷ್ಟು ಆಯಿತು ನಮಗೆ ರಾಕ್ಸ್ ಬಗ್ಗೆ. ಈಗ ಅರ್ತ್ ಕ್ರಸ್ಟ್, ಈ ಕ್ರಸ್ಟ್ ಮ್ಯಾಂಟಲ್ ಕೋರ್ ಏನು ಬರ್ದಿದ್ನಲ್ಲ, ಅರ್ತ್ ಕ್ರಸ್ಟ್ ಮೇಲೆ ಇಲ್ಲಿ ಕ್ರಸ್ಟ್ ಇತ್ತು ಹೌದಾ, ಇಲ್ಲಿ ಮ್ಯಾಂಟಲ್ ಇತ್ತು, ಇಲ್ಲಿ ಕೋರ್ ಇತ್ತು. ಈ ಕ್ರಸ್ಟ್ ಜಾಗದಿಂದ ಏನು ಫೋರ್ಸಸ್ ಭೂಮಿ ಒಳಗಿಂದ ಹೊರಗಡೆ ಯಾವ ಫೋರ್ಸಸ್ ಬರುತ್ತೆ ಅಂದರೆ 2 ಥರದ ಫೋರ್ಸಸ್ ಬರುತ್ತೆ. 2 ಇಂಪಾರ್ಟೆಂಟ್ ಫೋರ್ಸಸ್ ದಟ್ ಚೇಂಜ್ ದ ಫೇಸ್ ಆಫ್ ಅರ್ತ್. ಈ ಫೋರ್ಸಸ್ಸಿಂದನೇ ಅರ್ತ್ ಚೇಂಜಸ್ ಆಗೋದು. ದೇ ಆರ್ ಇಂಡೋಜೆನಿಕ್ ಫೋರ್ಸಸ್ ಆ್ಯಂಡ್ ಎಕ್ಸೋಜೆನಿಕ್ ಫೋರ್ಸಸ್. ಇಂಡೋ ಅಂದರೆ ಹೇಳಿದೆ ಮಕ್ಕಳೇ ನಾನು ಒಳಗೆ ಅಂತ, ಎಕ್ಸೋ ಅಂದರೆ ಹೊರಗಡೆ ಆಯಿತಾ. ಇಂಡೋಜೆನಿಕ್ ಫೋರ್ಸಸ್ ಅಂದರೆ ಒಳಗೆ, ಕ್ರಸ್ಟ್ ಒಳಗಿಂದ ಬರುವಂಥ ಫೋರ್ಸಸ್ ಯಾವುದಾದ್ರು ನೋಡೋಣ. ದೀಸ್ ಆರ್ ದ ಫೋರ್ಸಸ್ ವಿಚ್ ಒರಿಜಿನೇಟ್ ಇನ್ಸೈಡ್ ದ ಕ್ರಸ್ಟ್ ಆಫ್ ದಿ ಇನ್ಫ್ಲೂಯೆನ್ಸ್
ದ ಸರ್ಫೇಸ್ ಫೀಚರ್ಸ್ ಆಫ್ ದಿ ಅರ್ತ್ ಎಕ್ಸಾಂಪಲ್ ವಾಲ್ಕೆನೋಸ್. ಯಾವ್ಯಾವ ಫೋರ್ಸಸ್? ವಾಲ್ಕೆನೋಸ್, ಅರ್ಥ್ಕ್ವೇಕ್ಸ್. ಆಯಿತಾ. ದ ಇಂಟರ್ನಲ್ ಫೋರ್ಸಸ್ ಆರ್ ಆಲ್ಸೋ ಕಾಲ್ಡ್ ಎಂಡೋಜೆನಿಕ್. ಇಂಟರ್ನಲ್ ಫೋರ್ಸಸ್ನ ಇಂಡೋ ಅಂತಲೂ ಹೇಳ್ಬೋದು, ಎಂಡೋ ಅಂತಲೂ ಹೇಳ್ಬೋದು. ಆಯಿತಾ. ಎಕ್ಸ್ಟರ್ನಲ್ ಫೋರ್ಸಸ್ನ ಎಕ್ಸೋ ಅಂತಲೂ ಹೇಳ್ಬೋದು, ಎಂಡೋ ಅಂತಲೂ ಹೇಳ್ಬೋದು. ಆಯಿತಾ. ಎಕ್ಸ್ಟರ್ನಲ್ನ ಎಕ್ಸೋ ಅಂತಲೂ ಹೇಳ್ಬೋದು, ಎಂಡೋ ಅಂತಲೂ ಹೇಳ್ಬೋದು. ಆಯಿತಾ. ಇಂಟರ್ನಲ್ನ, ಇದು ನಿಮಗೆ ಗೊತ್ತಾಗಲಿ ಅಂತ ಈ ವರ್ಡ್ಸ್ ತುಂಬ ಬರುತ್ತೆ, ಕನ್ಫ್ಯೂಷನ್ ಆಗಲ್ಲ. ಆಯಿತಾ. ಇಂಡೋ ಅಂತಲೂ ಹೇಳ್ತಾರೆ, ವೇಟ್ ಮಾಡಿ, ಸಾರಿ, ಇಂಡೋ, ಎಂಡೋ ಇದು ಒಳಗೆ, ಇಂಡೋ ಎಂಡೋ ಅಂತ ಇದು ಒಳಗೆ. ಎಕ್ಸೋ ಅಂದರೆ ಎಕ್ಸ್ಟರ್ನಲ್ ಫೋರ್ಸಸ್ನ ಎಕ್ಸೋ, ಎಕ್ಸ್ಟರ್ನಲ್ ಫೋರ್ಸಸ್ನ ಎಕ್ಸೋ ಅಂತ ಹೇಳ್ತೀವಿ, ಇಂಟರ್ನಲ್ ಫೋರ್ಸಸ್ನ ಇಂಡೋ ಅಥವಾ ಎಂಡೋ ಅಂತ ಹೇಳ್ತೀವಿ. ಇದು ಎಕ್ಸೋ, ಎಕ್ಸ್ಟರ್ನಲ್ಗೆ ಎಕ್ಸೋ ಅಂತ ಯೂಸ್ ಮಾಡ್ತೀವಿ ವರ್ಡ್. ನೆಕ್ಸ್ಟ್ ಹೋಗೋಣ ವಾಲ್ಕೆನೋಸ್. ಈಗ ನಾವು ವಾಲ್ಕೆನೋಸ್ ಬಗ್ಗೆ ಮತ್ತೆ ಅರ್ಥ್ಕ್ವೇಕ್ಸ್ ಬಗ್ಗೆ ಮಾತಾಡಿದ್ರೆ ಇವತ್ತಿನ ಪಾರ್ಟ್ ಮುಗಿಯುತ್ತೆ. ಆಮೇಲೆ ಎಕ್ಸೋಜೆನಿಕ್ ಫೋರ್ಸಸ್ ಅಂದರೆ ಅರ್ತ್ ಕ್ರಸ್ಟಿಂದ ಹೊರಗಡೆಯಿಂದ ಯಾವ್ಯಾವ ಫೋರ್ಸಸ್, ಅರ್ತ್ ಸರ್ಫೇಸ್ ಮೇಲೆ ಯಾವ್ಯಾವ ಫೋರ್ಸಸ್ ಇದೆ ಅದನ್ನು ನೋಡ್ತೀವಿ. ಇದೆಲ್ಲ ಒಳಗಿಂದ ಬರುವಂತಹ ಫೋರ್ಸಸ್. ಎಕ್ಸಾಂಪಲ್ ವಾಲ್ಕೆನೋಸ್ ಆ್ಯಂಡ್ ಅರ್ಥ್ಕ್ವೇಕ್ಸ್. ಅ ವಾಲ್ಕೆನೋ ಈಸ್ ಅ ವೆಂಟ್ ಆರ್ ನ್ಯಾರೋ ಓಪನಿಂಗ್ ಇನ್ ದ ಅರ್ತ್ ಕ್ರಸ್ಟ್. ಈ ಅರ್ತಿನ ಕ್ರಸ್ಟ್ ಏನಿರುತ್ತಲ್ಲ ಮಕ್ಕಳೇ, ಇಲ್ಲಿ ತೋರಿಸ್ತೀನಿ ನಿಮಗೆ. ರಾಕ್ಸ್ ಬಗ್ಗೆ ಆಯಿತು, ಈಗ ನಾವು ಫೋರ್ಸಸ್ ಬಗ್ಗೆ ಮಾತಾಡ್ತಿದ್ದೀವಿ. ಈಗ ಇದು ಅರ್ತ್ ಕ್ರಸ್ಟ್ ಅಂತ ಅನ್ಕೊಳ್ಳಿ. ಆಯ್ತಾ. ಈ ಕ್ರಸ್ಟ್ ಒಳಗಿಂದ ಇಲ್ಲಿ ಒಳಗಿಂದ ಏನು ಫೋರ್ಸಸ್ ಹೊರಗಡೆ ಬರುತ್ತಲ್ವಾ, ಈ ಫೋರ್ಸಸ್ನ ನಾವು ಎಂಡೋಜೆನಿಕ್ ಫೋರ್ಸಸ್ ಅಂತ ಕರಿತೀವಿ. ಆಯ್ತಾ. ಇಲ್ಲಿ ಹೊರಗಡೆ ಬರುತ್ತೆ ನಮಗೆ. ಆ ವಾಲ್ಕನೋ ಇಸ್ ಅ ವೆಂಟ್ ಆನ್ ನ್ಯಾರೋ ಓಪನಿಂಗ್. ಆಯ್ತಾ. ಇಲ್ಲಿ ನ್ಯಾರೋ ಓಪನಿಂಗ್ ಆಗುತ್ತೆ ಕ್ರಸ್ಟಲ್ಲಿ ಏನು ಒಳಗಿಂದ ಒಂದು ಓಪನಿಂಗ್ ಆಗಿ ಹೊರಗಡೆ ಬರುತ್ತೆ. ಆಯ್ತಾ. ನ್ಯಾರೋ ಓಪನಿಂಗ್ ಇನ್ ದ ಅರ್ತ್ ಕ್ರಸ್ಟ್ ಕನೆಕ್ಟೆಡ್ ಟು ಬೈ ಅ ಪೈಪ್ ಟು ಅಂಡರ್ಲೈಯಿಂಗ್ ಮ್ಯಾಗ್ಮಾ ಚೇಂಬರ್. ಆಯ್ತಾ. ಇಲ್ಲಿ ನೋಡಿ, ಹೀಗೆ ಕ್ರಸ್ಟ್ ಇದೆ. ಆಯ್ತಾ. ಇಲ್ಲಿ ಒಂದು ಓಪನಿಂಗ್ ಇದೆ, ಇಲ್ಲಿ ಒಂದು ಚೇಂಬರ್ ಇದೆ. ಆಯ್ತಾ. ಇಲ್ಲಿಂದ ಏನು ಮ್ಯಾಗ್ಮಾ ಚೇಂಬರ್, ಥ್ರೂ ವಿಚ್ ಮ್ಯಾಗ್ಮಾ ರಾಕ್ ಫ್ರಾಗ್ಮೆಂಟ್ಸ್, ಇಲ್ಲೆಲ್ಲ ರಾಕ್ಸ್. ಆಯ್ತಾ. ಮತ್ತೆ ಇದು ಏನು ಇನ್ ಮಕ್ಕಳೇ, ಇದು ಆಶ್, ಲಾವಾ ಆಶ್, ರಾಕ್ಸ್, ಇದೆಲ್ಲ ಏನು ಇಲ್ಲಿಂದ ಹೊರಗಡೆ ಬರುತ್ತೆ. ಆಯ್ತಾ. ಇಲ್ಲಿಂದ ಇದೆಲ್ಲ ಹೊರಗಡೆ ಬರುತ್ತೆ. ಇದನ್ನ a passage in earth crust through which magma and other volcanic materials are ejected is called vent. ಆಯ್ತಾ. ಈ ಯಾವ ಜಾಗದಿಂದ ಇದೆಲ್ಲ ಬರುತ್ತಲ್ಲ ಇದನ್ನ ವೆಂಟ್ ಅಂತ ಕರಿತೀವಿ. ದ ಫನಲ್ ಶೇಪ್ಡ್ hollow at the top of the cone at a volcano is called ಕ್ರೇಟರ್. ಈ ಜಾಗನ, ಇದೇನ್ ಜಾಗ ಇದೆಯಲ್ಲ ಇಲ್ಲಿಂದ ಎಲ್ಲ ಹೊರಗಡೆ ಬರುತ್ತಲ್ಲ ಇದನ್ನ ಕ್ರೇಟರ್ ಅಂತ ಕರಿತೀವಿ. ಅದೇ ಫನಲ್ ಶೇಪ್ಡ್ ಏನು ಜಾಗದಿಂದ ಬರುತ್ತಲ್ಲ ಅದನ್ನ ವೆಂಟ್ ಅಂತ ಕರಿತೀವಿ. ಟೈಪ್ಸ್ ಆಫ್ ವಾಲ್ಕೆನೋಸ್. ಯಾವ್ಯಾವ ಟೈಪಿನ ವಾಲ್ಕೆನೋಸ್ ಇದಾವೆ ಮಕ್ಕಳೇ? ಇನ್ನೊಂದು ವಾಲ್ಕೆನೋ ಇನ್ನ ಜಾಗ ಹೇಳಿದ್ದಾರೆ, ಕ್ಯಾಲ್ಡೆರಾ. ನೀವು ಒಂದು ಸತಿ ಗೂಗಲಲ್ಲಿ ಇದು ಮಾಡಿದ್ರೆ ವಾಲ್ಕೆನೋಸಿನ ಇದು ತೋರಿಸಿದ್ರೆ ಅದರಲ್ಲಿ ನಿಮಗೆ ಸೈಟ್ಸ್, ಕ್ರೇಟರ್ ಇದೆಲ್ಲ ಗೊತ್ತಾಗ್ಬಿಡುತ್ತೆ ಒಂದು ಇಮೇಜ್ ನೋಡಿಬಿಟ್ರೆ ಗೂಗಲಲ್ಲಿ. ಆಯಿತಾ. ಟೈಪ್ಸ್ ಆಫ್ ವಾಲ್ಕೆನೋಸ್. ಯಾವ್ಯಾವ ಟೈಪ್ ವಾಲ್ಕೆನೋಸ್ ಇದೆ ಆನ್ ದ ಬೇಸಿಸ್ ಆಫ್ ದಿ, ಇಲ್ಲ ನಾನು ಏನು ಮಾಡ್ತೀನಿ ಇದನ್ನೆಲ್ಲ ಒಂದು ಶಾರ್ಟ್ ವಿಡಿಯೋಸ್ನ ಬಿಡ್ತೀನಿ. ಆಯಿತಾ. ಅದರಲ್ಲಿ ನೋಡಿ. ಆನ್ ದ ಬೇಸಿಸ್ ಆಫ್ ದಿ ಪೀರಿಯಾಡಿಸಿಟಿ ಆಫ್ ಆರ್ ಆರ್ಗ್ಯಾನಿಕ್ ಎರಪ್ಷನ್ ವಾಲ್ಕೆನೋಸ್ ಆರ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಯಾವ ಟೈಮಲ್ಲಿ ವಾಲ್ಕೆನೋಸ್ ಬರುತ್ತೆ ಹೋಗುತ್ತೆ ಅನ್ನೋ ಟೈಮ್ ಮೇಲೆ, ಫ್ರೀಕ್ವೆನ್ಸಿ ಮೇಲೆ 3 ಟೈಪ್ಸಲ್ಲಿ ವಾಲ್ಕೆನೋಸ್ನ ಡಿವೈಡ್ ಮಾಡಿದ್ದಾರೆ. ಒಂದು ಬಂದ್ಬಿಟ್ಟು ಆಕ್ಟಿವ್ ವಾಲ್ಕೆನೋಸ್, ಎರಡನೇದು ಡಾರ್ಮೆಂಟ್ ವಾಲ್ಕೆನೋಸ್, ಥರ್ಡ್ ಒನ್ ಬಂದ್ಬಿಟ್ಟು ಎಕ್ಸ್ಟಿಂಕ್ಟ್ ವಾಲ್ಕೆನೋಸ್. ಆಕ್ಟಿವ್ ವಾಲ್ಕೆನೋಸ್ ಅಂದರೆ ಮಕ್ಕಳೇ ಆಕ್ಟಿವ್ ಆಗಿ ಅದು ಕೆಲಸ ಅದು ಮಾಡ್ತಾ ಇದೆ, ಕಂಟಿನ್ಯೂಸ್ ಆಗಿ ಮಾಡ್ತಿದೆ ಅಂತ ಹೇಳ್ತಾರಲ್ಲ ಅದನ್ನು ಆಕ್ಟಿವ್. ಓಕೆನಾ. ವಾಲ್ಕೆನೋಸ್ ವಿಚ್ ಕಾನ್ಸ್ಟೆಂಟ್ಲಿ
ಐ ಆಮ್ ಅಪ್ಲೋಡಿಂಗ್ ಮೈ ವಿಡಿಯೋಸ್ ಕಾನ್ಸ್ಟೆಂಟ್ಲಿ. ಅಂದರೆ ನಾನು ಒಂದ್ರ ಹಿಂದೆ ಒಂದು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಯಿತಾ. ಟೈಮ್ ತೊಗೊತಿಲ್ಲ ಅಥವಾ ಗ್ಯಾಪ್ ಬಿಡ್ತಿಲ್ಲ ಅಥವಾ ನಾನು ಕ್ಲೋಸ್ ಮಾಡಿಲ್ಲ ಅಂತ ಆಯಿತಾ. ನನ್ನ ಕೆಲಸನ ನಾನು ಕಂಟಿನ್ಯೂಸ್ ಮಾಡ್ತಾ ಇದ್ದೀನಿ ಆಯಿತಾ. ಕಾನ್ಸ್ಟೆಂಟ್ಲಿ ಎಜೆಕ್ಟ್ ಲಾವಾ, ಕಾನ್ಸ್ಟೆಂಟ್ಲಿ ಏನು ಮಾಡುತ್ತೆ, ಎಜೆಕ್ಟ್ ಮಾಡ್ತಾನೆ ಇರುತ್ತೆ, ಲಾವಾ ಬಿಡ್ತಾನೆ ಇರುತ್ತೆ. ಗ್ಯಾಸಸ್ ಆ್ಯಂಡ್ ಆ್ಯಶಸ್ ಕೂಡ ಬಿಡ್ತಾ ಇರುತ್ತೆ. ಆರ್ ನೋನ್ ಆಸ್ ಆ್ಯಕ್ಟಿವ್ ವಾಲ್ಕೆನೋಸ್. ಯಾವುದು ಮತ್ತೆ ಮತ್ತೆ ವಾಲ್ಕೆನೋ ಹೊಡ್ಕೊತಿದೆಯೋ ಅದನ್ನು ಆ್ಯಕ್ಟಿವ್ ವಾಲ್ಕೆನೋ ಅಂತ ಹೇಳ್ತಿದ್ದಾರೆ. ದೇ ಆರ್ ಅಬೌಟ್ 1350 ಆ್ಯಕ್ಟಿವ್ ವಾಲ್ಕೆನೋಸ್. ಎಷ್ಟು ಆ್ಯಕ್ಟಿವ್ ವಾಲ್ಕೆನೋಸ್ ಇದೆ ನಮ್ಮ ವರ್ಲ್ಡಲ್ಲಿ? 1350 ಆ್ಯಕ್ಟಿವ್ ವಾಲ್ಕೆನೋಸ್ ಇದೆ ಇನ್ ದ ವರ್ಲ್ಡ್. ಎಕ್ಸಾಂಪಲ್ ಮೌಂಟ್ ಸ್ಟ್ರಾಂಬೋಲಿ ಆ್ಯಂಡ್ ಮೌಂಟ್ ಎತ್ನಾ ಇನ್ ಇಟ್ಲಿ, ಮೌಂಟ್ ಹೆಲೆನ್ಸ್ ಇನ್ USA, ಮುನ್ಕಾ ನನ್ನ ಟೆಕ್ಸ್ಟ್ ಬುಕ್ಕಲ್ಲಿ ವರ್ಡ್ ಹೋಗ್ಬಿಟ್ಟಿದೆ ಅಲ್ಲಿ, ಪಿನಾಟೂಬಾ ಇನ್ ದ ಫಿಲಿಪಿಯನ್ಸ್ ಎಕ್ಸೆಟ್ರಾ ಆಯಿತಾ. ಇದೆಲ್ಲ ಆ್ಯಕ್ಟಿವ್ ವಾಲ್ಕೆನೋಸ್. ಒಂದೆರಡು ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ ಮಕ್ಕಳಿಗೆ, ಕೇಳ್ಬೋದು ಆ್ಯಕ್ಟಿವ್ ವಾಲ್ಕೆನೋಸ್ ಇಂದು ಎಕ್ಸಾಂಪಲ್ಸ್ ಬರೀರಿ ಅಂತ. ಡಾರ್ಮೆಂಟ್ ವಾಲ್ಕೆನೋಸ್, ಎಷ್ಟು ಆ್ಯಕ್ಟಿವ್ ವಾಲ್ಕೆನೋಸ್ ಇದೆ? 1350 ವಾಲ್ಕೆನೋಸ್ ಇದೆ. ಡಾರ್ಮೆಂಟ್ ವಾಲ್ಕೆನೋಸ್ ಆರ್ ದೋಸ್ ವಿಚ್ ಹ್ಯಾವ್ ಎರಪ್ಟೆಡ್ ಇನ್ ದ ಪಾಸ್ಟ್ ಆ್ಯಂಡ್ ಆರ್ ಲೈಕ್ಲಿ ಟು ಎರಪ್ಟ್ ಅಗೇನ್ ಬಟ್ ಹ್ಯಾವ್ ರಿಮೇನ್ಡ್ ಇನ್ಆಕ್ಟಿವ್ ಫಾರ್ fairly long periods. Example Mount Vesuvius in Italy, Mount Fujiyama in Japan, Mount Kilimanjaro in Tanzania, Mount Krakatau in Indonesia ಆಯಿತಾ. ಈ ಡಾರ್ಮೆಂಟ್ ವಾಲ್ಕೆನೋಸ್ ಅಂದರೆ ಏನು ಮಕ್ಕಳೇ? ಸ್ವಲ್ಪ ಕಾಲದ ಹಿಂದೆ ಇದು ಆ್ಯಕ್ಟಿವ್ ಆಗಿ ಇದ್ವು, ಆದರೆ ಸ್ವಲ್ಪ ಕಾಲದ್ರಲ್ಲಿ ಇದೇನೇ ಆಗ್ತಿದೆ, ವಾಲ್ಕೆನೋಸ್ ಹೊಡ್ಕೊತಿಲ್ಲ ಆಯ್ತಾ. ಇದು ಬರ್ತಾ ಇಲ್ಲ, ಲಾವಾ ಹೊರಗಡೆ ಬರ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ ಆಯಿತಾ. ಆದರೆ ಮುಂದೆ ಇದು ಫ್ಯೂಚರಲ್ಲಿ ಮತ್ತೆ ಆ್ಯಕ್ಟಿವ್ ಆಗಬಹುದು ಆಯಿತಾ. ಈಗ ಇದು ಇನ್ಆ್ಯಕ್ಟಿವ್ ಇದ್ದಾವೆ, ಮತ್ತೆ ಫ್ಯೂಚರಲ್ಲಿ ಇದು ಆ್ಯಕ್ಟಿವ್ ಆಗಬಹುದು ಅನ್ನೋ ವಾಲ್ಕೆನೋಸ್ನ ನಾವು ಡಾರ್ಮೆಂಟ್ ವಾಲ್ಕೆನೋಸ್ ಅಂತ ಹೇಳ್ತೀವಿ. ಎಕ್ಸ್ಟಿಂಕ್ಟ್ ವಾಲ್ಕೆನೋಸ್ ಅಂದರೆ ಇದು ಹೋಗ್ಬಿಟ್ಟಿದೆ, ಒಂದು ಕಾಲದಲ್ಲಿ ಇತ್ತು, ಆ್ಯಕ್ಟಿವ್ ಆಗಿತ್ತು, ಆದರೆ ಈಗ ಆ್ಯಕ್ಟಿವ್ ಆಗಿಲ್ಲ, ಮುಂದೆನೂ ಇದು ಆ್ಯಕ್ಟಿವ್ ಆಗೋದಿಲ್ಲ ಅನ್ನೋ ವಾಲ್ಕೆನೋಸ್ನ ನಾವು ಎಕ್ಸ್ಟಿಂಕ್ಟ್ ವಾಲ್ಕೆನೋಸ್ ಅಂತ ಹೇಳ್ತೀವಿ. ಎಕ್ಸ್ಟಿಂಕ್ಟ್ ವಾಲ್ಕೆನೋಸ್ ಆರ್ ದೋಸ್ ವಿಚ್ ವೇರ್ ಆ್ಯಕ್ಟಿವ್ ಇನ್ ರಿಮೋಟ್ ಜಿಯೋಗ್ರಾಫಿಕಲ್ ಪೀರಿಯಡ್ಸ್. ಒಂದು ಕಾಲದಲ್ಲಿ ಇದು ಆ್ಯಕ್ಟಿವ್ ಆಗಿತ್ತು. ದೀಸ್ ಆರ್ ನಾಟ್ ಲೈಕ್ಲಿ ಟು ಬಿ ಆ್ಯಕ್ಟಿವ್ ಒನ್ಸ್ ಅಗೇನ್. ಈಗಿದು ಮತ್ತೆ ಆ್ಯಕ್ಟಿವ್ ಆಗೋದಿಲ್ಲ. ಅದ್ಯಾವುದು? ಅಕೊನ್ಕಾಗವಾ ಇನ್ ಅರ್ಜೆಂಟೀನಾ, ಗೊರೊನ್ಗೊರೋ ಇನ್ ತಂಜಾನಿಯಾ ಆ್ಯಂಡ್ ಅಥೂರ್ಸ್ ಸೀಟ್ ಇನ್ ಸ್ಕಾಟ್ಲ್ಯಾಂಡ್. ಓಕೆ, ಇದು ಮತ್ತೆ ಆ್ಯಕ್ಟಿವ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಹೋಗೋಣ, ವಾಲ್ಕೆನಿಕ್ ಮೆಟೀರಿಯಲ್ಸ್. ವಾಲ್ಕೆನೋ ಹೊಡ್ಕೊಂಡಾಗ ಯಾವ್ಯಾವ ಮೆಟೀರಿಯಲ್ಸ್ ಹೊರಗಡೆ ಬರುತ್ತೆ ಮಕ್ಕಳೇ? ಸಾಲಿಡ್ ಸ್ಟೇಟಲ್ಲಿ ಬರುತ್ತೆ ವಾಲ್ಕ್ಯಾನಿಕ್ ಬಾಂಬ್ಸ್ ಆಯಿತಾ. ಬಾಂಬ್ಸ್ ಅಂದರೆ ಅದೇ ಮೋಲ್ಟನ್ ಲಾವಾ ಬಾಂಬ್ ಶೇಪಲ್ಲಿ ಬರುತ್ತೆ. ಮೋಲ್ಟನ್ ಲಾವಾ ಏನಿರುತ್ತೆ ಅದು ಬಾಂಬ್ ಶೇಪಲ್ಲಿ ಬರುತ್ತೆ. ಸಿಂಡರ್ಸ್ ಬರುತ್ತೆ. ಸಿಂಡರ್ಸ್ ಅಂದರೆ ಏನು? ಇದು ಕಲ್ಲಿದ್ದಿಲು ಅಂತ ಕಲ್ಲಿದ್ದಿಲುನ ಅದು ಉಡ್ಡು ಬರ್ನ್ ಆದಾಗ ಆ್ಯಶಸ್ ಥರ ಸಿಗುತ್ತಲ್ಲ, ಉಡ್ಡು ಬರ್ನ್ ಆದಾಗ ಕೋಲ್ ಥರ ಸಿಗುತ್ತಲ್ಲ, ಅದನ್ನ ಬರ್ನಿಂಗ್ ಕೋಲ್, ಬರ್ನಿಂಗ್ ವುಡ್ ಸಿಗುತ್ತಲ್ಲ, ಆ ಥರ ಸಿಂಡರ್ಸ್ ಸಿಗುತ್ತೆ. ಸ್ಕೋರಿಯಾ ಅಂದರೆ ಮಕ್ಕಳೇ ಡಾರ್ಕ್ ಕಲರು ಇದಿರುತ್ತೆ, ಕಲ್ಲುಗಳಿರುತ್ತೆ, ಅದರಲ್ಲಿ ಏನಾಗಿರುತ್ತೆ, ಹೋಲ್ಸ್ ಆಗಿರುತ್ತೆ. ಡಾರ್ಕ್ ಕಲರ್ ಕಲ್ಲಿರುತ್ತೆ, ಅದರಲ್ಲಿ ಹೋಲ್ಸ್ ಆಗಿರುತ್ತೆ, ಅದನ್ನು ಸ್ಕೋರಿಯಾ ಅಂತ ಹೇಳ್ತೀವಿ. ಪ್ಯೂಮೈಸ್ ಅಂದರೆ ಒಂದು ಗ್ರೇ ಕಲರ್ ಸ್ಟೋನ್ ಥರ ಸಿಗುತ್ತೆ, ಅದು ಏನು ಮಾಡ್ತಾರೆ, ಪಾಲಿಶಿಗೆಲ್ಲ ಯೂಸ್ ಮಾಡ್ತಾರೆ, ಅದನ್ನು ಪ್ಯೂಮೈಸ್ ಅಂತ ಹೇಳ್ತಾರೆ. ಮತ್ತು ಡಸ್ಟ್, ಆ್ಯಶಸ್ ಇದೆಲ್ಲ ಸಿಗುತ್ತೆ ಸಾಲಿಡ್ ಸ್ಟೇಟಲ್ಲಿ ಆಯಿತಾ. ಲಿಕ್ವಿಡ್ ಸ್ಟೇಟಲ್ಲಿ ಲಾವಾ ಬರುತ್ತೆ ಆಯಿತಾ. ಗೇಷಿಯಸ್ ಸ್ಟೇಟಲ್ಲಿ ಸಲ್ಫರ್, ಹೈಡ್ರೋಜನ್, ಕಾರ್ಬನ್ ಡೈಆಕ್ಸೈಡ್. ಗ್ಯಾಸಸ್ ಆಗಿ ಯಾವುದು ಸಿಗುತ್ತೆ? ಸಲ್ಫರ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಹೈಡ್ರೋಜನ್. ಇದು ನೆನ್ಪಿಟ್ಕೊಳ್ಬೇಕು ಮಕ್ಕಳೇ, ಕೇಳ್ತಾರೆ ವಾಲ್ಕೆನೋಸಲ್ಲಿ ಯಾವ ಗ್ಯಾಸಸ್ ಬರುತ್ತೆ, ಯಾವುದು ಸಾಲಿಡ್ ಸ್ಟೇಟಲ್ಲಿ ಬರುತ್ತೆ, ಅಥವಾ ಇದನ್ನು ಕೊಟ್ಟಿರ್ತಾರೆ, ಇದರಲ್ಲಿ ಯಾವುದಾದ್ರು ಸಾಲಿಡ್ ಸ್ಟೇಟಲ್ಲಿ ಬರುತ್ತೆ, ಯಾವುದು ಲಿಕ್ವಿಡ್ ಸ್ಟೇಟಲ್ಲಿ ಒಂದೇ ಲಾವಾ ಆಯಿತಾ. ಇದೆಲ್ಲ ನೆನ್ಪಿಟ್ಕೊಳ್ಬೇಕು ಆಯಿತಾ. ಡಿಸ್ಟ್ರಿಬ್ಯೂಷನ್ ಆಫ್ ವಾಲ್ಕೆನೋಸ್ ಅಕ್ಕರ್ ಇನ್ ಮೆನಿ ರೀಜನ್ಸ್. ಯಾವ್ಯಾವ ರೀಜನಲ್ಲಿ ವಾಲ್ಕೆನೋಸ್ ಇದ್ದಾವೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ಯಾವ್ಯಾವ ರೀಜನ್ಸಲ್ಲಿ ಇದ್ದಾವೆ ವರ್ಲ್ಡಲ್ಲಿ? ಇನ್ಕ್ಲೂಡಿಂಗ್ ಐಲ್ಯಾಂಡ್ಸಲ್ಲಿ ಇದ್ದಾವೆ, ಯಂಗ್ ಮೌಂಟೇನ್ ರೇಂಜಸ್ ಆ್ಯಂಡ್ ಪ್ಲಾಟೋಸ್ ಆಫ್ ದಿ ಕಾಂಟಿನೆಂಟ್ಸ್. ಹೊಸದಾಗಿರುವಂತಹ ಮೌಂಟೇನ್ ರೇಂಜಸ್ಸಲ್ಲಿ, ಪ್ಲಾಟೋಸಲ್ಲಿ ಇದ್ದಾವೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲಿ ಜಾಸ್ತಿ ವಾಲ್ಕೆನೋಸ್ ಇದ್ದಾವೆ ಅಂದರೆ ಮಕ್ಕಳೇ, ಸರ್ಕಮ್ ಪೆಸಿಫಿಕ್ ಬೆಲ್ಟ್ ಆರ್ ಪೆಸಿಫಿಕ್ ರಿಂಗ್ ಆಫ್ ಫೈರ್. ಇದು ಈಗ ಒಂದು ಪೆಸಿಫಿಕ್ ಇದು ಓಷನ್ ಅಂತ ಅಂದ್ಕೊಂಡ್ರೆ ಮಕ್ಕಳೇ,
ಈ ಇಷ್ಟು ಓಷನಲ್ಲೂ ಇದೇನು ಬೆಲ್ಟ್ ಅಂತ ಹೇಳ್ತಾರೆ. ಈ ಓಷನ್ ಫುಲ್ಲು ಏನು ಜಾಸ್ತಿ ವಾಲ್ಕೆನೋಸ್ ಇದಾವೆ. ಕೋಸ್ಟಲ್ ಮಾರ್ಜಿನ್ಸ್ ಆಫ್ ದಿ ಪೆಸಿಫಿಕ್ ಓಷನ್ ಕನ್ಸಿಸ್ಟಿಂಗ್ ಆಫ್ ಫಿಲಿಪೈನ್ಸ್, ಜಪಾನ್, USA, ಸೆಂಟ್ರಲ್ ಅಮೆರಿಕಾ, ಸೌತ್ ಅಮೆರಿಕಾ ಎಕ್ಸೆಟ್ರಾ ಇದರಲ್ಲೆಲ್ಲ ಜಾಸ್ತಿ ವಾಲ್ಕೆನೋಸ್ ಇದ್ದಾವೆ. ವೇರ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ವಾಲ್ಕೆನೋಸ್ ಆರ್ ಫೌಂಡ್. ಇಲ್ಲೇ ವರ್ಲ್ಡಿನ ತುಂಬ ಅತಿ ದೊಡ್ಡ ವಾಲ್ಕೆನೋಸ್ ಇಲ್ಲೇ ನಮಗೆ ಸಿಗುವಂಥದ್ದು. ಮಿಡ್ ಅಟ್ಲಾಂಟಿಕ್ ಬೆಲ್ಟ್. ಅಟ್ಲಾಂಟಿಕ್ ಬೆಲ್ಟ್ ಅಂದರೆ ಅಟ್ಲಾಂಟಿಕ್ ಓಷನ್ ಏನಿದೆಯಲ್ಲ ಅದ್ರ ಒಳಗೆ, ಮಿಡ್ ಅಂದರೆ ಮಧ್ಯದಲ್ಲಿ ಒಳಗೆ ಇರುವಂತಹ ಐಲ್ಯಾಂಡ್ಸು, ವೆಸ್ಟ್ ಇಂಡೀಸ್ ಐಲ್ಯಾಂಡ್ಸ್ ಇದರಲ್ಲೆಲ್ಲ ಸಿಗತ್ತೆ. ಮತ್ತು ಮಿಡ್ ಕಾಂಟಿನೆಂಟಲ್ ಬೆಲ್ಟ್. ಮಿಡ್ ಕಾಂಟಿನೆಂಟಲ್ ಬೆಲ್ಟ್ ಅಂದರೆ ಮಕ್ಕಳೇ ಯುರೋಪ್ ಮತ್ತು ಏಷ್ಯಾದ ಮಧ್ಯದಲ್ಲಿ ಏನು ಬರುತ್ತಲ್ಲ ಅದನ್ನು ಹೇಳ್ತೀವಿ. ಅಲ್ಲಿ ಇಟ್ಲಿ, ಸ್ಪೇನ್, ಫ್ರಾನ್ಸ್, ಗ್ರೀಸ್, ಟರ್ಕಿ ಎಲ್ಲ ಬರುತ್ತೆ, ಅಲ್ಲಿ ಇದ್ದಾವೆ. ಆಯಿತಾ, ಏನು ವಾಲ್ಕೆನೋಸ್. ನೆಕ್ಸ್ಟ್ ಹೋಗೋಣ. ಅಪಾರ್ಟ್ ಫ್ರಮ್ ದಿಸ್ ದ ಅಬವ್ ಮೇಜರ್ ವಾಲ್ಕೆನಿಕ್ ಝೋನ್ಸ್, ವಾಲ್ಕೆನೋಸ್ ಆರ್ ಅಕ್ಕರ್ ಇನ್ ಐಲ್ಯಾಂಡ್ ಸಚ್ ಆಸ್ ಹವಾಯ್ ಆ್ಯಂಡ್ ಇಂಡೋನೇಷ್ಯಾ. ಹವಾಯ್ ಮತ್ತು ಇಂಡೋನೇಷ್ಯಾ ಅನ್ನೋ ಐಲ್ಯಾಂಡಲ್ಲೂ ಕೂಡ ಏನು ವಾಲ್ಕೆನೋಸ್ ಜಾಸ್ತಿ ಇದ್ದಾವೆ. ನೆಕ್ಸ್ಟ್ ಹೋಗೋಣ ಮಕ್ಕಳೇ, ಅರ್ಥ್ವೇಕ್. ಇದು ನಮ್ಮ ಲಾಸ್ಟ್ ಪಾರ್ಟ್. ಇದರಲ್ಲಿ ನೆಕ್ಸ್ಟ್ ವಿಡಿಯೋದ್ರಲ್ಲಿ ಕಂಟಿನ್ಯೂ ಮಾಡೋಣ. ಅರ್ಥ್ವೇಕ್ ಈಸ್ ಅ ಶಾಕ್ ಆರ್ ಸೀರೀಸ್ ಆಫ್ ಶಾಕ್ಸ್ ಆರ್ ಟ್ರಿಮೋರ್ಸ್ ಡ್ಯೂ ಟು ಸಡನ್ ಮೂವ್ಮೆಂಟ್ ಆಫ್ ಕ್ರಸ್ಟಲ್ ರಾಕ್ಸ್ ಜನರೇಟೆಡ್ ವಿತ್ ಇನ್ ದ ಕ್ರಸ್ಟ್ ಆರ್ ಮ್ಯಾಂಟಲ್. ಕ್ರಸ್ಟ್ ಅಥವಾ ಮ್ಯಾಂಟಲ್ ಪಾರ್ಟಲ್ಲಿ ಏನಾಗುತ್ತೆ, ರಾಕ್ಸ್ ಈ ಥರ ಅಲ್ಲಾಡುತ್ತೆ ಮಕ್ಕಳೇ, ಮೂವ್ಮೆಂಟ್ ಮಾಡುತ್ತೆ. ಆ ಮೂವ್ಮೆಂಟ್ ಏನು ಮಾಡುತ್ತೆ, ಇಡೀ ಲ್ಯಾಂಡನ್ನ ಏನು ಮಾಡುತ್ತೆ, ಶೇಕ್ ಮಾಡುತ್ತೆ. ಅದನ್ನೇ ನಾವು ಅರ್ಥ್ಕ್ವೇಕ್ ಅಂತ ಹೇಳ್ತೀವಿ. ದ ಪಾಯಿಂಟ್ ಆಫ್ ಒರಿಜಿನ್, ಈ ಅರ್ಥ್ಕ್ವೇಕ್ ಎಲ್ಲಿ ಒರಿಜಿನ್ ಆಗುತ್ತಲ್ಲ, ಸ್ಟಾರ್ಟ್ ಆಗುತ್ತಲ್ಲ, ಆ ಪಾಯಿಂಟ್ನ ನಾವು ಸೆಸ್ಮಿಕ್ ಫೋಕಸ್ ಅಥವಾ ಹೈಪೋಸೆಂಟರ್ ಅಂತ ಕರಿತೀವಿ. ದ ಪಾಯಿಂಟ್ ಆನ್ ದಿ ಅರ್ತ್ ಸರ್ಫೇಸ್ ವರ್ಟಿಕಲಿ ಅಬೌವ್ ದ ಸೆಸ್ಮಿಕ್ ಫೋಕಸ್. ವರ್ಟಿಕಲಿ ಆ ಸೆಸ್ಮಿಕ್ ಫೋಕಸ್ಸಿಂದ ವರ್ಟಿಕಲಿ ಅಬೌವ್ ಏನು ಪಾಯಿಂಟ್ ಇರುತ್ತೆ ಅದನ್ನು ನಾವು ಎಪಿಸೆಂಟರ್ ಅಂತ ಕರಿತೀವಿ. ದ ಸೈಂಟಿಫಿಕ್ ಸ್ಟಡಿ, ಇದೇನು ಅರ್ಥ್ಕ್ವೇಕ್ ಬಗ್ಗೆ ಏನು ಸ್ಟಡಿ ಮಾಡ್ತೀವಲ್ಲ ಅದನ್ನು ಸೆಸ್ಮಿಯಾಲಜಿ ಅಂತ ಕರಿತೀವಿ. ದ ಒರಿಜಿನ್, ಟೈಮ್, ವೆಲಾಸಿಟಿ ಆ್ಯಂಡ್ ಡೈರೆಕ್ಷನ್. ಅರ್ಥ್ಕ್ವೇಕ್ ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ಅಥವಾ ಯಾವ ವೆಲಾಸಿಟಿಯಲ್ಲಿ ಏನಾದಾಗ ಹೇಗಾದಾಗ ಬರುತ್ತೆ ಅಂತ ನೋಡ್ತೀವಲ್ಲ ಅದನ್ನು ಸೆಸ್ಮಿಯೋಗ್ರಾಫಿ ಅಂತ ಕರಿತೀವಿ. ಆಯಿತಾ, ಆ ಇನ್ಸ್ಟ್ರೂಮೆಂಟ್ನ ಅರ್ಥ್ಕ್ವೇಕ್ ಬಗ್ಗೆ ನೋಡ್ತೀವಲ್ಲ ಆ ಇನ್ಸ್ಟ್ರೂಮೆಂಟ್ನ ಸೆಸ್ಮಿಯೋಗ್ರಾಫಿ ಅಂತ ಕರಿತೀವಿ. ಅರ್ಥ್ಕ್ವೇಕ್ ಬಂದರೆ ಏನೇನಾಗುತ್ತೆ ಮಕ್ಕಳೇ, ಕಾಸಸ್ ಆಫ್ ಅರ್ಥ್ಕ್ವೇಕ್ ಬಂದಾಗ ಕಾಸಸ್ ಅಂದರೆ ಮಕ್ಕಳೇ ಏನಾಗುತ್ತೆ ಅಂತ, ಇದೆಲ್ಲ ನಿಮಗೆ ಟೆಸ್ಟ್ಗಳಲ್ಲಿ ಎಕ್ಸಾಮ್ಗಳಲ್ಲಿ ತುಂಬ ಕೇಳ್ತಾರೆ. ಕಾಸಸ್ ಆಫ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ನು, ಕಾಸಸ್ ಆಫ್ ಈ ಥರ ಎಲ್ಲ ಕೇಳ್ತಾರೆ. ಕಾಸಸ್ ಅಂದರೆ ಅದಾದಾಗ ಏನಾಗುತ್ತೆ, ಏನು ಹಾರ್ಮ್ ಆಗುತ್ತೆ ಅನ್ನೋದನ್ನು ನೀವು ಬರಿಬೇಕಾಗುತ್ತೆ. ಆಯಿತಾ. ಪ್ಲೇಟ್ ಟೆಕ್ಟಾನಿಕ್ಸ್ ಅಂದರೆ ಮಕ್ಕಳೇ ಈ ಭೂಮಿಯ ಸ್ವಲ್ಪ ಪಾರ್ಟ್ಸ್, ಕಾಂಟಿನೆಂಟ್ಸಿನ ಸ್ವಲ್ಪ ಪಾರ್ಟ್ಸ್, ಲ್ಯಾಂಡಿನ ಪಾರ್ಟ್ಸ್ ಏನಾಗುತ್ತೆ, ಇದು ಕ್ರಸ್ಟ್ ಕನ್ಸಿಸ್ಟ್ ಆಫ್ ಮೆನಿ ಮೇಜರ್ ಆ್ಯಂಡ್ ಮೈನರ್ ಪ್ಲೇಟ್ಸ್. ಇದನ್ನು ಪ್ಲೇಟ್ಸ್ ಥರ ಕರಿತೀವಿ. ಭೂಮಿಯ ಸ್ವಲ್ಪ ಪಾರ್ಟ್ ಏನಿರುತ್ತಲ್ಲ ಇದು ಸರಿಯಾಗಿ ಇದ್ದಿರಲ್ಲ, ಇದು ಅಲ್ಲಾಡುತ್ತೆ. ಆಯಿತಾ, ಇದು ಅಲ್ಲಾಡೋದ್ರಿಂದ ಏನಾಗುತ್ತೆ, ಅರ್ಥ್ಕ್ವೇಕ್ಸ್ ಆಗುತ್ತೆ. ದ ಪ್ಲೇಟ್ ಬೌಂಡ್ರೀಸ್ ಆರ್ ಡೈನಮಿಕ್ ಪ್ಲೇಸಸ್ ಆ್ಯಂಡ್ ಆರ್ ಪ್ರೈಮರಿ ಲೊಕೇಶನ್ ಆಫ್ ಅರ್ಥ್ಕ್ವೇಕ್ಸ್. ಇದೇನು ಈ ಪ್ಲೇಟ್ಸ್ ಅಂತ ಡಿವೈಡ್ ಮಾಡಿದಾರಲ್ಲ ಇದು ಪ್ರೈಮರಿ ಲೊಕೇಶನ್ಸ್, ಇಲ್ಲೇ ಅರ್ಥ್ಕ್ವೇಕ್ಸ್ಗಳು ಜಾಸ್ತಿ ಆಗುವಂಥದ್ದು. ಅದರಲ್ಲಿ ಒಂದು ಯಾವ್ದು ಬಂದ್ಬಿಟ್ಟು ಪೆಸಿಫಿಕ್ ಬೆಲ್ಟ್, ನಾನು ಅವಾಗಲೇ ಹೇಳಿದೆ. ವಾಲ್ಕೆನಿಕ್ ಎರಪ್ಷನ್ಸ್, ನೀವೇನು ಸಿಡಿತ ಅಥವಾ ಹೊರಗಡೆ ಬರೋದು ಎರಪ್ಷನ್ಸ್ ಅಂದರೆ ಹೊಡ್ಕೊಂಡು ಮೇಲೆ ಬರುತ್ತಲ್ಲ ಮಕ್ಕಳೇ ವಾಲ್ಕೆನೋಸ್, ಅದು. ಆಯಿತಾ. ವಾಲ್ಕೆನಿಕ್ ಅರ್ಥ್ಕ್ವೇಕ್ಸ್ ಆರ್ ಕಾಸ್ಡ್ ಬೈ ಗ್ಯಾಸ್ ಎಕ್ಸ್ಪ್ಲೋಷನ್ಸ್. ಗ್ಯಾಸ್ ಯಾವಾಗ ಜಾಸ್ತಿ ತುಂಬ್ಕೊಂಡು, ಈಗ ಪ್ರೆಷರ್ ಕುಕ್ಕರೆಲ್ಲ ಹೇಳ್ತಾರೆ ನೋಡಿ, ಜಾಸ್ತಿ ಪ್ರೆಷರ್ ಆದರೆ ಕುಕ್ಕರ್ ಹೊಡೆದೋಗ್ಬಿಡುತ್ತೆ ಅಂತ. ಆ ಥರ ಪ್ರೆಷರ್ ಜಾಸ್ತಿ ಆದರೆ ಅರ್ಥ ಒಳಗೆ ಅದೇನಾಗುತ್ತೆ, ಹೊಡ್ಕೊಂಡು ಮೇಲೆ ಬರುತ್ತೆ. ಆಯಿತಾ. ಎಕ್ಸ್ಪ್ಲೋಷನ್ಸ್ ಆಗುತ್ತೆ. ಎಕ್ಸ್ಪ್ಲೋಷನ್ ಅಂದರೆ ಬ್ರಸ್ಟ್ ಆಗಿ ಹೊಡ್ಕೊಳ್ಳೋದು. ಆಯಿತಾ, ಆ ಥರ. ಆಮೇಲೆ ಫಾಲ್ಟಿಂಗ್. ಅ ಫಾಲ್ಟ್ ಕನ್ಸಿಸ್ಟ್ ಆಫ್ ಫ್ರ್ಯಾಕ್ಚರ್. ರಾಕ್ಸಲ್ಲಿ ಫ್ರ್ಯಾಕ್ಚರ್ ಆಗುತ್ತಲ್ಲ, ಫ್ರ್ಯಾಕ್ಚರ್ ಅಂದರೆ ರಾಕ್ಸ್ ಮುರಿದೋಗೋದು. ರಾಕ್ಸಲ್ಲಿ ಈ ಥರ, ಇದೊಂದು ರಾಕ್ ಅಂದರೆ ಈ ಥರ ಒಂದು ಲೈನ್ಸ್ ಬಂದುಬಿಡುತ್ತಲ್ಲ ಮಕ್ಕಳೇ, ರಾಕ್ಸಲ್ಲಿ ಹೊಡ್ಕೊಳ್ಳುತ್ತಲ್ಲ ಅದು. ಅದಾದಾಗ ಏನಾಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಆದಾಗ ಅರ್ಥ್ಕ್ವೇಕ್ ಆಗುತ್ತೆ, ಮೂವ್ಮೆಂಟ್ ಆಗುತ್ತೆ. ಅರ್ಥ್ಕ್ವೇಕ್ಸ್ ಆದಾಗ ಈ ಪ್ಲೇಟ್ ಟೆಕ್ಟಾನಿಕ್ಸ್ ಏನಿದೆಯಲ್ಲ, ಪಾರ್ಟ್ ಆಫ್ ದಿ ಅರ್ತ್ ಅಥವಾ ಲ್ಯಾಂಡು, ಇದರಲ್ಲಿ ಮೂವ್ಮೆಂಟ್ ಆದಾಗ ಏನಾಗುತ್ತೆ, ಅರ್ಥ್ಕ್ವೇಕ್ಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ನಾವು ಮನುಷ್ಯರು ಮಾಡೋದ್ರಿಂದ ಹೇಗೆ ಅರ್ಥ್ಕ್ವೇಕ್ ಆಗುತ್ತೆ. ಮ್ಯಾನ್ ಮೇಡ್ ಫ್ಯಾಕ್ಟರ್ಸ್. ನಾವೇನು ಮಾಡಬಾರ್ದು ಅರ್ಥ್ಕ್ವೇಕ್ ಆಗಬಾರ್ದು ಅಂತ ಹೇಳಿದ್ರೆ, ಓವರ್ ಇಂಟರಾಕ್ಷನ್ ಆಫ್ ಮ್ಯಾನ್. ನಾವೇನು ಮಾಡ್ತಿದ್ದೀವಿ ಅರ್ಥ್ಕ್ವೇಕ್ ಆಗಕ್ಕೆ ಅಂತ ಹೇಳಿದ್ರೆ, ಓವರ್ ಇಂಟರಾಕ್ಷನ್ ಆಫ್ ಮ್ಯಾನ್ ವಿತ್ ನೇಚರ್ ಈಸ್ ಒನ್ ಆಫ್ ದಿ ಮೇನ್ ಕಾಸಸ್ ಫಾರ್ ದಿ ಅಕರೆನ್ಸ್ ಆಫ್ ಮೆನಿ ಆಫ್ ದಿ ಅರ್ಥ್ಕ್ವೇಕ್ಸ್. ನಾವೇನು ಮಾಡ್ತೀವಿ, ಡೀಪಾಗಿ ಮೈನ್ಸ್ನ
ಡೀಪಾಗಿ ಮೈನ್ಸ್ನ ತೆಗಿತಿದ್ದೀವಿ, ಅಂಡರ್ಗ್ರೌಂಡ್ ಮೈನಿಂಗ್ ಮಾಡ್ತಿದ್ದೀವಿ, ಹ್ಯೂಜ್ ಡ್ಯಾಮ್ಸ್ನ ಕಟ್ತಾ ಇದ್ದೀವಿ ಜಾಸ್ತಿ. ನ್ಯೂಕ್ಲಿಯರ್ ಟೆಸ್ಟ್ಗಳನ್ನೆಲ್ಲ ಮಾಡ್ತೀವಿ. ಏನು ಮಾಡ್ತೀವಿ ನ್ಯೂಕ್ಲಿಯರ್ ಟೆಸ್ಟ್ಗಳು? ದೊಡ್ಡ ಬಾಂಬ್ಸ್ ಎಲ್ಲ ಹೊಡಿಬೇಕಂದ್ರೆ ಭೂಮಿ ಒಳಗೆ ಹೋಗ್ಬಿಟ್ಟು ಇಟ್ಟು ಬಂದುಬಿಟ್ಟು ಹೊರಗಡೆ ಬಂದುಬಿಡ್ತೀವಿ, ಅದಲ್ಲೇ ಹೊಡ್ಕೊಂಡು ಬಿಡಬೇಕು ಆಯಿತಾ, ಆ ಥರ ಮಾಡ್ತಾರೆ ಆಯಿತಾ. ಅದಕ್ಕೆಲ್ಲ ಏನಾಗುತ್ತೆ, ಇದು ಅರ್ಥ್ಕ್ವೇಕ್ಸ್ ಎಲ್ಲ ಆಗೋಕ್ಕೆ ಕಾಸಸ್ ಆಗುತ್ತೆ ಮಕ್ಕಳೇ. ಅರ್ಥ್ಕ್ವೇಕ್ ವೇವ್ಸ್ ಏನು? ಪ್ರೈಮರಿ ವೇವ್ಸ್, ಸೆಕೆಂಡರಿ ವೇವ್ಸ್, ಟರ್ಷರಿ ವೇವ್ಸ್ ಅಂತ ಇದ್ದಾವೆ. ಪ್ರೈಮರಿ ವೇವ್ಸ್ ಆರ್ ಆಲ್ಸೋ ನೋನ್ ಆಸ್ ಲಾಂಗಿಟ್ಯೂಡ್ನಲ್ ಆರ್ ಕಾಂಪ್ರಹೆನ್ಷಿಯಲ್ ವೇವ್ಸ್. ಈ ವೇವ್ಸ್ ಏನಾಗುತ್ತೆ ಅಂದರೆ ಮಕ್ಕಳೇ, ಈ ವೇವ್ಸ್ ಬಂದಾಗ ಪ್ರೈಮರಿ ವೇವ್ಸ್ ಆ ಪಾರ್ಟಿಕಲ್ಸು ಕೂಡ ಪ್ಯಾರಲಲ್ ಆಗಿ ಮೂವ್ ಆಗುತ್ತೆ. ಆ ಪಾರ್ಟಿಕಲ್ಸ್ ಶೇಕ್ ಏನಾಗುತ್ತೆ, ಪ್ಯಾರಲಲ್ ಆಗಿ ಮೂವ್ ಆಗುತ್ತೆ ಆಯಿತಾ. ಅದನ್ನು ಪ್ರೈಮರಿ ವೇವ್ಸ್ ಅಂತ ಹೇಳ್ತಾರೆ. ದೇ ಕ್ಯಾನ್ ಪಾಸ್ ಥ್ರೂ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಈ ವೇವ್ಸ್ ಸಾಲಿಡ್ ಮತ್ತು ಲಿಕ್ವಿಡ್ ಗ್ಯಾಷಸ್ ಮೂರು ಒಳಗೂ ಪಾಸ್ ಆಗುತ್ತೆ. ಸೆಕೆಂಡರಿ ವೇವ್ಸ್ ಏನು? ಸೆಕೆಂಡರಿ ವೇವ್ಸ್ ಆರ್ ನೋನ್ ಆಸ್ ಟ್ರಾನ್ಸ್ವರ್ಸ್. ಇದು ಈ ಥರ ಪ್ರೈಮರಿ ವೇವ್ಸ್ ಹೀಗೆ ಪ್ಯಾರಲಲ್ ಆಗಿ ಮೂವ್ ಆದರೆ ಸೆಕೆಂಡರಿ ವೇವ್ಸ್ ಈ ಥರ ಟ್ರಾನ್ಸ್ವರ್ಸ್ ಆಗಿ ಮೂವ್ ಆಗುತ್ತೆ ಆಯಿತಾ. ಈ ವೇವು ಬರೀ ಯಾವುದರಲ್ಲಿ ಲಿಕ್ವಿಡಲ್ಲಿ ಮಾತ್ರ ಪಾಸ್ ಆಗೋಕ್ಕೆ ಸಾಧ್ಯ. ನೆಕ್ಸ್ಟ್ ಬಂದ್ಬಿಟ್ಟು ಸರ್ಫೇಸ್ ವೇವ್ಸ್ ಆರ್ ಆಲ್ಸೋ ನೋನ್ ಆಸ್ ಲಾಂಗ್ ವೇವ್ಸ್. ದ ಸ್ಲೋಯೆಸ್ಟ್ ಅರ್ಥ್ಕ್ವೇಕ್ ವೇವ್ಸ್ ಬಟ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಹೈಯೆಸ್ಟ್ ಡಿಸ್ಟ್ರಕ್ಷನ್. ಇದರಿಂದನೇ ಸ್ಲೋಯೆಸ್ಟ್ ವೇವ್ಸ್ ಏನಿದೆ ಸ್ಲೋ ಆಗಿ ಹೋಗುತ್ತೆ, ಆದರೆ ಇದರಿಂದನೇ ಜಾಸ್ತಿ ಹಾರ್ಮ್ ಆಗೋದು ಆಯಿತಾ ಅರ್ಥಿಗೆ. Next, the magnitude and intensity of earthquake is recorded by the using of Richter scale. ಅರ್ಥ್ಕ್ವೇಕ್ ಹೇಗಾಗುತ್ತೆ ಯಾವಾಗುತ್ತೆ ಅಂತ ಯಾವುದರಿಂದ ಇದು ಮಾಡ್ತಾರೆ, ರಿಚ್ಟರ್ ಸ್ಕೇಲಿಂದ ನೋಡ್ತಾರೆ. ದ ಅರ್ಥ್ಕ್ವೇಕ್ಸ್ ಆರ್ ವೆರಿ ಡೇಂಜರಸ್ ಆ್ಯಂಡ್ ಡಿಸ್ಟ್ರಕ್ಟಿವ್. ಅರ್ಥ್ಕ್ವೇಕ್ ಏನು ತುಂಬ ಡೇಂಜರ್ ಆಯಿತಾ ಮಕ್ಕಳೇ. ದೇ ಕಾಸ್ ಲಾಂಗ್ ಸ್ಕೇಲ್ ಡೆತ್ಸ್. ಇದು ಬರೋದ್ರಿಂದ ತುಂಬ ಡೆತ್ಗಳಾಗುತ್ತೆ. ಆಮೇಲೆ ಲಾಸ್ ಆಫ್ ಪ್ರಾಪರ್ಟಿ ಹೋಗುತ್ತೆ, ಮನೆ ಮತ್ತು ಇದೆಲ್ಲ ಹೋಗುತ್ತೆ. ನೆಕ್ಸ್ಟ್ ಲ್ಯಾಂಡ್ ಸ್ಲೈಡ್ಸ್ ಆಯಿತಾ, ಫ್ಲಡ್ಸ್ ಕೂಡ ಆಗುತ್ತೆ ಇದಾಗೋದ್ರಿಂದ. ಡ್ಯಾಮೇಜ್ ಆಫ್ ಬ್ರಿಡ್ಜಸ್ ಎಲ್ಲ ಹೊಡೆದೋಗ್ಬಿಡುತ್ತೆ, ರೋಡ್ಸ್ ಹೊಡೆದೋಗುತ್ತೆ, ರೈಲ್ವೇಸ್ ಹೊಡೆದೋಗುತ್ತೆ, ಇದೆಲ್ಲ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮಕ್ಕಳೇ ಸುನಾಮಿ ಏನು? ಅರ್ಥ್ಕ್ವೇಕು ಲ್ಯಾಂಡ್ ಮೇಲೆ ಆದರೆ ಸುನಾಮಿ ನೀರಲ್ಲಾಗುತ್ತೆ ಆಯಿತಾ. ಸುನಾಮಿ ಇಸ್ ಅ ಲಾರ್ಜ್ ಸಿ ವೇವ್ ಒಕೇಶನಲಿ ಎಕ್ಸ್ಪೀರಿಯನ್ಸ್ಡ್ ಅಲಾಂಗ್ ದ ಕೋಸ್ಟ್ ಆಫ್ ಜಪಾನ್ ಆ್ಯಂಡ್ ಇನ್ ಅದರ್ ರೀಜನ್ಸ್ ಕಾಸ್ಡ್ ಬೈ ಅನ್ ಅಂಡರ್ಗ್ರೌಂಡ್ ಅರ್ಥ್ಕ್ವೇಕ್. ಇನ್ ಜಪಾನ್ಸ್ ಲ್ಯಾಂಗ್ವೇಜ್ ಸುನಾಮಿ ಮೀನ್ಸ್ ಹಾರ್ಬರ್ ವೇವ್ಸ್ ಅಂದರೆ ಮಕ್ಕಳೇ ನೀರೆಲ್ಲ ನೀವು ಈ ಥರ ಟ್ರಾವೆಲ್ ಆಗೋದು ನೋಡಿದ್ದೀರಾ, ನೀರು ಈ ಥರ ವೇವಲ್ಲಿ ಹೋಗ್ತಾ ಇರುತ್ತೆ. ಇದೇ ಲಾರ್ಜ್ ಕ್ವಾಂಟಿಟಿಯಲ್ಲಿ ಬಂದುಬಿಟ್ರೆ, ಜೋರಾಗಿ ಬಂದುಬಿಟ್ರೆ, ಜಾಸ್ತಿ ಬಂದುಬಿಟ್ರೆ ಸುನಾಮಿ ಅಂತ ಹೇಳ್ತಾರೆ ಆಯಿತಾ. ಇದನ್ನು ಜಪಾನೀಸ್ ಲ್ಯಾಂಗ್ವೇಜಲ್ಲಿ ಏನು ಹೇಳ್ತಾರೆ, ಹಾರ್ಬರ್ ಅಂದರೆ ಮಕ್ಕಳೇ ಶಿಪ್ಸ್ ಎಲ್ಲ ನಿಲ್ಲಿಸುವಂತಹ ಜಾಗ ಆಯಿತಾ. ಶಿಪ್ಸ್ ಏನು ಸೇಫ್ಟಿ ಜಾಗದಲ್ಲಿ ನೀರಲ್ಲೇ ನಿಲ್ಲಿಸ್ತಾರಲ್ಲ ಅದನ್ನು ಹಾರ್ಬರ್ ಅಂತ ಹೇಳ್ತಾರೆ. ಒಂಥರ ನೀವು ಬಸ್ ಸ್ಟಾಪ್ ಅನ್ನಲ್ವಾ, ಆ ಥರ ಶಿಪ್ ಸ್ಟಾಪ್ ಅಂತ ನೆನ್ಪಿಟ್ಕೊಳ್ಳಿ ಹಾರ್ಬರ್ನ ಆಯಿತಾ. ಅವರು ಜಪಾನೀಸ್ನ ಇದನ್ನು ಸುನಾಮಿನ ಹಾರ್ಬರ್ ವೇವ್ಸ್ ಅಂತ ಕರೀತಾರೆ ಆಯಿತಾ. ಇದು ನೀರಲ್ಲಿ ಬರುವಂಥದ್ದು ಆಯಿತಾ. ನೆಕ್ಸ್ಟ್ ಅರ್ಥ್ಕ್ವೇಕ್ ಡಿಸ್ಟ್ರಿಬ್ಯೂಷನ್. ಅರ್ಥ್ಕ್ವೇಕ್ ಯಾವ್ಯಾವ ಜಾಗದಲ್ಲಿ ಆಗುತ್ತೆ ನಮ್ಮ ಅರ್ಥಲ್ಲಿ ಅಂತ ನೋಡಿದ್ರೆ, ದ ಕೋಸ್ಟಲ್ ಅರೌಂಡ್ ದ ಪೆಸಿಫಿಕ್ ಓಷನ್ನ ಕೋಸ್ಟಲ್ಲಿ ಎಲ್ಲೆಲ್ಲಿ ಬರುತ್ತಿದ್ದು, ಝೀಲ್ಯಾಂಡ್, ಫಿಲಿಪಿಯನ್ಸ್, ನೆಕ್ಸ್ಟ್ USA, ಜಪಾನ್, ಪೇರು ಎಕ್ಸೆಟ್ರಾ ಈ ಜಾಗದಲ್ಲಿ ಬರುತ್ತೆ. ಕೋಸ್ಟಲ್ ಏರಿಯಾಸ್ ಅರೌಂಡ್ ದ ಮೆಡಿಟೇರೇನಿಯನ್ ಸಿ ಏನಿದೆ ಅದರ ಕೋಸ್ಟಲ್ ಜಾಗದಲ್ಲಿ ಬರುತ್ತೆ. ಹಿಮಾಲಯನ್ ಮೌಂಟೇನ್ ರೀಜನಲ್ಲಿ ಬರುತ್ತೆ ಆಯಿತಾ. ನಮ್ಮ ಇಂಡಿಯಾದ ಹಿಮಾಲಯನ್ ಮೌಂಟೇನ್ ರೀಜನ್ಸಲ್ಲಿ ಬರುತ್ತೆ ಮಕ್ಕಳೇ. ನಿಮಗೆ ಇದು ಕರೆಕ್ಟಾಗಿ ನೀಟಾಗಿ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲಿ ತೋರಿಸಿದ್ದಾರೆ. ವಾಲ್ಕೆನೋಸ್ ಎಲ್ಲೆಲ್ಲಿದೆ ಅಂತ ಇಲ್ಲಿ ಪಾಯಿಂಟ್ಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ವಾಲ್ಕೆನೋಸ್ ಇದ್ದಾವೆ. ಮತ್ತು ಈ ಥರ ಶೇಪು ಮೇಜರ್ ಅರ್ಥ್ಕ್ವೇಕ್ಸ್ ಎಲ್ಲಾಗುತ್ತೆ ಅಂತ ಇಲ್ಲೆಲ್ಲ ನೋಡಿ, ಇದೆಲ್ಲ ಮೇಜರ್ ಅರ್ಥ್ಕ್ವೇಕ್ಸ್ ಆಗುವಂತಹ ಜಾಗ ಆಯಿತಾ. ನೆಕ್ಸ್ಟ್ ಲಾವಾ ಪ್ಲಾಟ್ಯೂ ಎಲ್ಲಿದ್ದಾವೆ ಅಂತ ಇಲ್ಲಿ ತೋರಿಸಿದ್ದಾರೆ ಆಯಿತಾ. ತುಂಬ ಈಸಿಯಾಗಿ ಗೊತ್ತಾಗುತ್ತೆ, ಈಸಿ ಚಾಪ್ಟರ್ ಮಕ್ಕಳು, ಇದರಲ್ಲಿ ಏನೂ ಜಾಸ್ತಿ ಇಲ್ಲ, ನಾನು ಹೇಳಿದ್ದೀನಿ. ಇದೆಲ್ಲ ಏನು ನಮಗೆ ಅರ್ಥ ಇರಬೇಕು, ಜನರಲ್ ನಾಲೆಡ್ಜ್ ಇರಬೇಕಲ್ಲ, ಜನರಲ್ ನಾಲೆಡ್ಜ್ ಥರ ಇದೆ ಇದು ಲೆಸನ್ನು. ಜಾಸ್ತಿ ಏನಿಲ್ಲ, ಒಂದ್ಸತಿ ನೀವು ಓದಿ ಆರಾಮಾಗಿ ಅರ್ಥ ಆಗುತ್ತೆ. ಇದರಲ್ಲೇನು ವರ್ಡ್ ಬೈ ವರ್ಡ್ ಏನು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ, ಇದು ಜನರಲ್ ಆಗಿ ಅರ್ಥ ಆಗಿಬಿಡುತ್ತೆ ಆಯಿತಾ. ಇಲ್ಲಿಗೆ ನಮ್ಮ ಫಸ್ಟ್ ಪಾರ್ಟ್ನ ಎಂಡ್ ಮಾಡೋಣ. ಥ್ಯಾಂಕ್ ಯು ಮಕ್ಕಳೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಕಮೆಂಟ್ ಮಾಡಿ, ಯಾವುದು ಅರ್ಥ ಆಗಿಲ್ಲ ಅಥವಾ ಅರ್ಥ ಆಗಿದೆಯಾ, ಏನು ನಿಮಗೆ ಅನಿಸ್ತಿದೆ ಅದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಮಕ್ಕಳೇ.